Then the governor's soldiers took Jesus into the praetorium and gathered the whole company of soldiers around him. They stripped him and put a scarlet robe on him, and then twisted together a crown of thorns and set it on his head. Then they led him away to crucify him. They came to a place called Golgotha, which means the place of the skull. There they offered Jesus wine to drink, mixed with gall, but after tasting it, he refused to drink it. When they had crucified him, they divided up his clothes by casting lots, and sitting down, they kept watch over him there. Above his head, they placed the written charge against him: "This is Jesus, the King of the Jews." From noon until 3 p.m, darkness came over all the land. About 3 p.m, Jesus cried out in a loud voice, my God, why have you forsaken me?" Immediately, one of them ran and got a sponge. He filled it with wine vinegar, put it on a staff, and offered it to Jesus to drink. And Jesus cried out again in a loud voice, "Father, into your hands I commit my spirit." When he had said this, he breathed his last. ಹಾಗೆ ಇವತ್ತಿನ ದಿನ ಶುಭ ಶುಕ್ರವಾರ ದಿನ. ಹಾಗಾದ್ರೆ ಇವತ್ತು ಮಾತ್ರ ಶುಭ ಶುಕ್ರವಾರನಾ? ಮತ್ತೆ ಹಿಂದ್ಗಡೆ ಎಲ್ಲ ಏನು ಶುಭ ಇಲ್ಲಾಗಿತ್ತು ನಮಗೆ? ಏನಾಗಿತ್ತು ಹಿಂದ್ಗಡೆ? ಅಶುಭ ಆಗಿ ನಂತರ ಶುಭ ಆಗ್ಲಿಕ್ಕೆ ಏನು ಕಾರಣ ಆಯಿತು? ನಿಜ ಅಂದರೆ ನಾವು ಆದಿಕಾಂಡದಲ್ಲಿ ದೇವರು ಸೃಷ್ಟಿಯನ್ನು ಉಂಟು ಮಾಡಿದಾರ ಅಂತ ನಾವು ನೋಡ್ತೇವೆ. ಆದಿಯಲ್ಲಿ ಕತ್ತಲೆ ಕವಿದಿತ್ತು, ದೇವರಾತ್ಮ ಅದರ ಮೇಲೆ ಚಲಿಸುತ್ತಾ ಬಂತು. ಹೀಗೆ ದೇವರಾತ್ಮ ಚಲಿಸುತ್ತಾ ಬಂದು ನೋಡುವಾಗ ಕತ್ತಲೆ ಯಾರಿಗೂ ಶುಭವಲ್ಲ. ಯಾಕಂದ್ರೆ ಕತ್ತಲೆಯಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ಕತ್ತಲೆಯಲ್ಲಿ ನೋಡ್ಲಿಕ್ಕಾಗಲ್ಲ, ಕತ್ತಲೆಯಲ್ಲಿ ಸಂಚರಿಸ್ಲಿಕ್ಕಾಗಲ್ಲ, ಕತ್ತಲೆಯಲ್ಲಿ ಏನು ಕೂಡ ನಾವು ಯಾವ ಕೆಲಸ ಕೂಡ ಮಾಡ್ಲಿಕ್ಕಾಗಲ್ಲ. ಇದು ದೇವರು ಕೂಡ ತಿಳ್ಕೊಂಡಿದ್ರು. ಅದಕ್ಕಾಗಿ ದೇವರು ಏನ್ ಮಾಡಿದ್ರು ಅಂದ್ರೆ, ಈ ಕತ್ತಲೆ ಬೇಡ, ಬೆಳಕುಂಟಾಗಲಿ ಅಂತ ಹೇಳಿದವಾಗ ಬೆಳಕುಂಟಾಯ್ತು. ನೀರೆಲ್ಲ ಒಂದು ಕಡೆ ಸೇರಿ ಸಮುದ್ರ ಉಂಟಾಗಲಿ ಅನ್ನಲು ಸಮುದ್ರ ಉಂಟಾಯಿತು. ಮತ್ತು ಪ್ರಾಣಿ ಪಕ್ಷಿ ಹೀಗೆ ಜಲಚರ, ಹಣ್ಣು ಕಾಯಿ ಎಲ್ಲವನ್ನು ದೇವರು ಸೃಷ್ಟಿಗೆ ಬೇಕಾದನ್ನು ಎಲ್ಲವನ್ನೂ ಉಂಟು ಮಾಡಿ ಅಂದವಾಗಿ ಚಂದವಾಗಿ ಶುಭವನ್ನು ಉಂಟು ಮಾಡಿದ್ರು. ಹಾಗೆ ಬರಿದಾದ ಸೃಷ್ಟಿ ನೋಡಿ ದೇವರು ಕೂಡ ಬೇಜಾರು ಮಾಡಿಕೊಂಡು, ಇದು ಯಾರಿಗೋಸ್ಕರ ಉಂಟು ಮಾಡಿದ್ದು, ಇದು ಯಾತಕ್ಕಾಗಿ ಉಂಟು ಮಾಡಿದ್ದು? ನಿಜ ಅಂದ್ರೆ ದೇವರಿಗೆಲ್ಲ ಈ ಸೃಷ್ಟಿ ಬೇಕಾಗಿಲ್ಲ. ಯಾಕಂದ್ರೆ ಆತನಿರುವುದೇ ಸ್ಥಳನೇ ಬೇರೆ. ಮತ್ತೆ ಇದೆಲ್ಲ ಯಾಕೆ? ಇದು ಮಾಡಿದ್ರೆ ಇಲ್ಲೇ ಯಾರಾದ್ರೂ ಇರ್ಬೇಕಲ್ಲ ಅನ್ಕೊಂಡು ದೇವರು ಏನ್ ಮಾಡಿದ್ರು, ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿ ಶುಭ ಮಾಡಿದ್ರು. ಆಯ್ತು, ಆದವನನ್ನು ಉಂಟು ಮಾಡಿದ್ರು, ಕೊನೆಗೆ ಆತನ ಕೂಡ ಒಬ್ಬನೇ ಆದ. ಆಮೇಲೆ ಅದನ್ನು ಕೂಡ ದೇವರಿಗೆ ಯಾಕೋ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಹೌದು, ಪ್ರಾಣಿ ಪಕ್ಷಿಗೆಲ್ಲ ಜೊತೆ ಮಾಡಿದ್ನಲ್ಲ, ಮತ್ತೆ ಇದನ್ನ ಮಾತ್ರ ಯಾಕೆ ಒಬ್ಬನೇ ಆಗಿರ್ಬೇಕು ಅಂತ ಅದು ಕೂಡ ಆಲೋಚನೆ ಮಾಡಿ ಆದವನಿಗೆ ಗಾಢವಾದ ನಿದ್ರೆ ಬರುವಂಗೆ ಮಾಡಿ ಪಕ್ಕೆಯನ್ನು ತೆಗೆದು ನಾರೇನು ಉಂಟು ಮಾಡಿ ಅವ್ವ ಅಂತ ಹೆಸರಿಟ್ರು ದೇವರು. ಹಾಗೆ ಸೃಷ್ಟಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ತನ್ನ ಮಕ್ಕಳ ಜೊತೆ ದಿನಾಲು ಬಂದು ಮಾತಾಡ್ತಾ ಇದ್ರು. ಎಲ್ಲ ಶುಭ ಆಗಿತ್ತು, ತುಂಬಾ ಶುಭ ಆಗಿತ್ತು. ಮತ್ತು ದೇವರು ಕೂಡ ಗೊತ್ತಿತ್ತು, ಹೌದು ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಅದ್ರ ನಂತರ ಏನಾಗ್ತದಂತ ದೇವರು ಕೂಡ ಗೊತ್ತಿತ್ತು. ಅದರಲ್ಲಿ ಅಶುಭ ಪ್ರವೇಶವಾಯಿತು. ಹೇಗೆ ಅಶುಭ ಪ್ರವೇಶವಾಯಿತು? ದೇವರು ಯಾವಾಗಲೂ ಕೂಡ ನಮ್ಗೆ ಹೇಳ್ತಾರೆ ಏನಂದ್ರೆ, ದೇವರ ಮಾತಿಗೆ ವಿಧೇಯರಾಗಿರ್ಬೇಕು, ದೇವರ ಮಾತಿಗೆ ನಾವು ಅವಿಧೇಯರಾಗಿರ್ಬಾರ್ದು. ವಿಧೇಯರಾದ್ರೆ ನಮಗೆ ಶುಭ, ಅವಿಧೇಯರಾದ್ರೆ ನಮಗೆ ಅಶುಭ. ಮತ್ತೆ ಅವಿಧೇಯರಾಗ್ಬಿಟ್ರಲ್ಲ, ಯಾಕೆ ಯಾರು ಅವಿಧೇಯರಾದ್ರು ಅಂದ್ರೆ, ಸೈತಾನ ಒಬ್ಬ ಇದ್ದಾನಲ್ಲ, ಶತ್ರು ಇದ್ದಾನಲ್ಲ, ನಮ್ಮ ಶತ್ರು, ಅವನು ಕೂಡ ಲೋಕದಲ್ಲಿ ಬಿದ್ದವನಾಗಿದ್ದನು. ದೇವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಆದ್ರೂ ಆತನ ಮಕ್ಕಳು ಆತನ ಮಾತಿಗೆ ಅವಿಧೇಯರಾಗಿ ಏನ್ ಮಾಡ್ಬಾರ್ದು ಒಂದು ದಿನ ಅದನ್ನೇ ಮಾಡಿ ಅಶುಭವನ್ನು ಉಂಟು ಮಾಡ್ಕೊಂಡ್ರು. ಅದು ದೇವರಿಗೆ ಗೊತ್ತಾಯಿತು, ದೇವರಿಗೆ ತಿಳಿಯಿತು. ದೇವರು ಕೂಡ ಅಲ್ಲಿ ಬಂದ್ರು. ಆಮೇಲೆ ಆದಾಮವಳನ್ನು ಏದೇನ್ ತೋಟದಿಂದ ಹೊರಗಡೆ ಹಾಕಿದ್ರು. ಆಮೇಲೆ ಸೈತಾನ್ ಜೊತೆ ದೇವರು ಮಾತನಾಡಿದ್ರು. ಯಾವ ರೀತಿಯಲ್ಲಿ ಮಾತಾಡಿದ್ರು? ಸಮಾಧಾನಕರವಾಗಿ ಮಾತಾಡ್ತಾರ ದೇವರು? ಇಲ್ಲ, ಯುದ್ಧದ ರೂಪದಲ್ಲಿ ಮಾತಾಡಿದ್ರು. ಯಾಕಂದ್ರೆ ದೇವರು ಚಂದವಾಗಿ ಅಂದವಾಗಿ ಉಂಟು ಮಾಡಿ ಶುಭ ಮಾಡಿದವಾಗ ಸೈತಾನ್ ಬಂದು ಹಾಳು ಮಾಡಿದ್ರೆ ದೇವ್ರು ಸುಮ್ಮನೆ ಬಿಡ್ತಾರಾ? ಇಲ್ಲ, ದೇವ್ರು ಎಷ್ಟು ಮಾತ್ರಗೂ ಸುಮ್ಮನೆ ಬಿಡುದಿಲ್ಲ. ಆ ಸೈತಾನನಿಗೆ ದೇವರು ಸವಾಲು ಹಾಕಿದ್ರು.
ಸ್ತ್ರೀ ಮೂಲಕ ಪಾಪವು ಭೂಲೋಕದಲ್ಲಿ ಬಂತು, ಸ್ತ್ರೀ ಮೂಲಕವೇ ಈ ಭೂಲೋಕದಲ್ಲಿರುವಂತಹ ಪಾಪವು ಎಲ್ಲವೂ ಹೋಗಬೇಕಾಯ್ತಂತ ಆತನ ಜೊತೆ ಯುದ್ಧ ಮಾಡಿ, ಆತನ ಜೊತೆ ಯುದ್ಧದ ರೂಪದಲ್ಲಿ ಮಾತನಾಡಿ ಒಂದು ಯುದ್ಧ ಇವತ್ತೆಲ್ಲ ನಾಳೆ ನಡೆಯುತ್ತದೆ ಅಂತ ಆತನಿಗೆ ಸವಾಲು ಹಾಕಿದ್ರು. ಆದ್ರೆ ಸೈತಾನ ಆ ಸಮಯದಲ್ಲಿ ತುಂಬಾ ಬೀಳ್ಕೊಂಡಿರ್ಬೇಕು. ಯಾಕಂದ್ರೆ ದೇವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಾನು ಅದನ್ನ ಹಾಳು ಮಾಡಿಬಿಟ್ಟೆ ಅಂತ ತುಂಬಾ ಸಂತೋಷದಿಂದ ಅವನು ಬೀಳ್ಕೊಂಡಿರ್ಬೇಕು. ಆದ್ರೆ ದೇವರು ಸುಮ್ಮನೆ ಬಿಡುದಿಲ್ಲ. ಯಾಕಂದ್ರೆ ಒಂದು ಒಳ್ಳೆಯದನ್ನು ಮಾಡಿದವಾಗ, ಚೆನ್ನಾಗಿ ಮಾಡಿದವಾಗ ಅದನ್ನು ಹಾಳಾದ್ರೆ ಸರಿಪಡಿಸುವುದು ಕೂಡ ದೇವರು, ನಮ್ಮ ದೇವರು ಶಕ್ತನು. ಅಶುಭ ಆದಾಗ ಶುಭ ಮಾಡೋದಕ್ಕೂ ಕೂಡ ನಮ್ಮ ದೇವರು ಶಕ್ತನು. ಉದಾಹರಣೆಗಾಗಿ ಒಂದು ಉದಾಹರಣೆ ಏನಂತಂದ್ರೆ, ಜರ್ಮನ್ ದೇಶದಲ್ಲಿ ಒಂದು ಮಷೀನ್ ಅನ್ನು ಉಂಟು ಮಾಡಿದ್ರು, ಪ್ರಿಂಟಿಂಗ್ ಮಷೀನ್, ತುಂಬಾ ಕೋಟ್ಯಾಂತರ ರೂಪಾಯಿ ಬಾಳುವಂತ ಮಷೀನ್. ಅದನ್ನೇನ್ ಮಾಡಿದ್ರು, ಸೌತ್ ಆಫ್ರಿಕಾದವ್ರು ಏನ್ ಮಾಡಿದ್ರು ಅಂದ್ರೆ ಅದನ್ನ ಮಷೀನ್ ನೋಡಿದ್ರು ಮತ್ತು ನೋಡ್ಬಿಟ್ಟು ಅವ್ರು ಏನ್ ಅನ್ಕೊಂಡ್ರು, ಈ ಮಷೀನ್ ಅನ್ನ ನಾವು ಕೊಂಡ್ಕೊಳ್ಳೋಣ, ಅದನ್ನ ಕೊಂಡ್ಕೊಂಡು ನಾವು ಯೂಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ನಾವು ಅದನ್ನ ಕೊಂಡ್ಕೊಂಡ್ರು ಕೂಡ ಅದಕ್ಕಿಂತ ಹೆಚ್ಚಾಗಿ ನಾವೇನ್ ಮಾಡ್ಬೋದು, ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತ ಹೇಳ್ಕೊಂಡು ಜರ್ಮನಿ ದೇಶದಿಂದ ಸೌತ್ ಆಫ್ರಿಕಾದವ್ರು ಏನ್ ಮಾಡಿದ್ರು, ಆ ಮಷೀನ್ ಅನ್ನು ಕೊಂಡ್ಕೊಂಡು ತಮ್ಮ ದೇಶಕ್ಕೆ ತಗೊಂಡ್ ಬಂದ್ರು. ಆದರೆ ತಗೊಂಡ್ ಬಂದ ನಂತರ ಅದು ಯಾವುದೇ ಅವರಿಗೆ ಎಷ್ಟು ಅದನ್ನ ಯೂಸ್ ಮಾಡಿದ್ರು ಅದು ಯೂಸ್ ಮಾಡ್ಲಿಕ್ಕೆ ಅವ್ರಿಗೆ ಬರ್ತಾನೆ ಇಲ್ಲ. ಕೊನೆಗೆ ಅವರು ಸಂದೇಶ ಕಳಿಸಿದ್ರು ಜರ್ಮನಿ ದೇಶದವರಿಗೆ, ಮತ್ತೆ ಏನ್ರಿ ನಾವು ಇಷ್ಟೆಲ್ಲ ದುಡ್ಡು ಕೊಟ್ಟು ನಾವು ಮಷೀನ್ ತಂದಿದ್ದೇವೆ, ಮತ್ತದು ಯಾಕೋ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು. ಅವ್ರೇನ್ ಹೇಳಿದ್ರು, ಅಲ್ಲಿನವರು ಜರ್ಮನಿ ದೇಶದವ್ರು ಏನ್ ಹೇಳಿದ್ರು, ಮತ್ತೆ ಅದರಲ್ಲೇ ಒಂದು ಕಾರ್ಡ್ ಇದೆ ನಿಮಗೆ, ಆ ಕಾರ್ಡ್ ಪ್ರಕಾರ ಅದನ್ನ ಯೂಸ್ ಮಾಡ್ಕೊಳ್ರಿ, ಅದು ಆಗುತ್ತೆ, ಅದು ವರ್ಕ್ ಆಗುತ್ತೆ ಅಂತ ಅವರು ಹೇಳಿ ಕಳಿಸಿದ್ರು. ಅವರು ಕಾರ್ಡ್ ತೆಗೆದನ್ನ ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ಅವ್ರಿಗೆ ಬರ್ತಾ ಇಲ್ಲ. ಅವ್ರು ಮತ್ತೆ ಸಂದೇಶ ಹೇಳಿದ್ರು, ಇಲ್ಲ ಅದು ಬರ್ತಾ ಇಲ್ಲ, ಮತ್ತೆ ಯಾಕೆ ಹಿಂಗಾಗ್ತಾ ಇದೆ, ಬರ್ತಾ ಇಲ್ಲ, ಯಾರಾದ್ರೂ ಒಂದು ಅನುಭವ ಇದ್ದವರು, ನಿಮ್ಮಲ್ಲಿ ಯಾರಾದ್ರೂ ಅನುಭವ ಇದ್ದವರನ್ನು ಕಳಿಸ್ಕೊಡ್ರಿ ನಮ್ಗೆ ಕಳಿಸ್ಲಿಕ್ಕೆ, ಆ ಮಷೀನ್ ಅನ್ನು ಯಾವ ರೀತಿ ನಾವು ಅದನ್ನ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ಬೇಕಲ್ಲ, ಕಳಿಸ್ಕೊಡ್ರಿ ಅಂತ ಇವ್ರು ಹೇಳಿದ್ರು. ಆಗ ಜರ್ಮನ್ ದೇಶದವ್ರು ಏನ್ ಮಾಡಿದ್ರು, ಒಂದು ಹುಡುಗನನ್ನು ಕಳಿಸ್ಕೊಟ್ಟ ನಂತರ ಆಫ್ರಿಕಾ ದೇಶರು ಅದನ್ನ ನೋಡಿದ್ರು, ನೋಡ್ಬಿಟ್ಟು ಪಾಪ ಅವ್ನಿಗೆ ಒಳಗಡೆ ಕೂಡ ಬರ್ಲಿಕ್ಕೆ ಬಿಡ್ತಾ ಇಲ್ಲ, ಮಷೀನ್ ಕೂಡ ಮುಟ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಹುಡುಗ ತುಂಬಾ ಚಿಕ್ಕ ಹುಡುಗ. ಅವ್ರೇನಂತಿದ್ದಾರೆ ಅಂದ್ರೆ, ನಮಗ ಅನುಭವ ಆದಷ್ಟು ವಯಸ್ಸು ಕೂಡ ನಿನ್ಗೆ ಆಗಿಲ್ಲಪ್ಪ, ನೀನೇನ್ ಆ ಮಷೀನ್ ಸರಿ ಮಾಡೋದು, ರಿಪೇರಿ ಮಾಡೋದು ಬೇಡ, ಅದನ್ನ ಮುಟ್ಲು ಬೇಡ, ನೋಡ್ಲು ಬೇಡ, ನೀನು ಹೊರಗಡೆ ನಿಲ್ಲಂತ ಪಾಪನ ಹೊರಗಡೆ ನಿಲ್ಲಿಸ್ಬಿಟ್ರು. ಮತ್ತೆ ಸಂದೇಶ ಹೇಳಿ ಕಳ್ಸಿದ್ರು, ಏನ್ರಿ ಯಾರಾದ್ರೂ ಒಳ್ಳೆಯವ್ರನ್ನ ಕಳ್ಸ್ಕೊಡ್ರಿ, ಮತ್ತೆ ಅನುಭವ ಇದ್ದವ್ರನ್ನ ಕಳ್ಸ್ಕೊಡ್ರಿ, ವಯಸ್ಸಾದ್ರನ್ನ ಕಳ್ಸ್ಕೊಡ್ರಿ ಅಂದ್ರೆ ನೀವು ಸಣ್ಣ ಹುಡುಗನನ್ನು ಕಳ್ಸ್ಕೊಟ್ಟಿರಲ್ಲ, ಹೇಗೆ ಅವ್ನ ಆ ಮಷೀನ್ ರಿಪೇರಿ ಮಾಡೋದು ಅಂತ ಹೇಳಿ ಅವರಿಗೆ ಪ್ರಶ್ನೆ ಮಾಡಿದ್ರು ಜರ್ಮನ್ ದೇಶದವರಿಗೆ. ಆ ಜರ್ಮನ್ ದೇಶದವ್ರು ಏನಂದ್ರು, ಈ ಹುಡುಗನನ್ನು ಬಿಟ್ಟು ಅದನ್ನ ಯಾರು ಕೂಡ ರಿಪೇರಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳಿದ್ರು. ಹೌದಾ, ಈ ಹುಡುಗನ ಬಿಟ್ಟು ಯಾರು ಕೂಡ ರಿಪೇರಿ ಮಾಡ್ಲಿಕ್ಕೆ ಆಗಲ್ಲ, ಈ ಹುಡುಗ ಆ ಮಷೀನ್ ಅನ್ನು ರಿಪೇರಿ ಮಾಡ್ಬೋದಾ ಅಂತ ಇವ್ರು ಕ್ವಶನ್ ಕೇಳಿದ್ರು. ಹೌದು, ಮಾಡ್ಬೋದು. ಯಾಕಂದ್ರೆ ಆ ಮಷೀನ್ ಅನ್ನು ರೆಡಿ ಮಾಡಿದವನೇ ಯಾರು, ಆ ಹುಡುಗಾನೆ. ಆ ಮಷೀನ್ ರೆಡಿ ಮಾಡಿದವನು ಆ ಹುಡುಗಾನೆ. ಅದಕ್ಕೆ ಅವನನ್ನು ಬಿಟ್ಟು ಮತ್ತೆ ಯಾರು ಕೂಡ ಮಷೀನ್ ಬಗ್ಗೆ ತಿಳುವಳಿಕೆ ಹೇಳಿಕ್ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳಿದ ಮೇಲೆ ಅವ್ರು ಒಪ್ಕೊಂಡ ನಂತರ ಆ ಮಷೀನ್ ಅನ್ನು ಯೂಸ್ ಮಾಡ್ಕೊಂಡ್ರು. ಅದೇ ರೀತಿ ಈ ಸೃಷ್ಟಿಯನ್ನು ಉಂಟು ಮಾಡಿದವರು ದೇವರು, ಸೃಷ್ಟಿಕರ್ತನು ಯೇಸು ಕ್ರಿಸ್ತನು. ನಾವು ಸೃಷ್ಟಿಕರ್ತನೇ ನಮ್ಮ ಹತ್ರಕ್ಕೆ ಬರ್ಲಿಕ್ಕೆ ಬಿಡದೆ, ಸೃಷ್ಟಿಕರ್ತನ ಬಳಿಗೆ ನಾವು ಹೋಗ್ಲಿಕ್ಕೆ ಆಗದೇನೆ ಆತನನ್ನು ನಾವು ದೂರ ಇಟ್ರೆ ನಮ್ಮ ಜೀವಿತ ಆಗ್ಲಿ ಅಥವಾ ನಮ್ಮ ಜೀವನ ಆಗ್ಲಿ ಅಥವಾ ನಮ್ಮ ಅಶುಭಗಳಾಗ್ಲಿ ಯಾವ ರೀತಿ ತಾನೇ ಅದು ದೂರ ಹೋಗ್ಲಿಕ್ಕೆ ಸಾಧ್ಯ ಪ್ರೇಯರೆ? ಅದು ಎಷ್ಟು ಮಾತ್ರಕ್ಕೂ ದೂರ ಹೋಗ್ಲಿಕ್ಕೆ ಅದು ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾವು ದೇವರನ್ನು ನಾವು ಯಾವಾಗಲೂ ಕೂಡ ಹೊಂದಿಕೊಂಡವರಾಗಿರ್ಬೇಕು. ಮತ್ತು ನಾವು ದೇವರನ್ನು ಹೊಂದಿಕೊಂಡಾಗ ಆತನು ಕೂಡ ನಮ್ಮನ್ನು ಹೊಂದಿಕೊಳ್ಳೋನಾಗಿದ್ದಾನೆ. ಅದಕ್ಕಾಗಿ ದೇವರು ಅಶುಭ ಆಗಿದ್ದನ್ನು ಇವತ್ತಿನ ದಿನದಲ್ಲಿ ನಮಗೆ ಶುಭ ಮಾಡಿದ್ದಾರೆ. ಹೇಗೆ ಶುಭ ಮಾಡಿದ್ದಾರೆ? ಈಗಾಗಲೇ ನಾವು ಬೆಳಗಿಂದ ಶಿಲುಬೆಯ ಮಾತುಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಶಿಲುಬೆಯ ಮಾತುಗಳು, ಪ್ರತಿಯೊಂದು ಮಾತುಗಳು ಶುಭವಾದ ಮಾತುಗಳು, ಶುಭದ ದಿನದ ಶುಭ ಮಾತುಗಳು. ನಾವು ಶುಭ ಮಾತು ಕೇಳಿದ್ರೆ ನಮಗೆ ಶುಭವಾಗುತ್ತೆ. ಶುಭ ದಿನದಲ್ಲಿ ನಾವು ಆತನನ್ನು ಆರಾಧನೆ ಮಾಡಿದ್ರೆ ನಮಗೂ ಕೂಡ ಶುಭವಾಗುತ್ತೆ. ಅದನ್ನ ಬಿಟ್ಕೊಂಡು ನಾವು ಬರೀ ಯಾವಾಗಲೂ ಅಶುಭ ಮಾಡ್ತಾ ಇದ್ರೆ, ನಮ್ಮ ಬಾಯಿಂದ ಅಶುಭಗಳನ್ನು ನುಡಿತಾ ಇದ್ರೆ ನಮ್ಗೆ ಯಾವಾಗಲೂ ಅಶುಭನೇ ಆಗೋದು. ದೇವರು ನಮಗೋಸ್ಕರ ಶುಭ ಶುಕ್ರವಾರ ದಿನದಂದು ಶುಭ ಮಾತುಗಳನ್ನು ನುಡಿದಿದ್ದಾರೆ ಪ್ರೇರೆ. ಆ ಶುಭ ಮಾತುಗಳನ್ನು ನಾವು ಈ ದಿನದಲ್ಲಿ ಧ್ಯಾನಿಸೋಣ. ಈಗಾಗಲೇ ಸಿಸ್ಟರ್ ಅವರು ಮತ್ತು ಪಾಸ್ಟರ್ ಎಲೇಜರ್ ಅವರು 1ನೇ ಮಾತು, 2ನೇ ಮಾತು, 3ನೇ ಮಾತನ್ನು ಹೇಳಿದ್ದಾರೆ. ನಿಜ ಅಂದರೆ ಶಿಲುಬೆ ಯಾತನೆ, ಶಿಲುಬೆ ಮರಣ ಅದು ಯಾರಿಗೂ ಬೇಡ. ನಾವು ಹೀಗೆ ನೋಡ್ಬೇಕಂದ್ರೆ ಯಾರಾದರೂ ಜೀವ ಹೋಗ್ತಾ ಇದೆ ಅಂದ್ರೆ ಏನು ಮಾಡ್ತಾರೆ ಅಂದ್ರೆ, ಒಂದು ಪ್ರಾಣಿ ಆಗಲಿ ಒಂದು ಮೊದಲು ನಮ್ಮ ಮನೆಯಲ್ಲೆಲ್ಲ ನಾವು ಕೋಳಿ ಕೊಯ್ತಿದ್ವಿ. ಕೋಳಿ ಕೊಯ್ಬೇಕಾದ್ರೆ ಏನು ಮಾಡ್ತಿದ್ವಿ ಅಂದರೆ, ಪಾಪ ಈಗ ಸತ್ತು ಹೋಗ್ತದಲ್ಲ ಅಂದ್ಕೊಂಡು ನಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು, ಕೋಳಿ ಬಾಯಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಕಟ್ ಮಾಡ್ತಿದ್ರು. ನಾವು ಅದನ್ನ ನೋಡ್ತಾ ಇರಲಿಲ್ಲ. ನಾವೆಲ್ಲ ಸಣ್ಣ ಮಕ್ಕಳು ಅವಾಗ. ಅಯ್ಯಪ್ಪ ಇದು ಒದ್ದಾಡಿದ್ರೆ ನೋಡ್ಲಿಕ್ಕೆ ಆಗಲ್ಲ ಅಂದ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಿದ್ವಿ ನಾವು. ಯಾಕಂದರೆ ಅಷ್ಟು ಮರಣ ಅನ್ನೋದು, ಒಂದು ಪ್ರಾಣಿ ಕೂಡ ಮರಣ ಅನುಭವಿಸಿ ನೋಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ತುಂಬ ನೋವು ಆಗ್ತದೆ, ನೋಡ್ಲಿಕ್ಕೆ ಆಗಲ್ಲ. ತಿನ್ನೋದು ಮಾತ್ರ ಆಮೇಲೆ ತಿಂದ್ಬಿಡ್ತಿದ್ವಿ. ಕೋಳಿ ಸಾರು ಮಾಡಿದ ನಂತರ ತಿಂದ್ಬಿಡ್ತಿದ್ವಿ. ಆದ್ರೆ ಮರಣ ಅನುಭವಿಸಿದ ಮಾತ್ರ ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ಯಾರಾದರೂ ಒಂದು ರೋಗಿಗಳು ಸಾಯ್ತಾ ಇದ್ದಾರೆ ಅಂದರೆ ಡಾಕ್ಟ್ರುಗಳು ಕೂಡ ಏನು ಮಾಡ್ತಾರೆ ಅಂದರೆ ಎಷ್ಟೋ ಪ್ರಯತ್ನ ಮಾಡ್ತಾರೆ, ಹೇಗಾದ್ರೂ ಮಾಡಿ ಬದುಕಲಿ,
ಹೇಗಾದ್ರೂ ಮಾಡಿ ಇವ್ನು ಉಳಿಲಿ ಅಂತ ಅವನು ಪ್ರಾಣ ಕೊನೆ ಉಸಿರು ಹೋಗೋ ತನಕ ಕೂಡ ಏನು ಮಾಡ್ತಾರೆ, ರೋಗಿಗಳು ಡಾಕ್ಟರ್ಗಳ ರೋಗಿಗಳನ್ನು ಬದುಕಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇಲ್ಲಿ ನಾವು ನೋಡೋದಾದ್ರೆ ದೇವಾದಿ ದೇವನು ರಾಜಾದಿ ರಾಜನು ನಮಗೋಸ್ಕರ ಭೂಮಿ ಮೇಲೆ ಬಂದನು. ಯಾವುದಕ್ಕಾಗಿ ಬಂದನು? ಬದುಕಲಿಕ್ಕಾಗಿ ಬಂದನಾ? ಇಲ್ಲ. ನಾವು ಅದನ್ನು ಬದುಕಲಿಕ್ಕೆ ಎಷ್ಟು ಮಾತ್ರಕ್ಕೂ ನಾವು ಬಿಡಲೇ ಇಲ್ಲ. ನಾವು ಅದನ್ನು ಎಲ್ಲರೂ ಸೇರಿ ಶಿಲುಬೆಗೆ ಹಾಕಿ ನಾವೆಲ್ಲ ಕೊಂದ್ಬಿಟ್ಟು. ಇದೆಷ್ಟು ಘೋರವಾದ ಮಾತು, ಎಷ್ಟು ಯಾತನಕರವಾದ ಮಾತು. ಅದರ ದೇವರು ಶಿಲುಬೆಯಲ್ಲಿ ಅನುಭವಿಸಿದಂಥ ಮಾತುಗಳು, ನೋವುಗಳು, ಯಾತನೆಗಳು ತುಂಬ ನಮಗೆಲ್ಲರಿಗೂ ಅದು ಹೇಳಲಿಕ್ಕೆ ಅದು ಅಸಾಧ್ಯವಾದ ಮಾತು. ಆದರೂ ದೇವರು ಅಷ್ಟೊಂದು ಸಂಕಟವನ್ನು ಅನುಭವಿಸಿದ್ದಾರೆ ಪ್ರಿಯರೇ. ಇಲ್ಲಿ ನಾಲ್ಕನೇ ಮಾತಿನಲ್ಲಿ ನನಗೆ ಕೊಟ್ಟಿರುವಂಥ 4ನೇ ಮಾತು ಏನಂತಂದರೆ, ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. ಸುಮಾರು 3 ಗಂಟೆಗೆ ಯೇಸು ಎಲಿ ಎಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂದು ಮಹಾಧ್ವನಿಯಿಂದ ಕೂಗಿದನು. ಇಲ್ಲಿ ನಾವು ನೋಡೋದಾದ್ರೆ ಮಗನಾದ ದೇವರು ತಂದೆಯಾದ ದೇವರಿಗೆ ಕೇಳ್ತಿದ್ದಾರೆ. ಏನಂತ ಕೇಳ್ತಿದ್ದಾರೆ? ನನ್ನ ದೇವರೇ ಯಾಕೆ ನನ್ನನ್ನು ನೀನು ಕೈ ಬಿಟ್ಟಿದ್ದಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಆ ಟೈಮಲ್ಲಿ ನಾವು ಇಲ್ಲ, ಆದ್ರೆ ನಾವು ಈಗ ಅದ್ರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. ಇಲ್ಲಿ ಯೇಸು ಕ್ರಿಸ್ತನು ಪ್ರಾಣ ಹೋಗ್ತಾ ಇದೆ ಮತ್ತು ಪ್ರಾಣವನ್ನು ಬಿಡುವಂಥ ಸಮಯದಲ್ಲಿ ತಂದೆಯ ದೇವರು ಅವರನ್ನು ಕೈ ಬಿಟ್ಬಿಟ್ರಂತೆ. ಕೈ ಹಿಡ್ದಿದ್ದು ಯಾವಾಗ, ಕೈ ಬಿಟ್ಟಿದ್ದು ಯಾವಾಗ? ನಾವು ಶಾರೀರಿಕ ಕಣ್ಣಿಂದ ನೋಡಿದರೆ ಅದು ಕೈ ಹಿಡಿದಿದ್ದು ನಮಗೆ ಗೊತ್ತಾಗಲ್ಲ, ಕೈ ಬಿಟ್ಟಿದ್ದು ನಮಗೆ ಗೊತ್ತಾಗುವುದಿಲ್ಲ ಪ್ರೇರೆ. ಯಾಕಂದರೆ ಅಗಾಮ್ಯ ಬೆಳಕಿನಲ್ಲಿ ವಾಸಿಸುವಂಥ ತಂದೆಯ ದೇವರು ತುಂಬ ಶುದ್ಧನು, ಪರಿಶುದ್ಧನು, ಪವಿತ್ರನು, ನೀತಿವಂತನು, ನ್ಯಾಯವಂತನು. ಅದನ್ನು ಪಾಪವನ್ನು ಮುಟ್ಟುವುದಿಲ್ಲ, ಸೋಕುವುದಿಲ್ಲ, ನೋಡುವುದಿಲ್ಲ, ಪಾಪ ಎಷ್ಟು ಮಾತ್ರಕ್ಕೂ ಮಾಡುವುದಿಲ್ಲ. ಪಾಪ ಅಂದರೆ ಆತನಿಗೆ ಆಗುವುದಿಲ್ಲ. ಆದರೆ ಅಂಥವರು ತನ್ನ ಮಗನನ್ನು ಭೂಮಿ ಮೇಲೆ ಕಳಿಸ್ಬಿಟ್ಟು ಮನುಷ್ಯರು ಮಾಡುವಂಥ ಪಾಪನೆಲ್ಲ ಅವ್ರ ಮೇಲೆ ಹಾಕ್ಬಿಟ್ರು. ಆವಾಗ ತಂದೆಯ ದೇವರಿಗೆ ಅನಿಸ್ತು, ನಿಜ ಅಂದರೆ ತಂದೆಯ ದೇವರು ನಮ್ಮನ್ನು ನೋಡಿ ನಾವು ಪಾಪಿಗಳಂತ ಎಣಿಸ್ಬೇಕಾಗಿತ್ತು. ಆದರೆ ತಂದೆಯ ದೇವರು ನಾವು ಪಾಪಿಗಳಂತ ಎಣಿಸ್ಲಿಲ್ಲ. ಪಾಪ ಏನೂ ತಪ್ಪು ಮಾಡದೆ, ಏನೂ ಪಾಪ ಮಾಡದೆ ತನ್ನ ಮಗನನ್ನೇ ಪಾಪಿ ಅಂತ ಎಣಿಸ್ಬಿಟ್ರು. ನಿಜ ಅಂದರೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಆದರೆ ದೇವರಿಗೆ ನಾವು ಕೊಟ್ಟಂಥ ಸ್ವರೂಪ ಯಾವುದಂದರೆ ಪಾಪದ ಸ್ವರೂಪವನ್ನು ನಾವು ಆತನಿಗೆ ಕೊಟ್ಟುಬಿಟ್ಟು. ಇದೆಷ್ಟೋ ಘೋರವಾದ ಮಾತು. ಆದರೂ ಮನುಷ್ಯನು ತಪ್ಪು ಮಾಡಿ ಪಾಪ ಮಾಡಿ ದೇವರಿಗೆ ಪಾಪದ ಸ್ವರೂಪ ಕೊಟ್ಟರೂ ಕೂಡ ಮನುಷ್ಯನು ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ಅದನ್ನು ಮತ್ತೆ ಬೀಳ್ಕೊಳ್ತಾನೆ, ನಾನೇನು ಮಾಡಿದೆ ಅಂತ ಮನುಷ್ಯನು ಬೀಗಿಕೊಳ್ತಾನೆ. ಆದರೆ ಇಲ್ಲಿ ನಾವು ಶಿಲ್ಬೆಯಲ್ಲಿ ನಾವು ನೋಡುವಾಗ ಪಾಪ ದೇವರು ಏನೂ ತಪ್ಪು ಮಾಡಿದೆ, ಏನೂ ಅಪರಾಧ ಮಾಡಿದೆ, ನಮ್ಮ ಪಾಪಕ್ಕಾಗಿ ನಮ್ಮ ಶಾಪಕ್ಕಾಗಿ ಆತನ ಏನು ಮಾಡಿದನು? ತಂದೆಯ ದೇವರಿಂದ ಕೈ ಬಿಡಲ್ಪಟ್ಟನು. ನಾವು ನೋಡುವಾಗ ತಂದೆಯ ದೇವರು ಯೇಸು ಕ್ರಿಸ್ತನನ್ನು ಕೈ ಬಿಟ್ಟರು ಅನ್ನೋ ಪದ ನಾವು ಆ ಕಡೆಯಿಂದ ಈ ಕಡೆ ಓದೋ ತನಕ ಎಲ್ಲೂ ನಾವು ಕೇಳ್ಕೊಂಡಿಲ್ಲ. ಯಾಕಂದರೆ ತಂದೆಯ ದೇವರು ಮಗನ ಜೊತೆಲಿ ಯಾವಾಗ ಇರ್ತಿದ್ರು, ಮಗನಾದ ದೇವರು ತಂದೆ ಜೊತೆಲಿ ಯಾವಾಗಲೂ ಕೂಡ ಇರ್ತಿದ್ರು. ಯಾವ ಕ್ಷಣಕ್ಕೂ ಯಾವ ಮಾತಕ್ಕೂ ಯಾವಾಗಲೂ ಕೂಡ ತಂದೆಯ ದೇವರು ಮಗನ ಕೈಯನ್ನು ಬಿಡಲಿಲ್ಲ. ಆದರೆ ನಮ್ಮ ಕಾರಣದಿಂದ ಆ ಸಮಯದಲ್ಲಿ ದೇವರು ಕೈ ಬಿಟ್ಬಿಟ್ರು. ಉದಾಹರಣೆಗಾಗಿ ಒಂದು ಮಾತು ಹೇಳಬೇಕಂದ್ರೆ, ಊರಿನಲ್ಲಿ ಊರ ಕಡೆ ಹಳ್ಳಿ ಕಡೆ ಎಲ್ಲ ಪಂಚಾಯತಿ ಮಾಡ್ತಾ ಇರ್ತಾರೆ. ಏನು ಜಗಳ ಬಂದರೂ ಏನು ಸಮಸ್ಯೆ ಬಂದರೂ ಆ ಊರಿನ ಯಜಮಾನ ಹತ್ರನೇ ಹೋಗ್ತಾ ಇರ್ತಾರೆ. ಆ ಊರಿಂದ ಪಂಚಾಯತಿ ಯಜಮಾನ ಒಂದ್ಸಲ ಕುತ್ಕೊಂಡವಾಗ ಒಂದು ಮನುಷ್ಯ ಓಡೋಕೊಂಡು ಬಂದು ಆತನ ಕಾಲ ಮೇಲೆ ಬಿದ್ದು ಗಟ್ಟಿಯಾಗಿ ಅಳ್ತಾ ಇದ್ದ. ಆಮೇಲೆ ಏನಾಯ್ತಪ್ಪ, ಯಾಕೆ ಅಳ್ತಾ ಇದ್ದೆ ಅಂದರೆ, ಆಮೇಲೆ ಆ ಮನುಷ್ಯ ಹೇಳ್ತಾನೆ, ಇಲ್ಲ ಸ್ವಾಮಿ, ಮತ್ತು ನನ್ನನ್ನು ಒಂದು ಗುಂಪಿನ ಜನರು ಹೊಡಿಲಿಕ್ಕೆ ಬರ್ತಾ ಇದ್ದಾರೆ, ನೀವೇ ಅವರಿಂದ ನನ್ನನ್ನು ಬಿಡಿಸ್ಬೇಕು ಅಂತ ಹೇಳಿ ಆ ಮನುಷ್ಯ ಕೇಳ್ಕೊಳ್ತಾನೆ. ಆಯಿತು, ನಿನ್ನ ಮೇಲೆ ಅವ್ರು ಕೈ ಮಾಡೋದಿಲ್ಲ, ನೀನೇನು ಹೆದರ್ಬೇಡ, ಬಾ ನನ್ನ ಕುರ್ಚಿ ಹಿಂದ್ಗಡೆ ಬಾ ಇಲ್ಲಿ ಅಡ್ಕೋಬಾ ಅಂತ ಅವನಿಗೆ ಅಡಗಿಸ್ಕೊಳ್ತಾರೆ. ಆಮೇಲೆ ಆ ಜನ ಎಲ್ಲ ಓಡೋಡ್ಕೊಂಡು ಬರ್ತಾರೆ. ಆಮೇಲೆ ಆ ಯಜಮಾನ ಕೇಳ್ತಾರೆ, ಯಜಮಾನ ಮತ್ತೆ ಒಂದು ಮನುಷ್ಯ ಓಡ್ಕೊಂಡು ಬಂದಾಗ ನೀವೇನಾದರೂ ನೋಡಿದ್ದೀರಾ ಅಂತ ಹೇಳಿ. ಹೌದು ನೋಡಿದೆ, ಏನಾಯ್ತು ಅಂದಮೇಲೆ ನೀವು ಅವನನ್ನು ನಮ್ಮ ಕೈಗೆ ಒಪ್ಪಿಸು ಅಂತ ಹೇಳಿ ಆ ಜನರೆಲ್ಲ ಹೇಳ್ತಾರೆ. ಆಮೇಲೆ ಯಜಮಾನ ಹೇಳ್ತಾರೆ, ಯಾಕೆ ನಿಮ್ಮ ಕೈಗೆ ಯಾಕೆ ಒಪ್ಪಿಸ್ಬೇಕು? ನಾನು ಆ ಮನುಷ್ಯನಿಗೆ ಮಾತು ಕೊಟ್ಟಿದ್ದೇನೆ, ನಿಮಗೆ ಅವ್ರು ಯಾರು ನಿಮ್ಗೆ ಏನು ಮಾಡ್ಲಿಕ್ಕಾಗಲ್ಲ, ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ, ಅದಕ್ಕಾಗಿ ನಾನು ಆ ಮನುಷ್ಯನನ್ನು ನಿಮ್ಮ ಕೈಗೆ ಒಪ್ಪಿಸುವುದಿಲ್ಲ ಅಂತ ಯಜಮಾನ ಹೇಳ್ತಾರೆ. ಆಮೇಲೆ ಆ ಗುಂಪಿನ ಜನರು ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಯಜಮಾನ, ಆತನ ಏನು ಮಾಡಿದಾನಂತ ನೀನು ಗೊತ್ತಾದರೆ ನಾವೆಲ್ಲ ಸಾಯಿಸೋದು, ನೀನೇ ಆತನನ್ನು ಸಾಯಿಸಿಬಿಡ್ತೀಯ ಅಂತ ಹೇಳಿ ಆ ಜನರ ಗುಂಪು ಹೇಳ್ತಾರೆ. ಆಮೇಲೆ ಯಜಮಾನ ಕೇಳ್ತಾನೆ, ಹೌದಾ, ಹಾಗಾದರೆ ಆತನ ಏನು ಮಾಡಿದ್ದಾನೆ ಹೇಳಿದೆ ಅಂದಮೇಲೆ ಆ ಜನ ಏನು ಹೇಳ್ತಾರೆ ಅಂದರೆ, ನಿನಗಿದ್ದಲ್ಲ ಒಬ್ಬನೇ ಮಗ, ಆ ಒಬ್ಬನೇ ಮಗನನ್ನು ಈತನು ಕೊಂದು ಬಿಟ್ಟಿದ್ದಾನೆ ಅಂತೇಳಿ ಆ ಜನ ಹೇಳ್ತಾರೆ. ಆವಾಗ ಕುರ್ಚಿ ಹಿಂದ್ಗಡೆ ಅಡ್ಕೊಂಡಂತ ಆ ಮನುಷ್ಯ ಏನು ಮಾಡ್ತಾನೆ, ಯಜಮಾನ ಕಾಲುವರೆಗೂ ಗಟ್ಟಿಯಾಗಿ ಹಿಡ್ಕೊಳ್ತಾನೆ, ಸ್ವಾಮಿ ಆ ಮಗ ನಿಮ್ಮ ಮಗ ಅಂತ ನಮ್ಗೆ ಗೊತ್ತಿರಲಿಲ್ಲ ಸ್ವಾಮಿ, ನನ್ನನ್ನು ಕ್ಷಮಿಸಪ್ಪ ಅಂತ ಹೇಳಿ ಆ ಯಜಮಾನ ಕಾಲು ಹಿಡ್ಕೊಂಡು ಅಳ್ಳಿ ಶುರು ಮಾಡ್ತಾನೆ. ಆಮೇಲೆ ಯಜಮಾನ ಎದೆ ಒಡೆದಂಗೆ ಆಗೋಯ್ತು, ಇದನ್ನು ತಾನು ಒಬ್ಬನೇ ಮಗನಲ್ಲಿ ತನು ಕೊಂದ್ಬಿಟ್ಟಾನಲ್ಲ, ಎದೆ ಒಡೆದಂಗೆ ಆಯ್ತು ಆತನಿಗೆ. ಆದರೂ ಕೂಡ ಏನು ಮಾಡ್ತಾನಂದ್ರೆ, ಆತನ 2 ಭುಜಗಳನ್ನು ತನ್ನ ಕೈಗಳನ್ನು ಹಿಡ್ಕೊಳ್ತಾನೆ. ಹೌದು, ನೀನು ನನ್ನ ಮಗನನ್ನು ಕೊಂದಿಯಾ, ಹಾಗಾದ್ರೆ ನಾನು ಒಂದು ಕೆಲಸ ಹೇಳ್ತೇನೆ ಮಾಡ್ತೀಯಾ ಅಂತ ಹೇಳಿ ಆ ಮನುಷ್ಯನನ್ನು ಕೇಳ್ತಾನೆ ತಂದೆ.
ಯಜಮಾನ. ಆಮೇಲೆ ಆಯ್ತು ಯಜಮಾನ, ನಾನು ಏನು ಮಾಡ್ಬೇಕು ಹೇಳು ಆಮೇಲೆ ಏನು ಮಾಡ್ಬೇಕು ಹೇಳಂದ್ರೆ, ಈಗಂತೂ ನನಗಂತೂ ಮಗ ಇಲ್ಲ, ನನ್ನ ಮಗ ನೀನು ಕೊಂದು ಹಾಕಿದಿ, ನನ್ನ ಮಗ ಇಲ್ಲ, ನೀನಾದ್ರೂ ನನ್ನ ಮಗನ ತರ ನನ್ನ ಜೊತೆಯಲ್ಲಿ ಇರ್ತೀಯ ಅಂತ ಹೇಳಿ ಯಜಮಾನ ಆ ಮನುಷ್ಯನ ಕೇಳ್ತಾನೆ. ಆ ಮನುಷ್ಯನ ಕಣ್ಣಲ್ಲಿ ನೀರು ಸುರಿಲಿಕ್ಕೆ ಶುರು ಆಗ್ಬಿಡ್ತದೆ. ಅಯ್ಯೋ, ನಾನಾದ್ರೂ ಈ ಮಗನನ್ನು ಕೊಂದು ಹಾಕ್ತದೆ, ಈತನಾದ್ರೂ ನನ್ನ ಮಗ ಆಗಿರ್ಬೇಕಂತ ಕೇಳ್ತಾ ಇದ್ದಾನಲ್ಲ, ನನ್ನ ಕೊಲೆಗಡಕ, ನನ್ನ ಕೊಲೆಪಾತಕ, ನನ್ನ ಅಪರಾಧಿ, ನನ್ನ ದ್ರೋಹಿ, ನನ್ನ ಮೋಸ ಮಾಡಿದೆ, ನನ್ನ ಅನ್ಯಾಯ ಮಾಡಿದೆ, ಆದ್ರೂ ಕೂಡ ಈತನು ತನ್ನ ಮಗನಾಗಿರ್ಬೇಕಂತ ನನ್ನನ್ನು ಕೇಳ್ಕೊಳ್ತಾ ಇದ್ದಾನಲ್ಲ ಅನ್ಕೊಂಡು ಆತನ ಏನ್ ಮಾಡ್ತಾನಂದ್ರೆ, ಆಯ್ತು ನಾನು ನಿಮ್ಮ ಮಾತಿಗೆ ಒಪ್ಕೊಳ್ತೇನೆ, ಅನ್ಕೊಂಡು ಮಗ ಬೇಡ, ನನ್ನ ದಾಸನಾಗಿರ್ಲಿ, ನಿಮ್ ಸೇವೆ ಮಾಡ್ಕೊಂಡು ನಿಮ್ಮ ಕಾಲು ಹೊತ್ಕೊಂಡು ನಿಮ್ಮ ಚಪ್ಪಲಿ ಹೊತ್ಕೊಂಡು ಅಡ್ಡಾಡ್ತೇನೆ, ನನ್ನ ಮಗ ಬೇಡ ಅಂದ್ಮೇಲೆ ಬೇಡ ನೀನು ಯಾವಾಗ್ಲೂ ಕೂಡ ನನ್ನ ಮಗನಾಗಿರ್ಬೇಕು ಅನ್ಕೊಂಡು ಆತನ ಏನ್ ಮಾಡ್ತಾನೆ, ತಬ್ಬಿಕೊಂಡು ತನ್ನ ಮಗನ ಸ್ಥಾನವನ್ನು ಆ ಮನುಷ್ಯನಿಗೆ, ಕೊಲೆ ಮಾಡಿದಂತ ಮನುಷ್ಯನಿಗೆ ತುಂಬಿಸ್ತಾನೆ. ಅದೇ ರೀತಿಯಾಗಿ ನಾವು ಕೂಡ ತಂದೆ ಆ ದೇವರಿಗೆ ಮಗ ಅಂದ್ರೆ ಬಹಳ ಪ್ರೀತಿಯಾಗಿತ್ತು, ಯೇಸು ಕ್ರಿಸ್ತನಿಗೆ ತುಂಬಾ ಪ್ರೀತಿಯಾಗಿತ್ತು. ಆದ್ರೂ ಕೂಡ ಇಲ್ಲಿ ನೋಡ್ರಿ, ತಂದೆ ಆ ದೇವರ ಪ್ರೀತಿ ಮಗನಿಗಿಂತ ಹೆಚ್ಚಾಗಿ ದೇವರು ನಮ್ಮ ಮೇಲೇನೆ ತೋರಿಸಿದ್ರು. ಯಾಕಂದ್ರೆ ದೇವರು ಎರಡು ದೃಷ್ಟಿಯನ್ನ ನೋಡಿರ್ಬೇಕು. ಒಂದು ತನ್ನ ಮಗನ ಕಡೆ ದೃಷ್ಟಿ ಹಾಕಿರ್ಬೇಕು, ಇನ್ನೊಂದು ಲೋಕದ ಕಡೆ ದೃಷ್ಟಿ ಹಾಕಿರ್ಬೇಕು. ಮಗ ಪರಿಶುದ್ಧನಾಗಿ ಪವಿತ್ರನಾಗಿದ್ದ ಆಗಿನ ಸಮಯದಲ್ಲಿ, ಇನ್ನೊಂದು ಕಡೆ ಲೋಕವೆಲ್ಲ ಪಾಪದಲ್ಲಿ ಬಿದ್ದು ಕೆಟ್ಟು ಹೋಗಿತ್ತು. ಆದ್ರೆ ತಂದೆ ಆದವರು ಯಾವ್ದನ್ನ ಆರಿಸ್ಕೊಳ್ಬೇಕು? ಪರಿಶುದ್ಧನಾಗಿರುವಂತ ತನ್ನ ಮಗನನ್ನೇ ತಾನೇ ಆರಿಸ್ಕೊಳ್ಬೇಕಾಗಿತ್ತು. ಯಾವಾಗ್ಲೂ ಕೂಡ ನನ್ನ ಮಾತನ್ನು ಕೇಳಿ ನನ್ನ ಮಾತಿನಂತೆ ನಡುವಂತ ಮಗನ್ ತಾನೇ ತಂದೆ ಆದವರು ಆರಿಸ್ಕೊಳ್ಬೇಕಾಗಿತ್ತು. ಆದ್ರೆ ಯಾವತ್ತೂ ಕೂಡ ಯೇಸು ಸ್ವಾಮಿ ತಂದೆ ಆದವರಿಗೆ ಗಾಯ ಮಾಡ್ಲಿಲ್ಲ, ಮೋಸ ಮಾಡ್ಲಿಲ್ಲ, ಅನ್ಯಾಯ ಮಾಡ್ಲಿಲ್ಲ, ಆತನ ಚಿತ್ತಕ್ಕೆ ಅವಿಧೇಯರಾಗಿ ನಡ್ಕೊಳ್ಳಿಲ್ಲ ಯೇಸು ಸ್ವಾಮಿ. ಎಲ್ಲ ಮಾಡಿದ್ದು ನಾವು, ಅವಿಧೇಯರಾಗಿದ್ದು ನಾವು, ಪಾಪ ಮಾಡಿದ್ದು ನಾವು, ಆತನ ಚಿತ್ತಕ್ಕೆ ಅವಿಧೇಯರಾಗಿ ನಡ್ಕೊಂಡಿದ್ದು ನಾವು, ತಪ್ಪು ಮಾಡಿದ್ದು ನಾವು, ಪಾಪ ಮಾಡಿದ್ದು ನಾವು, ಎಲ್ಲ ದೋಷ ಪತ್ರಗಳು ಎಲ್ಲವೂ ನಮ್ಮ ಕಡೆನೆ ಬೆರಳು ಮಾಡಿ ತೋರಿಸ್ತಾ ಇತ್ತು. ಆದ್ರೆ ತಂದೆಯ ದೇವರ ದೃಷ್ಟಿ ಯಾವ ರೀತಿ ಬದಲಾಯಿಸ್ಕೊಂಡಾರಂದ್ರೆ, ಒಬ್ಬನನ್ನು ಕಳ್ಕೊಳ್ಳೋದು ಸುಲಭ ಅನ್ನಿಸ್ತು ತಂದೆಯ ದೇವರಿಗೆ. ಒಬ್ಬನಿಗೋಸ್ಕರ ಎಲ್ಲರನ್ನು ಯಾಕೆ ಸಾಯಿಸ್ಬೇಕು? ಒಬ್ಬನ್ನು ಸಾಯ್ತಾನೆ ಅಂದ್ರೆ ಎಲ್ಲರೂ ಕೂಡ ಉಳಿತಾರಂತ ಯೋಚನೆ ಮಾಡಿ ತಮ್ಮ ದೃಷ್ಟಿಯನ್ನೇ, ತಮ್ಮ ಮನಸ್ಸನ್ನೇ, ತಮ್ಮ ಹೃದಯವನ್ನೇ ತಂದೆ ಆ ದೇವ್ರು ಏನ್ ಮಾಡ್ಕೊಂಡ್ಬಿಟ್ರು? ಬದಲಾಯಿಸ್ಕೊಂಡ್ಬಿಟ್ರು. ಈ ಬದಲಾಯಿಸುವಿಕೆಯಲ್ಲೇ ದೇವರ ಕೃಪೆ ನಮ್ಮ ಮೇಲೆ ಬಂತು ಪ್ರೇರೆ. ಒಂದ್ ವೇಳೆ ತಂದೆ ಆ ದೇವರ ಮನಸ್ಸನ್ನು ಬದಲಾಯಿಸದೆ ಹೋಗಿದ್ರೆ, ಹೃದಯ ಬದಲಾವಣೆ ಆಗದೆ ಹೋಗಿದ್ರೆ, ಇವತ್ತಿನ ದಿನ ನಮ್ಗೆ ಶುಭವಾಗ್ತಾ ಇರ್ಲಿಲ್ಲ, ನಾವು ಯಾರು ಕೂಡ ಭೂಮಿ ಮೇಲೆ ಉಳಿತನ ಇರ್ಲಿಲ್ಲ. ಆ ರೀತಿ ಆಗಿತ್ತು. ಆದ್ರೆ ತಂದೆಯ ದೇವರ ಪ್ರೀತಿ ತುಂಬಾ ಅಪಾರವಾಗಿದ್ದ ಕಾರಣ ನಾವೆಲ್ಲರೂ ಈ ದಿನದಲ್ಲಿ ಶುಭದಲ್ಲಿ ಬಂದಿದ್ದೇವೆ. ಶುಭ ಶುಕ್ರವಾರದಲ್ಲಿ ನಾವೆಲ್ಲರೂ ಪ್ರವೇಶ ಮಾಡಿದ್ದೇವೆ. ಮತ್ತು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ರು ಅಂತ ನಾವು ವಾಕ್ಯದಲ್ಲಿ ಓದ್ಕೊಳ್ತೇವೆ. ನಿಜ ಅಂದ್ರೆ ತಂದೆಯ ದೇವರು ಆತನನ್ನೇ ಪ್ರೀತಿ ಮಾಡ್ಬೇಕಾಗಿತ್ತು. ಆದ್ರೆ ಹಾಗೆ ಮಾಡ್ಲಿಲ್ಲ, ನಮ್ಮನ್ನೇ ಪ್ರೀತಿ ಮಾಡಿದ್ರು, ನಮ್ಮನ್ನೇ ಆರಿಸ್ಕೊಂಡಿದ್ದು ದೇವರ ಕೊಟ್ಟೆ. ನಮ್ಮನ್ನೇ ಆರಿಸ್ಕೊಂಡು ತನ್ನ ಮಗನನ್ನ ಏನ್ ಮಾಡಿದ್ರು? ಕೈ ಬಿಟ್ಬಿಟ್ರು. ಅವಾಗ ನೋಡ್ರಿ, ಈಗ ಯಾರಾದ್ರೂ ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ಇದ್ದವರು, ಯಾವಾಗ್ಲೂ ನಮ್ಮ ಸಂಗಡದಲ್ಲಿ ಇದ್ದವರು, ಯಾವ ಕ್ಷಣದಲ್ಲೂ ಕೂಡ ನಮ್ಮನ್ನು ಕೈ ಬಿಡದೆ ನಮ್ಮ ಜೊತೆಯಲ್ಲೇ ನಡೀತಾ ಇದ್ರೆ ನಮ್ಗೆ ಧೈರ್ಯ ಇರ್ತದೆ. ಓ ಹೌದಲ್ಲ, ಇವ್ರು ನಮ್ಮ ಜೊತೆಯಲ್ಲಿ ಇದಾರಲ್ಲ, ಏನ್ ಸಮಸ್ಯೆ ಬಂದ್ರೆ ನೋಡ್ಕೊಳ್ತಾರೆ, ಏನ್ ತೊಂದರೆ ಬಂದ್ರೆ ನೋಡ್ಕೊಳ್ತಾರೆ ಅನ್ನೋ ಭಯ ನಮಗೆ ಅವಾಗ ಇರುವುದಿಲ್ಲ. ಯಾಕಂದ್ರೆ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಆದ್ರೆ ಯಾವಾಗ ಅವರು ನಮ್ಮ ಜೊತೆಯಲ್ಲಿ ಇಲ್ಲ, ನಾವು ಒಬ್ಬಂಟಿರಾಗಿದ್ದೇವೆ ಅಂದಾಗ ನಮ್ಮ ಹೃದಯ ಒಳಗೆ ಚೂರ್ ಆಗ್ಬಿಡ್ತದೆ. ಯಾಕಂದ್ರೆ ನಾವು ಒಬ್ಬಂಟಿರಾಗ್ಬಿಟ್ವೆಲ್ಲ, ನಮ್ಮ ಜೊತೆಲಿ ಇರ್ಬೇಕಾದ್ರೂ ನಮ್ಮ ಜೊತೆಲಿ ಇಲ್ಲ ಅಂತ ನಮ್ಗೆ ಭಯ ಶುರು ಆಗ್ಬಿಡ್ತದೆ ಆ ಸಮಯದಲ್ಲಿ. ಆದ್ರೆ ಯೇಸು ಕ್ರಿಸ್ತನು ಕೂಡ ಮರಣದ ಸಮಯ, ಯಾತನೆಯ ಸಮಯ, ರಕ್ತ ಸೋರ್ತಾ ಇದೆ, ಕೈಕಾಲುಗಳಲ್ಲಿ ಮೊಳೆಗಳು ಚುಚ್ಚಿದ್ದಾರೆ, ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಹೆಂದಿಟ್ಟಿದ್ದಾರೆ, ಬಿಸಿಲಲ್ಲಿ ಒದ್ದಾಡ್ತಾ ಇದ್ದೇನೆ, ದೇಹ ಬಿಸಿಲಿಗೆ ಸುಡ್ತಾ ಇದೆ. ಎಷ್ಟಂದ್ರೆ ಆತನ ಕಣ್ಣು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಬೆವರು ಸುರಿತಾ ಇದೆ, ತಲೆಯಿಂದ ರಕ್ತ ಸುರಿತಾ ಇದೆ, ಕಣ್ಣು ಮೇಲೆ ಬೀಳ್ತಾ ಇದೆ. ನಮ್ಗೆ ಸ್ವಲ್ಪ ಏನಾದ್ರು ಕಣ್ಣಲ್ಲಿ ಏನಾದ್ರು ಹೋದ್ರೆ ಸರಿಯಾಗಿ ನಮ್ಗೆ ಕಣ್ಣು ಕಾಣಿಸೋದಿಲ್ಲ. ಆ ಸಮಯದಲ್ಲಿ ದೇವರು ಕಣ್ಣು ಕೂಡ ಸರಿಯಾಗಿ ಬಿಡಿಸಿ ನೋಡ್ಲಿಕ್ಕೆ ಆಗ್ತದಿಲ್ಲೋ, ಕಣ್ಣು ಮುಚ್ಚುದು ತೆಗೆದು. ಯಾಕಂದ್ರೆ ಪ್ರಾಣ ಹೋಗುವಂತ ಸಮಯದಲ್ಲಿ ಒಂದೇ ಸಲ ಪ್ರಾಣ ಹೋಗುದಿಲ್ಲ, ಅದೆಷ್ಟೋ ಒದ್ದಾಡಿ ಹೋಗ್ತಾ ಇರ್ತದೆ ಪ್ರಾಣ. ಅಂತ ಸಮಯದಲ್ಲೂ ಕೂಡ ದೇವರು ಒಬ್ಬಂಟಿರಾಗಿ ತಂದೆ ಆ ದೇವರು ನನ್ನನ್ನು ಬಿಟ್ಟು ಇವರನ್ನ ಆರಿಸ್ಕೊಂಡ್ರಂತ ದೇವ್ರು ಬಾಧೆ ಪಟ್ರೆ ಅಂತ ನನಗೆ ಅನ್ಸುತ್ತೆ. ಆದ್ರೂ ಆ ಬಾಧೆಯಲ್ಲೂ ಕೂಡ ಯೇಸು ಕ್ರಿಸ್ತನು ತಂದೆ ಆ ದೇವರ ಚಿತ್ತ ನೆರವೇರಿಸಿದೆ ಅಂತ ಆ ಸಂತೋಷದಲ್ಲೂ ಕೂಡ ದೇವರು ಇರ್ಬೋದು. ನೋಡಿ, ಮರಣದಲ್ಲಿ ಕೂಡ ದೇವರು ನಮ್ಮನ್ನು ಆರಿಸ್ಕೊಂಡು ಸಂತೋಷ ಪಟ್ಟರು ಪ್ರೇರೆ. ಎಂತ ಪ್ರೀತಿ! ದೇವರ ಪ್ರೀತಿ ನಿಜವಾಗ್ಲೂ ಅಮೂಲ್ಯವಾದ ಪ್ರೀತಿ, ಅಪಾರವಾದ ಪ್ರೀತಿ, ಅಮರವಾದ ಪ್ರೀತಿ. ಈ ಪ್ರೀತಿಗೆ ಕೊನೆ ಇಲ್ಲ, ಈ ಪ್ರೀತಿಗೆ ಯಾವುದೇ ಒಂದು ಮಿತಿ ಇಲ್ಲ, ಹಿತಿ ಇಲ್ಲ, ಏನೂ ಇಲ್ಲ. ಅದ್ರ ಮನುಷ್ಯರ ಪ್ರೀತಿಗೆ ಕೊನೆ ಅನ್ನೋದು ಇರ್ತದೆ. ನಾವು ಒಳ್ಳೆಯವರಾಗಿರೋ ತನಕ ಅವ್ರು ಒಳ್ಳೆಯವರಾಗಿರ್ತಾರೆ. ನಮ್ಮಿಂದ ಏನಾದ್ರೂ ಒಂದ್ ಸ್ವಲ್ಪ ಕೆಟ್ಟತನ ಅವ್ರು ಕಂಡು ಬಂದ್ರೆ ನಮ್ಮನ್ನು ಅವ್ರು ಪ್ರೀತಿ ಮಾಡಲ್ಲ. ಇವ್ರು ಒಳ್ಳೆಯವರಲ್ಲ ಬಿಡಿ, ಇವ್ರನ್ನ ಯಾಕೆ ಪ್ರೀತಿ ಮಾಡ್ಬೇಕಂತ ಬಿಟ್ಬಿಡ್ತಾರೆ. ಆದ್ರೆ ದೇವರು ಹಾಗಲ್ಲ. ನಾವು ಕೆಟ್ಟವರಾಗಿದ್ರು ಕೂಡ, ನಾವು ತಪ್ಪು ಮಾಡ್ತೇವೆ ಅಂತ ತಿಳಿದ್ರು ಕೂಡ, ನಾವು ತಪ್ಪಿಗೆ ಹೋಗ್ತೇವೆ ಅಂತ ತಿಳಿದ್ರು ಕೂಡ ತಂದೆಯ ದೇವರು ಪ್ರೀತಿ ಮಾಡಿದ್ರು, ಮಗನಾದ ದೇವರು ಕೂಡ ಇಲ್ಲಿ ಪ್ರೀತಿ ಮಾಡಿದ್ರು. ಬೇರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಅನುಭವಿಸಿದಂತ ನೋವುಗಳು, ಸಂಕಟಗಳು, ದುಃಖಗಳು, ವೇದನೆಗಳು ಅನುಭವಿಸಿದ್ರಿಂದಲೇ ನಾವು ಈ ದಿನದಲ್ಲಿ
ಸಮಾಧಾನಕರವಾಗಿದ್ದೇವೆ, ಶಾಂತಿಕರವಾಗಿದ್ದೇವೆ. ನಾವು ನಿಜ ಅಂದ್ರೆ ನಾವು ತಪ್ಪು ಮಾಡಿದವರು, ನಾವು ಪಾಪ ಮಾಡಿದವರು, ನಾವು ಮರಣ ಅನುಭವಿಸಬೇಕಾಗಿತ್ತು. ಯಾಕಂದ್ರೆ ಲೇಖನದಲ್ಲಿ ಬರ್ದಿದೆ, ಪಾಪ ಕೊಡುವ ಸಂಬಳ ಮರಣ ಅನ್ಕೊಂಡು. ನಾವು ಪಾಪ ಮಾಡಿದ್ರೆ ನಾವು ತಾನೇ ಮರಣ ಅನುಭವಿಸಬೇಕಾಗಿತ್ತು, ನಾವು ತಾನೇ ಶಿಕ್ಷೆ ಅನುಭವಿಸಬೇಕಾಗಿತ್ತು. ನಮ್ಮ ಮೇಲೆ ತಾನೇ ದೋಷಪತ್ರ ಲಿಖಿತವಾಗಿತ್ತು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದು ಪತ್ರ ರೆಡಿ ಆಗ್ತಾನೆ ಇರ್ತದೆ. ಇವನು ಯಾವಾಗ ಹುಟ್ಟಿದವಾಗ ಏನ್ ಮಾಡ್ದ, ಎಲ್ಲಿ ಹೋದ, ಎಲ್ಲಿ ಬಂದ, ಯಾರಿಗೆ ಅನ್ಯಾಯ ಮಾಡ್ದ, ಯಾರಿಗೆ ಮೋಸ ಮಾಡ್ದ, ಎಷ್ಟು ತಪ್ಪು ಮಾಡ್ದ, ಎಷ್ಟು ಪಾಪ ಮಾಡ್ದ, ಪ್ರತಿಯೊಬ್ಬರಿಗೂ ದೋಷ ಪತ್ರ ರೆಡಿ ಆಗ್ತಾನೆ ಇರ್ತದೆ. ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗ್ತದೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗ್ತದೆ. ಅದು ಪತ್ರ ರೆಡಿನೇ ಆಗ್ತಾ ಇರ್ತದೆ. ಆದ್ರೆ ತಂದೆ ಆ ದೇವರು ಎಲ್ಲರ ದೋಷ ಪತ್ರವನ್ನು ತನ್ನ ಮಗನ ಮರಣದ ಮುಖಾಂತರ ಅದನ್ನು ಹರಿದು ಬಿಟ್ಟು ನಮಗೆ ಪ್ರೀತಿ ಪತ್ರ ಅಂದ್ರೆ ಈ ಸತ್ಯವೇದವನ್ನು ನಮಗೆ ನೀಡಿದ್ದಾರೆ. ನಿಜವಾಗಿಯೂ ದೋಷ ಪತ್ರ ನಮ್ಮ ತಲೆ ಮೇಲಿದ್ರೆ ನಾವು ದೋಷಗಳಾಗಿ ಸಾಯ್ಬೇಕಾಗಿತ್ತು. ಆ ದೋಷ ಪತ್ರ ತಂದೆ ಆ ದೇವರು ಹರಿದು ಬಿಟ್ಟು ತನ್ನ ಮಗನ ಮುಖಾಂತರ ಅದನ್ನು ಹರಿದು ಬಿಟ್ಟು ಪ್ರೀತಿ ಪತ್ರವನ್ನು ಕೊಟ್ಟು ನಾವು ಪ್ರೀತಿಯಿಂದ ಭೂಮಿ ಮೇಲೆ ಬಾಳ್ತಾ ಇದ್ದೇವೆ. ಪ್ರೇಯರೆ, ಮಗನಾದ ದೇವರು ನಮಗೋಸ್ಕರ ತಂದೆ ಚಿತ್ತವನ್ನು ನೆರವೇರಿಸಿದ್ರು. ತಂದೆಯಾದ ದೇವರು ನಮಗೋಸ್ಕರ ಮಗನ ಪ್ರಾಣವನ್ನು ತೆಗೆಯೋದಕ್ಕೂ ಕೂಡ ಹಿಂಜರಿಯದೆ ತಂದೆಯಾದ ದೇವರು ಕೂಡ ಮುಂದೆ ಬಂದು ಮಗನನ್ನು ಕೈ ಬಿಟ್ಬಿಟ್ರು. ಇದು ಎಂತ ಪ್ರೀತಿ ಪ್ರೇಯರೆ! ಇಲ್ಲಿ ನಮ್ಮನ್ನು ಮಗನಾದ ದೇವರು ಕೂಡ ನಮ್ಮನ್ನು ಪ್ರೀತಿ ಮಾಡಿದ್ರು. ಆತನ ಪ್ರೀತಿ ಮಾಡಿದ್ರಿಂದಲೇ ನಮ್ಮ ದೋಷಗಳೆಲ್ಲ ಆತನ ಮೇಲೆ ಟ್ರಾನ್ಸ್ಫರ್ ಆಯಿತು. ತಂದೆಯಾದ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ರಿಂದಲೇ ನಾವು ತಂದೆ ದೃಷ್ಟಿಯಲ್ಲಿ ನಿರ್ದೋಷಗಳಾಗಿ ಕಂಡು ಬಂದೆವು. ಯಾಕಂದ್ರೆ ಹಳೆ ಒಡಂಬಡಿಕೆ ಎಲ್ಲ ಜನರು ತಪ್ಪು ಮಾಡಿದವಾಗ ದೇವರು, ನಾವು ಅನ್ಕೊಳ್ಬಹುದು ದೇವರು ತುಂಬಾ ಶಾಂತ ಸ್ವರೂಪಿ, ತುಂಬಾ ಪ್ರೀತಿ ಸ್ವರೂಪಿ, ಕರುಣಾಮಯಿ, ದಯಾಮಯಿ, ನಮ್ಮನ್ನೇನು ಮಾಡಲ್ಲ ದೇವರು, ನಮ್ಮನ್ನೇನು ಮಾಡಲ್ಲ ಅಂತ ನಾವು ಅನ್ಕೊಂಡಿರ್ಬೋದು. ಆದ್ರೆ ದೇವ್ರು ಎಷ್ಟು ಒಂದು ಉಗ್ರತೆ ಉಳ್ಳ ದೇವ್ರು ಅಂದ್ರೆ, ಬಿಸಿಲನ್ನೇ ನೋಡ್ರಿ, ಎಷ್ಟು ಬಿಸಿಲಿದೆ ಹೊರಗಡೆ. ನಮ್ಮ ಬಿಸಿಲಲ್ಲಿ ಒಂದು 5 ನಿಮಿಷ ನಿಲ್ಲಿಕ್ಕಾಗಲ್ಲ. ಇಂಥ ಉಗ್ರತೆ ಉಳ್ಳ ಬಿಸಿಲನ್ನೇ ಉಂಟು ಮಾಡಿದಂಥ ದೇವರಿಗೆ ಎಷ್ಟು ಉಗ್ರತೆ ಇರ್ಬೋದು. ನಾವು ತಪ್ಪು ಮಾಡಿದ್ರೆ, ನಾವು ಪಾಪ ಮಾಡಿದ್ರೆ ದೇವರು ನಮ್ಗೆ ಎಷ್ಟು ಉಗ್ರತೆಯಿಂದ ಶಿಕ್ಷಿಸಬಹುದು. ಅದಕ್ಕೆ ತಾನೇ ಪಾತಾಳವನ್ನು ಸೈತಾನ್ಗೋಸ್ಕರ ಅವರು ಸಿದ್ಧ ಮಾಡಿದ್ದು, ನಮಗೋಸ್ಕರ ಅಲ್ಲ, ಅದು ಸೈತಾನ್ಗೋಸ್ಕರನೇ ಸಿದ್ಧ ಮಾಡಿದ್ದು. ಆದ್ರೆ ನಮ್ಮದೇ ಹೋದ್ರೆ ನಾವೇನ್ ಮಾಡ್ತೀವಿ, ಅಂತ ಉಗ್ರ ಕೋಪಕ್ಕೆ, ಅಂತ ಉಗ್ರ ಒಂದು ಕಷ್ಟಕ್ಕೆ ನಾವು ಗುರಿ ಆಗ್ತೇವೆ. ದೇವರು ಶಾಂತ ಸ್ವರೂಪ ಅನ್ಕೊಂಡು ನಾವು ಶಿಲ್ಬೆ ಮೇಲೆ ಅನುಭವಿಸಿದಂತ ನೋವುಗಳನ್ನು ಮರೆತು, ಶಿಲ್ಬೆ ಮೇಲೆ ನಮಗೋಸ್ಕರ ಅನುಭವಿಸಿದಂತ ಮರಣವನ್ನು ಮರೆತು ನಾವು ಆತನ ಚಿತ್ತಕ್ಕೆ ಆಗ್ಲಿ, ಆತನ ಮಾತಿಗಾಗ್ಲಿ ಯಾವತ್ತೂ ಕೂಡ ನಾವು ಅವಿಧೇಯರಾಗಿರಬಾರ್ದು. ಯಾಕಂದ್ರೆ ಎಲ್ಲವನ್ನು ಸರಿ ಮಾಡೋದಕ್ಕೋಸ್ಕರ, ಅಶುಭವಾಗಿದ್ದನ್ನು ಶುಭ ಮಾಡೋದಕ್ಕೋಸ್ಕರ ತಂದೆ ಆ ದೇವರು ಮಗನನ್ನು ನಮಗೋಸ್ಕರ ಕೊಟ್ಟನು. ಮತ್ತು ಆತನು ಏನ್ ಮಾಡಿದ್ರು, ನಮಗೋಸ್ಕರ ಮರಣವನ್ನು ಅನುಭವಿಸಿ ಅಶುಭವಾದದನ್ನೆಲ್ಲವನ್ನು ಶುಭ ಮಾಡಿ ಹೋಗಿದ್ದಾರೆ. ನಾವು ಮತ್ತೆ ಯಾಕೆ ನಾವು ಸೈತಾನ ಕೈಯಲ್ಲಿ ಸಮರ್ಪಣೆ ಮಾಡಿಕೊಂಡು ಸೈತಾನ ಹೇಳಿರುವಂತ ಮಾತುಗಳನ್ನು ಕೇಳಿ ಸೈತಾನಿಗೆ ಇಷ್ಟ ಬಂದಂತೆ ಜೀವಿಸಿ ದೇವರಿಗೆ ಅವಿಧೇಯರಾಗಿ, ದೇವರಿಗೆ ಯಾವ್ದು ಬೇಡ ಅಂತಾರೆ ಅದನ್ನ ಮಾಡಿ ನಾವು ಯಾಕೆ ನಮ್ಮದನ್ನೆಲ್ಲ ಜೀವಿತ ಆಗಲಿ, ಜೀವನ ಆಗಲಿ, ನಮ್ಮ ಕುಟುಂಬವಾಗ್ಲಿ, ಯಾವುದೆಲ್ಲ ಆಗಲಿ ಯಾಕೆ ನಾವು ಅಶುಭ ಮಾಡ್ಕೊಳ್ಬೇಕು? ನಾವು ಅಶುಭ ಮಾಡ್ಕೊಳ್ಬಾರ್ದು. ನಾವು ಯಾವಾಗಲೂ ದೇವರು ನಮಗೆ ಶುಭ ಶುಕ್ರವಾರ ದಿನದಂದು ಪ್ರಾಣ ಕೊಟ್ಟು ನಮಗೋಸ್ಕರ ಶುಭ ಮಾಡಿದ್ದಾರೆ. ನಾವು ಕೂಡ ಆತನ ಮಾತಿಗೆ ವಿಧೇಯರಾಗಿ ನಮಗೂ ಶುಭವಾಗಬೇಕು. ನಮ್ಮನ್ನು ಆರಿಸ್ಕೊಂಡಂತ ತಂದೆ ಕೂಡ ನಮ್ಮನ್ನು ನೋಡಿ ಸಂತೋಷ ಪಡಬೇಕು, ಖುಷಿ ಪಡಬೇಕು. ಹೌದು, ನನ್ನ ಮಕ್ಕಳಿಗೋಸ್ಕರ ಪ್ರಾಣ ಕೊಟ್ಟಿದ್ರು ಮತ್ತು ಅದನ್ನ ಅರ್ಥ ಮಾಡಿಕೊಂಡು ನನ್ನ ಸೃಷ್ಟಿ ಮಕ್ಕಳು ತಪ್ಪು ಮಾಡದೆ, ಪಾಪ ಮಾಡದೆ ಭೂಮಿ ಮೇಲೆ ಬಾಳ್ತಾ ಇದ್ದಾರೆ. ಮನುಷ್ಯನ ಮೇಲೆ ಒಂದಲ್ಲ ಒಂದು ತಪ್ಪುಗಳು, ಪಾಪಗಳು ನಡೀತಾನೆ ಇರ್ತವೆ. ಆದ್ರೆ ಆಗೋ ತಪ್ಪುಗಳೇ ಪದೇ ಪದೇ ಮಾಡಿ, ಆಗೋ ಅಪರಾಧಗಳನ್ನೇ ಪದೇ ಪದೇ ಮಾಡಿ ತಂದೆ ಆ ದೇವ್ರಿಗೆ ನಾವು ಯಾವತ್ತೂ ದುಃಖ ಪಡಿಸಬಾರ್ದಲ್ಲ. ಮನುಷ್ಯನ ಮೇಲೆ ಪಾಪಿಗಳೇ, ಪಾಪ ಸ್ವರೂಪದಲ್ಲೇ ಜನ್ಮ ತಾಳಿದ್ದೇವೆ, ಪಾಪನ ಮಾಡಿದ್ದೇವೆ. ಸತ್ಯ ತಿಳ್ಕೊಂಡ್ರೆ ನಾವೇನ್ ಮಾಡ್ಬಿಟ್ಟೇವೆ, ಪಾಪ ಒಂದು ಮೂಲೆಯಲ್ಲಿ, ಪಾಪವನ್ನು ಬಿಟ್ಟು ನಾವು ಕ್ರಿಸ್ತನನ್ನು ಧರಿಸಿಕೊಂಡು ನಾವು ಹೊಸಬರಾಗಿ ಜೀವಿಸ್ತಾ ಇದ್ದೇವೆ. ಜೀವಿಸುವಾಗಲೂ ಕೂಡ ನಾವು ಯಾವತ್ತೂ ಕೂಡ ಆತನ ಮಾತಿಗೆ ಅವಿಧರಾಗಿ ನಡಿಬಾರ್ದು. ಯಾಕಂದ್ರೆ ತಂದೆ ಆ ದೇವರು ಬೇಜಾರು ಮಾಡ್ಕೊಳ್ತಾರೆ, ಗಾಯ ಮಾಡ್ಕೊಳ್ತಾರೆ. ಒಂದು ಸಾರಿ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದು ನಿಜ, ನೋವು ತಂದಿದ್ದು ನಿಜ, ಮರಣವನ್ನು ಅನುಭವಿಸಿದ್ದು ನಿಜ. ಆದ್ರೆ ಮತ್ತೆ ನಾವು ತಪ್ಪು ಮಾಡಿದಾಗ, ನಾವು ಪಾಪ ಮಾಡಿದಾಗ ಮತ್ತೆ ಆತನನ್ನು ಶಿಲ್ಬೆ ಹಾಕಿಸಿದ್ದು ಇದು ಯಾವ ನ್ಯಾಯ ಹೇಳ್ರಿ? ಒಂದೇ ಸಲ ತಾನೇ ದೇವರು ಸತ್ತಿದ್ದು. ನಾವು ತಪ್ಪು ಮಾಡಿದಾಗ, ನಾವು ಪಾಪ ಮಾಡಿದಾಗ ಪರಿಶುದ್ಧಾತ್ಮ ದೇವರು ಕಣ್ಣೀರು ಸುರಿಸ್ತಾರೆ. ನಾವು ದಾರಿ ತಪ್ಪಿದಾಗ ತಂದೆ ಆದವರು ಕೂಡ ಬೇಜಾರು ಮಾಡ್ಕೊಳ್ತಾರೆ, ನೋವು ಪಟ್ಕೊಳ್ತಾರೆ. ಅವಾಗ ಮತ್ತೆ ನಾವು ಕ್ರಿಸ್ತನನ್ನು ಶಿಲ್ಬೆಗೆ ಹಾಕಿಸಿದಂಗ ಆಗ್ತದೆ. ತಂದೆ ಆ ದೇವರ ಚಿತ್ತ ಒಂದೇ ಸಲ ತನ್ನ ಮಗ ಶಿಲ್ಬೆಗೆ ಇರ್ಬೇಕು ಅನ್ನೋದು ತಂದೆ ಆ ದೇವರ ಚಿತ್ತ. ಆದ್ರೆ ಆತನ ಮಕ್ಕಳು ನಾವು ಪದೇ ತಪ್ಪು ಮಾಡೋದ್ರಿಂದ ಪದೇ ನಾವು ಶಿಲ್ಬೆ ಹಾಕಿಸ್ತಾ ಇದ್ರೆ ತಂದೆ ಆ ದೇವ್ರಿಗೆ ಬೇಜಾರಾಗಲ್ವಾ? ಶಿಲ್ಬೆಗೆ ಇರುವಂತ ದೇವ್ರಿಗೂ ಕೂಡ ಎಷ್ಟು ಸಲ ನೋವು ಅನುಭವಿಸ್ಬೇಕು ದೇವರು? ಒಂದು ಸಲ ನೋವು ಅನುಭವಿಸಿ ಸಾಕು. ಆದ್ರೆ ಇದೆಲ್ಲ ಆತ್ಮಿಕವಾಗಿ ನಾವು ಯೋಚನೆ ಮಾಡಿದಾಗ, ಇದು ಗೊತ್ತಾಗ್ತದೆ. ಶಾರೀರಿಕ ಕಣ್ಣಿನಿಂದ ಅಥವಾ ಶಾರೀರಿಕವಾಗಿ ನಾವು ಅದನ್ನು ಯೋಚನೆ ಮಾಡಿದ್ರೆ ಶಾರೀರಿಕವಾಗಿ ಶಿಲ್ಬೆ ಹಾಕಿಸೋದಲ್ಲ, ಆತ್ಮಿಕವಾಗಿ ಶಿಲ್ಬೆ ಹಾಕ್ತದೆ. ಯಾಕಂದ್ರೆ ನಮ್ಮ ದೇವರು ಆತ್ಮ ಸ್ವರೂಪನು. ನಾವು ಆತ್ಮದಲ್ಲಿ ತಪ್ಪಿದವಾಗ ದೇವರ ಆತ್ಮಕ್ಕೆ ಗಾಯ ಆದಾಗ ಮತ್ತೆ ದೇವರನ್ನು ನಾವು ಶಿಲ್ಬೆಗೆ ಹಾಕಿಸ್ದಂಗ ಆಗ್ತದೆ.
ಆಗ್ತದೆ ಪ್ರಿಯರೇ. ಬೇಡ, ನಾವೆಲ್ಲರೂ ಆ ರೀತಿ ಮಾಡೋದು ಬೇಡ. ದೇವರು ನಮ್ಮನ್ನು ಎಷ್ಟೋ ಪ್ರೀತಿ ಮಾಡಿದ್ದಾರೆ. ದೇವರು ನಮ್ಮ ವಿಷಯಕ್ಕಾಗಿ ಎಷ್ಟೋ ಉನ್ನತ ಭವಿಷ್ಯ ಇಟ್ಟಿದ್ದಾರೆ. ದೇವರು ಅಮೋಘವಾದದ್ದನ್ನು ಮಾಡಿದ್ದಾರೆ. ಅಶುಭನೆಲ್ಲ ತೆಗೆದಾಕಿ ಶುಭ ಮಾಡಿದ್ದಾರೆ. ಶುಭ ಶುಕ್ರವಾರ ಕೊಟ್ಟಿದ್ದಾರೆ. ಅಷ್ಟೇ ಯಾಕೆ, ತನ್ನ ಮಗನನ್ನೇ ನಮಗೋಸ್ಕರ ಬಲಿ ಮಾಡಿಸಿದ್ದಾರೆ. ತನ್ನ ಮಗನನ್ನೇ ಕೊಟ್ಬಿಟ್ಟಾನಂತೆ ದೇವರು. ಆತನು ತನ್ನ ಮಗನನ್ನು ಕೊಡದೆ ಹೋಗಿದ್ರೆ ನಾವು ಯಾರು ಇವತ್ತು ಇಲ್ಲಿ ಇರ್ತಾ ಇರ್ಲಿಲ್ಲ. ಎಲ್ಲರೂ ನಾವು ನರಕದ ಪಾತ್ರನೇ ಆಗ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ಪಿತೃಗಳು ಏನ್ ಮಾಡಿದ್ದಾರೆ ಅಂದ್ರೆ, ಮಾಡಬಾರದು, ತಿನ್ನಬಾರದು, ನೋಡಬಾರ್ದನ್ನು ನೋಡಿ, ಮಾಡಬಾರ್ದನ್ನು ಮಾಡಿ, ತಿನ್ನಬಾರ್ದನ್ನು ತಿಂದು ಲೋಕವೆಲ್ಲ ಪಾಪದಲ್ಲಿ ಬೀಳುವಂಗ್ ಮಾಡ್ಬಿಟ್ರು. ಮತ್ತೆ ಅವರಿಂದ ಬಂದವರು ನಾವು ಕೂಡ ಪಾಪಿಗಳು ತಾನೆ, ನಾವು ಪಾಪ ಸ್ವರೂಪದಲ್ಲಿ ಜನ್ಮ ತಾಳಿದವರು ತಾನೆ. ಅದಕ್ಕಾಗಿ ದೇವರು ಏನ್ ಮಾಡಿದ್ರು, ತನ್ನ ಪ್ಲಾನ್ ಅನ್ನು ಹಾಳು ಮಾಡಿದಂತ ಸೈತಾನ್ ತಲೆಯನ್ನು ಜಡಿಯುವುದಕ್ಕಾಗಿ ತನ್ನ ಮಗನನ್ನು ಭೂಮಿ ಮೇಲೆ ಕಳಿಸ್ಕೊಟ್ಟು ಯುದ್ಧ ಮಾಡಿದ್ರು. ಇಲ್ಲಿ ಒಂದು ಘನಘೋರ ಯುದ್ಧ ನಡೆಯಿತು. ಈ ಯುದ್ಧ ನೋಡಿದ್ರೆ ನಿಜ ಹೇಳ್ಬೇಕಂದ್ರೆ, ಇದು ಯುದ್ಧ ನೋಡಿದ್ರೆ ಶಾರೀರಿಕ ಕಣ್ಣಿಂದ ಇದು ನೋಡಿದ್ರೆ ಸಾಲದು ಪ್ರೇರೆ. ನನ್ನ ಅನುಭವದ ಪ್ರಕಾರ ಇದು ನಾವು ಆತ್ಮಿಕ ಕಣ್ಣುಗಳಿಂದ, ಆತ್ಮಿಕ ಒಂದು ದೃಷ್ಟಿಯಿಂದ ನೋಡ್ಬೇಕು. ಯುದ್ಧ ಯಾರಿಗೆ ಯುದ್ಧ ಆಯ್ತು, ಹೇಗೆ ಯುದ್ಧ ಆಯ್ತು, ಯಾರಿಗೋಸ್ಕರ ಯುದ್ಧ ಆಯ್ತು, ಯಾರು ಯುದ್ಧ ಮಾಡಿದ್ರು, ಯಾರು ಬಂದು ಯುದ್ಧ ಮಾಡಿದ್ರು, ಯಾರ್ಯಾರಿಗೆ ಯುದ್ಧ ಆಯ್ತು ಅಂತ ನಾವು ನೋಡುದಾಗೆ ನಾವು ನೋಡ್ಬೇಕಾದ್ರೆ ನಿಜ ಅಂದ್ರೆ, ಸೈತಾನ ಮನುಷ್ಯನನ್ನು ಪಾಪದಲ್ಲಿ ಬೆಳೆಸಿ ತನ್ನ ಒಂದು ಯುದ್ಧ ಬಾಣವನ್ನು ಹೂಡಿದನು. ಆದ್ರೆ ತಂದೆ ಆದವರು ತನ್ನ ಮಗನನ್ನು ಕಳುಹಿಸಿ ಯುದ್ಧ ಬಾಣವನ್ನು ಕಿತ್ತ ಹಾಕುವುದಕ್ಕಾಗಿ ಯುದ್ಧ ಮಾಡಿಸಿದರು. ಯಾರ ಕೈಯಿಂದ? ತನ್ನ ಮಗನ ಕೈಯಿಂದ ಯುದ್ಧ ಮಾಡಿದ್ರು. ನಾವು ಪಾಪ ಮಾಡಿ ನಾವು ಸೈತಾನ ಜೊತೆ ಹೋರಾಡ ನಮ್ಗೆ ಗೆಲುವು ಉಂಟಾ? ನಮ್ಗೆ ಎಷ್ಟು ಮಾತ್ರಕ್ಕೂ ನಮ್ಗೆ ಗೆಲುವು ಇಲ್ಲ. ಯುದ್ಧ ಮಾಡುವವನು ಆತನು. ಅದನ್ನು ಮೌನವಾಗಿ ಸಹಿಸಿಕೊಂಡು ನಾವು ನೋಡುವಾಗ ನಮಗೆ ಆ ಯುದ್ಧದಲ್ಲಿ ತಂದೆ ಆದ ದೇವರು, ಮಗನಾದ ದೇವರು ಜಯ ಕೊಟ್ಟಿದ್ದಾರೆ. ನಿಜ ಅಂದ್ರೆ ಆ ಯುದ್ಧ ಮಾಡ್ಬೇಕಂದ್ರೆ ನಿಜ ಅಂದ್ರೆ ಇದು ತುಂಬಾ ನಾವು ಹೀಗೆ ಟಿವಿಯಲ್ಲಿ ನಾವು ಯುದ್ಧ ಮಾಡ್ಬೇಕಂದ್ರೆ ಆ ಕಡೆಯಿಂದ ಬಾಣ ಬರ್ತಾ ಇರ್ತವೆ, ಈ ಕಡೆಯಿಂದ ಬಾಣ ಬರ್ತಾ ಇರ್ತವೆ, ಆ ಕಡೆಯಿಂದ ಬಾಂಬ್ ಹಾಕ್ತಾ ಇರ್ತಾರೆ, ಈ ಕಡೆಯಿಂದ ಬಾಂಬ್ ಹಾಕ್ತಾ ಇರ್ತಾರೆ. ಇವ್ರಿಗೂ ನಷ್ಟ ಆಗ್ತಾ ಇರ್ತದೆ, ಅವರಿಗೂ ನಷ್ಟ ಆಗ್ತಾ ಇದೆ. ಅವ್ರ ಪ್ರಾಣ ಹೋಗ್ತಾ ಇರ್ತದೆ, ಇಲ್ಲಿ ಈ ಕಡೆ ಇವ್ರ ಪ್ರಾಣ ಹೋಗ್ತಾ ಇರ್ತದೆ. ಯುದ್ಧಗಳು ಘನಘೋರವಾಗಿ ಯುದ್ಧಗಳು ನಡೀತಾನೆ ಇರ್ತವೆ. ಆದ್ರೆ ಯುದ್ಧದಲ್ಲಿ ಒಬ್ಬ ರಾಜ ಆ ಕಡೆ ಇರ್ತಾನೆ, ಒಬ್ಬ ರಾಜ ಈ ಕಡೆ ಇರ್ತಾನೆ. ಕೊನೆಗೆ ಯಾರು ಸೈನಿಕರು ಎಲ್ಲ ಸತ್ತೋಗ್ಬಿಡ್ತಾರೆ, ಯಾರು ಸೈನಿಕರು ಉಳಿತಾರೆ ಅವರಿಗೆ ಜಯ ಸಿಗ್ತದೆ. ಆದ್ರೆ ಸೈತಾನು ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ನಮ್ಮ ತಂದೆ ಆದ ದೇವರ ಮಗನನ್ನು, ಮಗನಾದ ದೇವರನ್ನು ಹೊಡಿತಾನೆ ಇದ್ರು, ಕಷ್ಟ ಕೊಡ್ತಾನೆ ಇದ್ರು. ಮಳೆಗಳು ಹೊಡಿತಾನೆ ಇದ್ರು, ಮುಳ್ಳಿನ ಕಿರೀಟ ಇಡ್ತಾನೆ ಇದ್ರು, ಬಾಣಗಳು ಬೀಳ್ತಾನೆ ಇದ್ದು, ಬಾಂಬ ಸುಡುವಂತ ಬಾಂಬುಗಳು ಆತನ ಮೇಲೆ ಬೀಳ್ತಾನೆ ಇದ್ದು. ಆದ್ರೆ ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ಅದೇ ರೀತಿ ಮಾಡಿದ್ರಾ? ಅವ್ರು ಹೊಡೆದ್ರಂತ ಇವ್ರು ಹೊಡೆದ್ರಾ? ಇಲ್ಲ. ಅವ್ರು ಬೈದ್ರಂತ ಇವ್ರು ಬೈದ್ರಾ? ಇಲ್ಲ. ಅವರು ನೋವು ಕೊಟ್ರಂತ ಇವ್ರು ಅವ್ರಿಗೆ ನೋವು ಕೊಟ್ರ? ಇಲ್ಲ, ಕೊಡ್ಲಿಲ್ಲ. ಯಾವ ರೀತಿ ಯುದ್ಧ ಮಾಡಿದ್ರು ದೇವ್ರಂದ್ರೆ ಸಮಾಧಾನಕರವಾಗಿ, ಶಾಂತಿಕರವಾಗಿ, ಹೊಡೆದವರನ್ನು ಆಶೀರ್ವಾದ ಮಾಡ್ತಾ, ಬೈಯೋರನ್ನು ಆಶೀರ್ವಾದ ಮಾಡ್ತಾ, ಪ್ರಾಣ ತೆಗೆಯೋರನ್ನು ನೋಡಿ ಅವ್ರ ದೇವರೇ ಅವ್ರು ಏನ್ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲಪ್ಪ, ಅವರನ್ನು ಕ್ಷಮಿಸಂತ ಮೌನವಾಗಿ ಯುದ್ಧ ಮಾಡಿದ್ರು ಪ್ರೇರೆ. ಮೌನವಾಗಿ ಯುದ್ಧ ಮಾಡಿ ಏನು ಯುದ್ಧಕ್ಕೆ ಕಾರಣನಾಗಿದ್ದಾನಲ್ಲ ಸೈತಾನ ತಲೆಯನ್ನು ಶಿಲ್ಬೆ ಮೇಲೆ ಜಡ್ಬಿಟ್ನು. ಇದನ್ನು ಮೌನವಾಗಿ ಯುದ್ಧ ಮಾಡಿದ್ರಿಂದಲೇ ಅವನ ತಲೆ ಜಜ್ಜಲ್ಪಡ್ತು. ಇದನ್ನು ಮೌನವಾಗಿ ಯುದ್ಧ ಮಾಡ್ದೇನೆ ಇದನ್ನು ಕೂಡ ಹಾಗೆ ಮಾಡಿದ್ರೆ ಅವನ ತಲೆ ಜಜ್ಜಲ್ಪಡ್ತಾ ಇರ್ಲಿಲ್ಲ. ಒಂದು ನಿಯಮ ಇತ್ತು ಆ ಯುದ್ಧಕ್ಕೆ, ಏನಂದ್ರೆ ಸೈತಾನನು ಎಲ್ಲಾ ನೋವುಗಳು ಮಾಡ್ಬೇಕು, ನನ್ನ ಮಗ ಎಲ್ಲಾ ನೋವುಗಳನ್ನು ಸಹಿಸ್ಕೋಬೇಕು. ಇದೇ ಒಂದು ನಿಯಮ ಇತ್ತು ಆ ಯುದ್ಧಕ್ಕೆ. ಈ ನಿಯಮವನ್ನು ತಿಳಿದವನಾದ ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದು ತಂದೆ ಅದೇ ದೇವರ ಚಿತ್ತದ ನಿಯಮದ ಪ್ರಕಾರನೇ ಯುದ್ಧ ಮಾಡಿದಾಗಲೇ ಆತನಿಗೆ ಯುದ್ಧದಲ್ಲಿ ಜಯ ಸಿಕ್ತು. ಒಂದ್ ವೇಳೆ ಆತನ ನಿಯಮ ಬಿಟ್ಟು ತನ್ನ ನಿಯಮವನ್ನು ಶಾರೀರಿಕವಾಗಿ ಸಹಿಸ್ಕೊಳ್ಳಿಕ್ಕಾಗದೆ, ಅಯ್ಯೋ ನಮ್ಗೆ ನೋವಾಗ್ತಿದೆ ಅಂತ ಹೇಳ್ಕೊಂಡು, ಇಲ್ಲ ನನಗಾಗಲ್ಲ ಅಂತ ಒಂದು ಮಾತು ದೇವರು ನುಡಿದಿದ್ರೆ ಇವತ್ತು ನಾವೆಲ್ಲರೂ ಇಲ್ಲಿ ಇರ್ತಾ ಇರ್ಲಿಲ್ಲ, ಶುಭ ನಮ್ಗೆ ಆಗ್ತಾ ಇರ್ಲಿಲ್ಲ. ಶಿಲುಬೆಯ ಮಾತುಗಳು ಇಲ್ಲಿ ಬರ್ತಾ ಇರ್ಲಿಲ್ಲ. ಶಿಲುಬೆಯ ಮಾತುಗಳು ಇಲ್ಲಿ ಬರಬೇಕಾದ್ರೆ ಆತನು ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡನು, ಸಮಾಧಾನಕರವಾಗಿ ಎಲ್ಲವನ್ನು ಜಯಿಸಿಕೊಂಡನು. ಅಲ್ಲಿ ಕೆಲವರು ಹೇಳ್ತಾರೆ, ಶಿಲ್ಬೆ ಮೇಲೆ ನಿಮ್ ದೇವ್ರು ಸತ್ರಲ್ಲ, ಶಿಲ್ಬೆ ಮೇಲಿಂದ ನಿಮ್ ದೇವ್ರು ಉಳಿದು ಬರ್ಲಿಲ್ಲ ಅಲ್ಲ, ಮತ್ತೆ ನಿಮ್ಮ ದೇವ್ರು ಸತ್ತೋಗ್ಬಿಟ್ರಲ್ಲ, ಏನ್ ಮಾಡಿದ್ರು, ನಿಮ್ಗೆ ಎಲ್ಲಿ ಜಯ ಸಿಕ್ತು, ಎಲ್ಲ ಕ್ವಶನ್ಗಳು ಹಾಕ್ತಾ ಇರ್ತಾರೆ. ಅದು ನಿಜವಾಗಿ ಅವರಿಗೆ ಗೊತ್ತಿಲ್ಲ ಅವರಿಗೆ. ಇದು ನಿಜವಾದ ಯುದ್ಧ, ಇದು ಮೌನವಾಗಿ ಮಾಡುವಂತ ಯುದ್ಧ, ಇದು ಸೈತಾನನ್ನು ಜಯಿಸುವಂತ ಯುದ್ಧ, ಇದು ಇದೇ ರೀತಿ ಮಾಡ್ಬೇಕಂತ ಅವರಿಗೆ ಗೊತ್ತಿರ್ಲಿಲ್ಲ ಅವರಿಗೆ. ಆದ್ರೂ ಕೂಡ ತಂದೆ ಆದ ದೇವರು ಮಗನಿಗೆ ಎಲ್ಲವನ್ನು ಸಹಿಸ್ಕೊಳ್ಳಿಕ್ಕೆ ಶಕ್ತಿ ತಂದೆ ಆದ ದೇವರನ್ನೇ ಕೊಟ್ಟಿದ್ದು. ನಾವು ಯೇಸು ಕ್ರಿಸ್ತನಿಗೆ ಏನು ಕೊಟ್ವಿ? ಪಾಪ ಕೊಟ್ವಿ, ಶಾಪ ಕೊಟ್ವಿ, ನೋವು ಕೊಟ್ವಿ, ದುಃಖ ಕೊಟ್ವಿ, ಅಶಾಂತಿ ಕೊಟ್ವಿ, ಅಸಮಾಧಾನ ಕೊಟ್ವಿ. ಅದ್ರ ತಂದೆ ಆದ ದೇವರು ತನ್ನ ಮಗನಿಗೆ ಯಾವ ಬಲ ಬೇಕು ಆ ಬಲ ಎಲ್ಲ ಕೊಟ್ಬಿಟ್ರು. ಆದ್ರೆ ಆ ಮಾತಿನಲ್ಲಿ ಮಾತ್ರ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಅಂತ ಯೇಸು ಕ್ರಿಸ್ತರು ಕೇಳಿದ್ರು. ನಿಜವಾಗೂ ದೇವರು ಕೈ ಬಿಟ್ಟಿದ್ದೆ ನಿಜ ಆ ಸಮಯದಲ್ಲಿ. ಯಾಕಂದ್ರೆ ತಂದೆ ದೇವರು ಪರಿಶುದ್ಧ ಆಗಿದ್ದ ಕಾರಣ ಲೋಕದ ಪಾಪವೆಲ್ಲ ಯೇಸು ಕ್ರಿಸ್ತನ ಮೇಲೆ ಬಂತಲ್ಲ, ಅವರು ಪಾಪವನ್ನು ಮುಟ್ಟುವುದಿಲ್ಲ, ಸೋಕುವುದಿಲ್ಲ. ಆ ಸಮಯದಲ್ಲಿ ದೇವರು ನಮ್ಮನ್ನು ಶುದ್ಧ ಅಂತ ನೋಡಿದ್ರು, ಈತನು ಪಾಪಿ ಅಂತ
ನೋಡಿ ಆತನ ಕೈಯನ್ನು ಬಿಟ್ಬಿಟ್ರು. ಕೈ ಬಿಟ್ಟಿದಾಗ ಯೇಸು ಕ್ರಿಸ್ತನು ಅಲ್ಲಿ ಒಬ್ಬಂಟಿರಾಗ್ಬಿಟ್ರು. ಒಬ್ಬಂಟಿಗರಾದ್ರೂ ಕೂಡ ಪರವಾಗಿಲ್ಲ, ತಂದೆ ದೇವ್ರ ಚಿತ್ತ ನೆರವೇರಿಸ್ಬೇಕಂತ ತಲೆಬಾಗಿದ್ರು ಪ್ರೇಯರೆ. ಅವರು ಮರಣವನ್ನು ಅನುಭವಿಸಿದ್ರು. ಈಗ ಯೇಸು ಕ್ರಿಸ್ತನು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ನಲ್ಲ, ತಂದೆ ದೇವರು ಕೂಡ ಮಗನನ್ನು ನಮಗೋಸ್ಕರ ಒಪ್ಪಿಸಿ ಕೊಟ್ರಲ್ಲ. ನಾವು ದೇವ್ರಿಗೋಸ್ಕರ ಏನ್ ಮಾಡ್ತೇವೆ? ನಾವು ದೇವರಿಗಾಗಿ ನಾವು ಯಾವ ರೀತಿ ನಡ್ಕೊಳ್ತಾ ಇದ್ದೇವೆ? ನಾವು ಅದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಲ್ಲ. ನಿಜ ಅಂದ್ರೆ ಯಾರಾದ್ರೂ ನನಗೊಂದು 2,000 ರೂಪಾಯಿ ಸಾಲ ಇದೆ ಅಂದ್ರೆ ನನಗೆ ಅವ್ರು 2,000 ರೂಪಾಯಿ ಸಾಲ ತೀರ್ಸಿದ್ರು ಅನ್ಕೊಳ್ರಿ, ನನ್ನ ಜೀವ ಕಾಲವೆಲ್ಲ ಅವ್ರಿಗೆ ಮರೆಯುವುದಿಲ್ಲ. ಅಯ್ಯೋ ಪಾಪ ನನ್ಗೆ ಅವ್ರು 2,000 ರೂಪಾಯಿ ಕೊಟ್ರಪ್ಪ, ಕಷ್ಟ ಕಾಲದಲ್ಲಿ ಕೊಟ್ಟು ನಾನು ಅವ್ರನ್ನ ಮರಿಬಾರ್ದು ಅಂತ ಅವ್ರು ಮುಂದೆ ಕಂಡವಾಗೆಲ್ಲ ಹಿಂದೆ ಕಂಡವಾಗೆಲ್ಲ ಅವ್ರು ಯಾವಾಗ ಕಾಣ್ತಾರ ಅವಾಗೆಲ್ಲ ಥ್ಯಾಂಕ್ಸ್ ರೀ, ನೀವು ನಮ್ಗೆ ಉಪಕಾರ ಮಾಡಿದ್ರೆ ಥ್ಯಾಂಕ್ಸ್ ರೀ ಅಂತ ಹೇಳ್ತಾನೆ ಇರ್ತೇವೆ. ಯಾಕಂದ್ರೆ ನಮ್ಗೆ ದುಡ್ಡು ಕೊಟ್ಟು ಸಹಾಯ ಮಾಡಿದ್ರು. ದುಡ್ಡು ಕೊಟ್ಟು ಸಹಾಯ ಮಾಡಿದವರಿಗೆ ನಾವು ಇಷ್ಟೊಂದು ನೆನಪಲ್ಲಿ ಇಡುವಾಗ ಪಾಪ ಬಂಧನದಲ್ಲಿ ಇದ್ವಿ ನಾವು ಒಂದು ಕಾಲದಲ್ಲಿ, ಶಾಪ ಬಂಧನದಲ್ಲಿ ಇದ್ವಿ ಒಂದು ಕಾಲದಲ್ಲಿ, ನಮ್ಮ ಪ್ರಾಣ ಹೊಟ್ಟೋದ್ಮೇಲೆ ನಾವು ನರಕದಲ್ಲಿ ಬೀಳುವಂತ ಬಂಧನದಲ್ಲಿ ಇದ್ವಿ ಪ್ರೇರೆ. ಅಂತ ಬಂಧನವನ್ನು ದೇವರು ಬಂಧನದಿಂದ ನಮ್ಮನ್ನು ಬಿಡಿಸಿದ್ದಾರೆ. ಆ ಬಂಧನಗಳನ್ನು ಬಿಡಿಸುವುದಕ್ಕಾಗಿಯೇ ವಿಮೋಚನೆ ಮಾಡೋದಕ್ಕೋಸ್ಕರ ದೇವರು ದೇವರಾಗಿದ್ದಾರೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ. ಹೌದು, ದೇವರು ವಿಮೋಚನೆ ಮಾಡೋದಕ್ಕೋಸ್ಕರ ದೇವರು ದೇವರಾಗಿದ್ದಾರಂತೆ. ವಿಮೋಚನೆ ಅಂದ್ರೇನು? ಬಿಡುಗಡೆ. ದೇವರು ನಿಜವಾಗಿ ನಮಗೆ ಬಿಡುಗಡೆ ಎಲ್ಲಿ ಕೊಟ್ಟಿದ್ದಾರೆ? ನಮಗೆ ಶಿಲ್ಬೆ ಮೇಲೆ ಕೊಟ್ಟಿದ್ದಾರೆ. ಆ ಶಿಲ್ಬೆ ಮೇಲೆ ಬಿಡುಗಡೆ ಕೊಟ್ಟಿದ್ರಿಂದ ನಾವು ಸ್ವತಂತ್ರರಾದೆವು. ಒಂದ್ ವೇಳೆ ಯೇಸು ಕ್ರಿಸ್ತನ ಶಿಲ್ಬೆ ಮೇಲೆ ಪ್ರಾಣ ಕೊಡದೆ ಹೋಗಿದ್ರೆ ನಾವು ಇನ್ನೂ ಸೈತಾನ ಕೈಯಲ್ಲಿ ಬಂದಿಗಳಾಗಿರ್ಬೇಕಾಗಿತ್ತು. ಹೌದು, ನೀನ್ ಹೇಳ್ದಂಗೆ ಕೇಳ್ತೇನೆ. ಯಾಕಂದ್ರೆ ಅವ್ನ ಮಾತನ್ನ ಕೇಳ್ಬಿಟ್ಟೇವಲ್ಲ, ಪಾಪ ಸ್ವರೂಪದಲ್ಲಿ ಬಂದ್ಬಿಟ್ಟೇವಲ್ಲ, ಪಾಪ ಮಾಡ್ಬಿಟ್ಟೇವಲ್ಲ, ಮತ್ತೆ ಅವನ ಮಾತನ್ನ ಕೇಳ್ಬೇಕಾಗ್ತದೆ. ಇಲ್ಲಾಂದ್ರೆ ಅವ್ನು ಬಿಡುದಿಲ್ಲ. ನನ್ನ ಮಾತನ್ನ ನೀನ್ ಕೇಳ್ಬೇಕಂತ ನಮ್ಮನ್ನ ಅವನು ಅಡಿಯಾಳಾಗಿಟ್ಕೊಳ್ತಿದ್ದ. ಆದ್ರೆ ನಮಗೆ ಬಿಡುಗಡೆ ಮಾಡಿದ್ದು ಯೇಸು ಕ್ರಿಸ್ತನು. ನಮಗೆ ಬಿಡುಗಡೆ ಮಾಡಿದ್ದು ಆತನ ಪರಿಶುದ್ಧವಾದ ರಕ್ತ, ನಮಗೆ ಬಿಡುಗಡೆ ಮಾಡಿದ್ದು ಆತನ ಪರಿಶುದ್ಧವಾದ ನಾಮ, ನಮಗೆ ಬಿಡುಗಡೆ ಮಾಡಿದ್ದು ತಂದೆ ದೇವರ ಪ್ರೀತಿ, ನಮಗೆ ಬಿಡುಗಡೆ ಮಾಡಿದ್ದು ಆತನ ಕರುಣೆ, ನಮಗೆ ಬಿಡುಗಡೆ ಮಾಡಿದ್ದು ಆತನ ದಯೆ, ಆತನ ಸಮಾಧಾನ, ಆತನ ಶಾಂತಿ ಎಲ್ಲವೂ ಕೂಡ ನಮಗೆ ದೇವರ ಶಿಲ್ಬೆ ಮೇಲೆ ಬಿಡುಗಡೆ ಮಾಡಿದ್ದಾರೆ. ನಾವು ಈ ರೀತಿ ನಾವು ಪ್ರಾಪಂಚಿಕವಾಗಿ ನಾವು ಆಲೋಚನೆ ಮಾಡಬಾರ್ದು. ನಮ್ಗೆ ಏನೋ ಸಮಸ್ಯೆ ಬರ್ತದೆ, ಪ್ರಾರ್ಥನೆ ಮಾಡ್ತೀವಿ, ಅದು ಪರಿಹಾರ ಆಗುದಿಲ್ಲ. ಅಯ್ಯೋ ಬಿಡು, ನಾವು ಪ್ರಾರ್ಥನೆ ಮಾಡಿದ್ದು ಪರಿಹಾರ ಆಗ್ಲಿಲ್ಲ, ಏನ್ ದೇವ್ರು ಬಿಡಪ್ಪ ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಈ ಲೋಕದಲ್ಲಿ ಕಷ್ಟಗಳು, ಸಂಕಟಗಳು, ದುಃಖಗಳು, ವೇದನೆಗಳು, ಜಗಳಗಳು, ಕೋಪಗಳು ಅಥವಾ ಕಳೆದುಕೊಳ್ಳುವಂಥದ್ದು ಪರಿಸ್ಥಿತಿಗಳು ಎಲ್ಲರಿಗೂ ಬರ್ತಾವ ಪ್ರೇರೆ. ಅವೆಲ್ಲ ಬರ್ತಾವ ಅನ್ಕೊಂಡು ನಾವು ನಮಗೋಸ್ಕರ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಂತ ದೇವರನ್ನ ಮರೆಯೋದಕ್ಕೆ ಸಾಧ್ಯ ಆಗ್ತದಾ? ಇದು ಎಷ್ಟು ಮಾತ್ರಕ್ಕೂ ಸಾಧ್ಯ ಇಲ್ಲ. ನಾವು ಮರಿಬಾರ್ದು, ದೇವರನ್ನ ಮರಿಬಾರ್ದು. ನಿಜ ಅಂದ್ರೆ ದೇವ್ರು ಏನೋ ಕೊಡ್ತಾರ ಅನ್ಕೊಂಡು ನಾವು ಆಲೆಗೆ ಬರಬಾರ್ದು. ದೇವ್ರು ನಮ್ಗೆ ಬಂದ್ರೆ ಇಲ್ಲ, ನಮ್ಗೆ ಆಶೀರ್ವಾದ ಆಗ್ತದಂತ ಪ್ರಾಪಂಚಿಕವಾಗಿ ಯೋಚನೆ ಮಾಡಿ ನಾವು ಆಲೆಗೆ ಬರಬಾರ್ದು ಪ್ರೇಯರು. ದೇವರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನಿತ್ಯ ನರಕದಿಂದ ತಪ್ಪಿಸಿದ್ದಾರೆ. ಯಾಕಂದ್ರೆ ನಮ್ಮ ದೇಹ ಇವತ್ತಿದ್ದು ನಾಳೆ ಬಿದ್ದು ಹೋಗುವಂತ ದೇಹ ಇದು. ಇದಕ್ಕೆ ಒಂದು ದಿನ ಇದಕ್ಕೆ ಅಂತ್ಯ ಅನ್ನೋದು ಇರ್ತದೆ. ಆದ್ರೆ ನಮ್ಮ ಆತ್ಮಕ್ಕೆ ಅಂತ್ಯ ಇದೆನಾ? ಇಲ್ಲ, ನಮ್ಮ ಆತ್ಮಕ್ಕೆ ಅಂತ್ಯ ಇಲ್ಲ. ಇದು ಒಂದು ಪರಲೋಕಾದ್ರೂ ಸೇರ್ಬೇಕು, ಇಲ್ಲ ನರಕಲೋಕಾದ್ರೂ ಸೇರ್ಬೇಕು ನಮ್ಮ ಆತ್ಮ. ಈ ಆತ್ಮಕ್ಕೆ ರಕ್ಷಣೆ ಕೊಟ್ಟಂತ ದೇವ್ರಿಗೆ ನಾವು ಮರೆತರೆ ಹೆಂಗಾಗ್ತದೆ ಪ್ರೇರೆ? ನಾವು ಮರಿಬಾರ್ದು, ಎಷ್ಟು ಮಾತ್ರಕ್ಕೂ ಮರಿಬಾರ್ದು. ಎಷ್ಟೋ ಕಷ್ಟಗಳು ಬರ್ಲಿ, ಎಷ್ಟೋ ದುಃಖಗಳು ಬರ್ಲಿ, ನಮ್ಗೆ ಶಾರೀರಿಕವಾಗಿ ನಮ್ಗೆ ದುಡ್ಡಿನ ಕೊರತೆ ಬರ್ಲಿ, ನಾವು ಬಡವರಾಗಿರ್ಲಿ, ನಾವು ದರಿದ್ರರಾಗಿರ್ಲಿ, ಹಾಗೂ ಇರ್ಲಿ, ನಾವು ಆತನನ್ನು ಶಿಲುಬೆಯಲ್ಲಿ ಮಾಡಿದ ಯಜ್ಞವನ್ನು ನಾವು ನೆನಪು ಮಾಡ್ಕೋಬೇಕು ಯಾವಾಗ್ಲೂ ಕೂಡ. ಲೋಕದಲ್ಲಿ ಸಮಸ್ಯೆ ಬಂದಾಗ ದೇವರು ತನ್ನ ಮಗನನ್ನೇ ಯಜ್ಞ ರೂಪದಲ್ಲಿ ಕಳಿಸ್ಕೊಟ್ರು. ಯಾವಾಗ್ಲೂ ಕೂಡ ಯಜ್ಞ ಆದಾಗಲೇ ಸಮಸ್ಯೆಗೆ ಪರಿಹಾರ ಆಗ್ತದಂತ ನಮ್ಮ ಪಾಸ್ಟರ್ ಕೂಡ ಹೇಳ್ತಾ ಇರ್ತಾರೆ. ಹೌದು, ನಮ್ಮ ಸಮಸ್ಯೆ ಬಂತು, ಪಾಪದ ಸಮಸ್ಯೆ ಬಂತು, ಕಷ್ಟದ ಸಮಸ್ಯೆ ಬಂತು, ನಾವು ನರಕದಲ್ಲಿ ಬೀಳುವಂತ ಸಮಸ್ಯೆ ಬಂತು, ನಾವು ಕತ್ತಲೆ ಕೋಣೆಯಲ್ಲಿ ಜೀವಿಸುವಂತ ಸಮಸ್ಯೆ ಬಂತು. ಈ ಸಮಸ್ಯೆನೆಲ್ಲ ದೇವರು ತನ್ನ ಮಗನ ಮುಖಾಂತರ ತನ್ನ ಮಗನನ್ನೇ ಯಜ್ಞ ಮಾಡ್ಬಿಟ್ರು, ಬಲಿ ಮಾಡ್ಬಿಟ್ರು. ಈ ಬಲಿಯಿಂದಲೇ ನಾವೇನ್ ಮಾಡ್ಬಿಟ್ವಿ? ಬಿಡುಗಡೆ ಆದ್ವಿ ಪ್ರೇರೆ. ಇಂಥ ದೇವರನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದಂತ ನನ್ನ ಅನಿಸಿಕೆ. ಯಾವಾಗ್ಲೂ ಕೂಡ ಮರೆಯುವುದು ಬೇಡ ದೇವರನ್ನು. ಯಾವಾಗ್ಲೂ ಕೂಡ ದೇವರನ್ನು ಆರಾಧಿಸೋಣ, ದೇವರನ್ನು ಯಾವಾಗ್ಲೂ ಕೂಡ ಪ್ರೀತಿಸೋಣ. ನಮ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ನಮ್ಗೆ ಸಹಿಸ್ಕೊಳಿಕ್ ಆಗಲ್ಲ. ಕೋಪ ಬರ್ತದೆ, ಸಿಟ್ಟು ಬರ್ತದೆ. ಅಯ್ಯೋ ಇವ್ರೇನ್ ಬರೀ ಇದೇ ರೀತಿ ಮಾತಾಡ್ತಾರಪ್ಪ ಅಂತ ನಾವು ಬೇಜಾರು ಮಾಡ್ಕೊಳ್ತೀವಿ, ಸಿಟ್ಟು ಮಾಡ್ಕೊಳ್ತೀವಿ. ಅವಶ್ಯಕತೆ ಬಿದ್ರೆ ಅವ್ರು ಏನಾದ್ರು ಅಂದ್ರೆ ಒಂದು ಹೊಡೆಯುವಂತ ಪರಿಸ್ಥಿತಿ ಕೂಡ ನಾವು ಬಂದು ಬಿಡ್ತೀವಿ. ಆ ರೀತಿ ಎಲ್ಲ ಮಾಡೋದು ಸರಿಯಲ್ಲ. ನಾವು ಕ್ರಿಸ್ತನ ಮಕ್ಕಳು ಆ ರೀತಿ ಮಾಡಬಾರ್ದು. ಯಾಕಂದ್ರೆ ಕ್ರಿಸ್ತನ ಸ್ವರೂಪದಲ್ಲಿ ನಾವು ಬರ್ಬೇಕಂದ್ರೂ ಕ್ರಿಸ್ತನು ಬಯಸುತ್ತಾನೆ, ತಂದೆಯ ದೇವರು ಕೂಡ ಬಯಸ್ತಾರೆ. ಕ್ರಿಸ್ತನ ಸ್ವರೂಪ ಯಾವ ರೀತಿ ಸ್ವರೂಪ ಇದೆ ಪ್ರೇರೆ? ಪ್ರೀತಿ ಸ್ವರೂಪ, ಸಮಾಧಾನದ ಸ್ವರೂಪ, ಪರಿಶುದ್ಧತೆಯ ಸ್ವರೂಪ, ಪವಿತ್ರತೆಯ ಸ್ವರೂಪ, ಸಹಿಸಿಕೊಳ್ಳುವಂತ ಸ್ವರೂಪ. ಆತನ ಮಕ್ಕಳಾದ ನಾವು ಕೂಡ ಅಂತ ಸ್ವರೂಪದಲ್ಲಿ ಬದುಕಬೇಕನ್ನೋದು ಆತನ ಇಷ್ಟ, ಆತನ ಚಿತ್ತ. ನಾವು ಕೂಡ ಎಲ್ಲರೊಂದಿಗೆ ಸಮಾಧಾನದಿಂದಿರೋಣ, ಪ್ರೀತಿಯಿಂದಿರೋಣ, ಶಾಂತಿಯಿಂದಿರೋಣ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳೋಣ. ಯಾಕಂದ್ರೆ ನಾವು ಈ ರೀತಿ ಮಾಡೋದ್ರಿಂದಲೇ ನಮ್ಮ ಸಭೆ ಅಭಿವೃದ್ಧಿ ಆಗುವುದು. ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದ್ರಿಂದಲೇ, ಪ್ರೀತಿ ಒಂದಿದ್ದೇನ ಅದು ಯಾವತ್ತೂ ಕೂಡ ಪ್ರೀತಿ ಅದು ಮರೆತು ಹೋಗುವಂಥದ್ದಲ್ಲ. ಅದು ನೋಡ್ರಿ, ದೇವರು ನಮ್ಮನ್ನು ಪ್ರೀತಿ ಮಾಡಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ರು. ಇದು ಒಂದು ಕಾಲಕ್ಕ, 2 ಕಾಲಕ್ಕ, 3 ಕಾಲಕ್ಕ, ಎಷ್ಟು ಕಾಲಕ್ಕೆ ಇದು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, 3 ಕಾಲಗಳಲ್ಲಿ ಈ ಒಂದು ವರ್ಣನೆ ಇದು ಬಿಟ್ಟು ಹೋಗುವಂತ ವರ್ಣನೆ ಅಲ್ಲ.
ಇದು ಸದಾಕಾಲ ಉಳಿಯುವಂತದ್ದು ಒಂದು ಮಾತಾಗಿದೆ. ಶಿಲುಬೆ ಮಾತು ಸದಾಕಾಲ ಉಳಿಯುವಂತದ್ದು ಮಾತಾಗಿದೆ. ಅಂತ ಪ್ರೀತಿ ಸ್ವರೂಪದ ತಂದೆ ಮಕ್ಕಳು ನಾವು ಕೂಡ ಆತನ ಹಾಗೆ ಇದ್ರೆ, ಆತನ ಹಾಗೆ ನಾವು ಗುಣಗಳನ್ನು ಹೊಂದಿಕೊಂಡಿದ್ರೆ ಇದು ನಮಗ ಆಶೀರ್ವಾದ, ಇದು ನಮಗ್ ಲಾಭ ಆಗ್ತದೆ. ನಿಜ, ದೇವರು ಕೂಡ ಬೇಜಾರು ಮಾಡ್ಕೊಳ್ತಾರೆ. ನಾವು ಆತನ ರೀತಿ ಆಗದೆ ಹೋದ್ರೆ ದೇವ್ರು ಬೇಜಾರು ಮಾಡ್ಕೊಳ್ತಾರೆ. ನನ್ನ ಮಗನನ್ನು ಕಳಿಸ್ಕೊಟ್ಟೆ ಭೂಮಿ ಮೇಲೆ ನನ್ನ ಮಕ್ಕಳು ಸರಿ ಆಗ್ಲಿ ಅಂತ ಹೇಳಿ, ನನ್ನ ಮಗನನ್ನು ಕಳಿಸ್ಕೊಟ್ಟೆ ನನ್ನ ಮಕ್ಕಳು ಪಾಪ ಮಾಡ್ಬಾರ್ದು ಅಂತ ಹೇಳಿ, ನನ್ನ ಮಗನನ್ನು ಕಳಿಸ್ಕೊಟ್ಟೆ ನನ್ನ ಮಕ್ಕಳು ಮರಣ ಅನುಭವಿಸಬಾರ್ದು ಅಂತ ಹೇಳಿ, ನನ್ನ ಮಗನನ್ನು ಕಳಿಸ್ಕೊಟ್ಟೆ ನನ್ನ ಮಕ್ಕಳು ಸುಖ ಶಾಂತಿ ನೆಮ್ಮದಿಯಿಂದ ಇರ್ಲಿ ಅಂತ ನನ್ನ ಮಗನನ್ನೇ ಕಳಿಸ್ಕೊಟ್ಟೆ ಅಂತ ತಂದೆ ದೇವರು ಯೋಚನೆ ಮಾಡ್ತಾರೆ. ಮಗನನ್ನ ಪ್ರಾಣ ತಿಂದವರು ನಾವು. ನಿಜ ಅಂದ್ರೆ ದೇವರು ತಾನು ಮರಣವನ್ನು ಅನುಭವಿಸಿ ನಮಗೆ ಹೇಳಿದ್ದಾರೆ, ನನ್ನ ದೇಹವನ್ನು ನಿಮಗೆ ರೊಟ್ಟಿ ಮಾಡಿದೆ, ನನ್ನ ರಕ್ತವನ್ನು ನಿಮಗೆ ದ್ರಾಕ್ಷರಸವನ್ನಾಗಿ ಕುಡಿದಕ್ಕೆ ಕೊಟ್ಟಿದ್ದೆ, ನನ್ನ ರಕ್ತವನ್ನು ನಿಮಗೆ ಕುಡಿದಕ್ಕಾಗಿ ಕೊಟ್ಟಿದ್ದೇನೆ ಅಂತಾರೆ ತಂದೆ ಯೇಸು ಕ್ರಿಸ್ತರು. ಹೌದು, ನಾವು ಆತನ ದೇಹ ತಿಂತೀವಿ, ಆತನ ರಕ್ತ ಕುಡಿತೀವಿ, ಆದ್ರೂ ನಾವು ಆತನ ಹಾಗೆ ಇರುವುದಿಲ್ಲಲ್ಲ, ನಾವು ಬೇರೆ ತರ ವರ್ತನೆ ಮಾಡ್ತೇವಲ್ಲ. ನಿಜ ಅಂದ್ರೆ ಯೇಸು ಕ್ರಿಸ್ತರು ಕೂಡ ಬೇಜಾರು ಮಾಡ್ಕೊಳ್ತಾರೆ, ತಂದೆ ದೇವರು ಕೂಡ ಬೇಜಾರು ಮಾಡ್ಕೊಳ್ತಾರೆ ಪ್ರೇರೆ. ನಾವು ಆ ರೀತಿ ಮಾಡ್ಕೊಂಡು ನಾವು ಶಿಲುಬೆ ಮಾತಲ್ಲಿರುವಂತ ಸತ್ಯವನ್ನು ತಿಳಿದುಕೊಳ್ಬೇಕು. ಹೌದು, ಯಾಕೆ ಪ್ರಾಣ ಕೊಟ್ರು, ಯಾತಕ್ಕಾಗಿ ಪ್ರಾಣ ಕೊಟ್ರು, ನಮಗೋಸ್ಕರ ಪ್ರಾಣ ಕೊಟ್ರು, ನಮಗೋಸ್ಕರ ಪ್ರಾಣ ಕೊಟ್ರು. ಮತ್ತು ಪ್ರಾಣ ಕೊಟ್ಟಂತ ದೇವರಿಗಾಗಿ ನಾವು ಯಾವ ರೀತಿ ಜೀವಿಸಬೇಕು, ನಾವು ಯಾವ ರೀತಿಯಲ್ಲಿ ಇರಬೇಕು, ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ನಮ್ಮ ವರ್ತನೆ ಕೂಡ ನಮ್ಮ ನಡತೆ ಕೂಡ ಎಲ್ಲವೂ ಕೂಡ ನಾವು ಸರಿ ಮಾಡ್ಕೊಳ್ಬೇಕು. ನಿಜ ಅಂದ್ರೆ ಒಂದು ಮಗ ತಪ್ಪಿ ಹೋಗ್ತಾ ಇದ್ರೆ ಮಗನ ವರ್ತನೆ ಸರಿ ಮಾಡ್ಕೊಂಡ್ರೆ ತಂದೆಗೆ ಎಷ್ಟು ಸಂತೋಷ ಆಗ್ತದೆ. ಅಯ್ಯೋ, ನನ್ನ ಮಗ ಮೊದ್ಲಿನ ತರ ಇಲ್ಲಪ್ಪ, ನನ್ನ ಮಗ ಬದಲಾಗ್ತಾ ಇದ್ದಾನೆ. ನಿಜ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಅದೇ ತಂದೆಗೆ ಇರುವುದಿಲ್ಲ. ಅದೇ ಹೆಚ್ಚು ಸಂತೋಷ. ಕೋಟಿ ರೂಪಾಯಿ ಕೊಟ್ಟು ತಂದೆ ಸಂತೋಷ ಪಡೋದಿಲ್ಲ. ನನ್ನ ಮಗ ಸರಿ ಹೋಗ್ತಿದ್ದು ಸಾಕಪ್ಪ, ಇದೇ ನಾನು ಬೇಡುದಂತ ತಂದೆ ಏನ್ ಮಾಡ್ತಾನೆ, ಖುಷಿ ಪಡ್ತಾನೆ. ಹೌದು, ದೇವ್ರು ಕೂಡ ಅದೇ ಸೇಮ್ ಅದೇ. ನಾವೇನೋ ಹೆಚ್ಚು ಹೆಸರನ್ನು ಗಳಿಸ್ಕೊಂಡು ನಾವು ದೇವ್ರ ಮುಂದೆ ನಿಂತ್ರೆ ದೇವ್ರು ಖುಷಿ ಪಡೋದಿಲ್ಲ. ಅನ್ಯಾಯ ಮಾಡಿ ಮೋಸ ಮಾಡಿ ನಾವು ಹೆಸರನ್ನು ಗಳಿಸ್ಕೊಂಡು ದೇವ್ರ ಮುಂದೆ ಬಂದು ನಿಂತ್ರೆ ದೇವ್ರು ಖುಷಿ ಪಡ್ತಾರಾ? ಇಲ್ಲ. ನಾವು ನೀತಿವಂತರಾಗಿ ನ್ಯಾಯವಂತರಾಗಿ ಬದುಕಿದ್ರೇನೆ ದೇವ್ರು ಖುಷಿ ಪಡೋದು. ಅಯ್ಯೋ, ನನ್ನ ಮಕ್ಕಳು ನೀತಿವಂತರಾಗಿ ನ್ಯಾಯವಂತರಾಗಿ ಲೋಕವನ್ನು ಬಿಟ್ಟು, ಪಾಪವನ್ನು ಬಿಟ್ಟು, ಶಾಪವನ್ನು ಬಿಟ್ಟು, ಸೈತಾನನ್ನು ಎದುರಿಸಿ ಜೀವಿಸ್ತಾ ಇದ್ದಾರಲ್ಲ ಅಂದ್ಕೊಂಡು ದೇವರು ಖುಷಿ ಪಡ್ತಾರೆ. ನಾವು ಆ ರೀತಿಯಲ್ಲಿ ಇರ್ಬೇಕು. ಹೌದು, ದೇವರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಾರಂದ್ರೆ ಅದು ಸುಮ್ಮನೆ ಅಲ್ಲ. ನಾವೆಲ್ಲರೂ ಕೂಡ ಆ ಶಿಲುಬೆ ಮರಣವನ್ನು, ಆ ಶಿಲುಬೆ ನೋವನ್ನು ಎಲ್ಲ ನಮಗೋಸ್ಕರ ಆಗಿದ್ದಲ್ಲ, ನಾವು ಸಾಯ್ಬೇಕಾಗಿದ್ದಲ್ಲ ಆ ಸ್ಥಳದಲ್ಲಿ. ಅದ್ರ ತಂದೆ ಆದರೂ ನಮ್ಮನ್ನು ಸಾಯ್ಲಿಕ್ಕೆ ಬಿಡ್ಲಿಲ್ಲ. ತನ್ನ ಮಗನನ್ನು ಬಲಿ ಮಾಡಿದ್ದಾರೆ, ತನ್ನ ಮಗನನ್ನೇ ಅಲ್ಲಿ ಕಳಿಸಿಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಬಿಟ್ಕೊಂಡು ಅನರ್ಥ ಮಾಡ್ಕೊಂಡು ಇವತ್ತೇನು ಗುಡ್ ಫ್ರೈಡೆ ಇದೆ, ಬಂದ್ವಿ ಆರಾಧನೆ ಮಾಡಿದ್ವಿ, ಮತ್ತೆ ನಾಳೆ ನಮ್ಮ ಜೀವನ ಅದೇ ರೀತಿ ಇದ್ರೆ ಹಾಗೆ. ಈಗ ನೋಡ್ರಿ, ನಾವು ಇಲ್ಲಿ ಇದ್ದೇವೆ, ಅಲ್ಲಿ ಬಲಿಪೀಠ ಇದೆ, ಮುಂದೆ ಅಂಗಳ ಇದೆ, ಅಲ್ಲೊಂದು ಶಿಲ್ಬೆ ಇದೆ, ಕಾಂಪೌಂಡ್ ಇದೆ. ಇದು ನಮ್ಮ ಒಂದು ಆಲಯ ಮತ್ತು ಆವರಣ. ಇಲ್ಲಿ ನಾವು ಒಳಗಡೆ ಬಂದಿದ್ದೇವೆ. ಇಲ್ಲಿ ಒಳಗಡೆ ಬಂದ ನಂತರ ನಾವು ಲೋಕದ ಯಾವುದೇ ಒಂದು ಕ್ರಿಯೆ ಕಾರ್ಯಗಳು ನಾವಿಲ್ಲಿ ಮಾಡ್ತಾ ಇದ್ದೇವಾ? ಇಲ್ಲ, ನಾವು ಮಾಡ್ತಾ ಇಲ್ಲ. ನಾವೆಲ್ಲರೂ ದೇವರ ಕ್ರಿಯೆನೇ ಮಾಡ್ತಾ ಇದ್ದೀವಿ. ನಾನು ವಾಕ್ಯ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ವಾಕ್ಯ ಕೇಳ್ತಾ ಇದ್ದೀರಿ. ಇದೆಲ್ಲ ದೇವರ ಕ್ರಿಯೆ. ಆದ್ರೆ ಎಷ್ಟೊತ್ತವರೆಗೆ 3 ಗಂಟೆ ಮಾತ್ರ ಶಿಲ್ಬೆ ಮೇಲೆ ಪ್ರಾಣ ಹೋಗಿದ್ದು ದೇವರ ತಂದೆ ಮಗನ ಪ್ರಾಣ ಹೋಗಿದ್ದು 3 ಗಂಟೆಗೆ. 3 ಗಂಟೆವರೆಗೆ ಮಾತ್ರನಾ? ಅಥವಾ ಸಾಯಂಕಾಲ 5 ಗಂಟೆವರೆಗ, ಅಥವಾ 6 ಗಂಟೆವರೆಗ, ಅಥವಾ ನಾವು ಕಾಂಪೌಂಡ್ ದಾಟಿ ಹೋಗುವವರೆಗ? ಈ ಒಂದು ಪ್ರಾಣ ಕೊಟ್ಟಿದ್ದು ಎಷ್ಟರವರೆಗೆ ನಾವು ಅರ್ಥ ಮಾಡ್ಕೊಂಡ್ರು, ಎಷ್ಟರವರೆಗೆ ಇದು ನಮ್ಮ ಜೀವನದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ತೀವಿ ಪ್ರೇರೆ. ಯಾಕಂದ್ರೆ ನಮ್ಮ ಚರ್ಚ್ ಕಾಂಪೌಂಡ್ ಆ ಕಡೆ ಹೋದ್ರೆ ಆ ಕಡೆ ಸರಾಯಿ ಅಂಗಡಿ ಇದೆ, ಆ ಕಡೆ ಪಾನ್ ಪರಾಕ್ ತಿಂತಾರೆ, ಆ ಕಡೆ ಲೋಕ ಜನರಿದ್ದಾರೆ. ಎಲ್ಲ ಲೋಕದಲ್ಲಿ ಇರುವಂತ ದುರಭ್ಯಾಸಗಳಿದ್ದಾವೆ ಅಲ್ಲೆಲ್ಲ. ಒಳಗಡೆ ಮಾತ್ರ ಬಂದು ನಾವು ಕರ್ತನ ಮಕ್ಕಳಂತ ಹೇಳಿ ಕರ್ತನ ಶಿಲುಬೆ ಧ್ಯಾನ ಮಾಡ್ತಾ ಇದ್ದಂತ ತಲೆಬಾಗಿ ಹೊರಗಡೆ ಹೋಗಿ ಕರ್ತನಿಗೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ, ಗುಡ್ ಫ್ರೈಡೆಗೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ, ನಾವು ಲೋಕದಲ್ಲಿ ಬಂದಿದ್ದೇವಲ್ಲ, ಲೋಕದಲ್ಲಿ ನಾವು ಲೋಕತರ ನಾವು ಜೀವಿಸೋಣ, ಇದ್ಯಾಕೆ ನಮ್ಗೆ ಅನ್ಕೊಂಡು ನಾವು ಆ ತರ ಜೀವಿಸ್ತೇವ? ಅಥವಾ ಇಲ್ಲಿಂದ ಹೊರಗಡೆ ಹೋದ್ರೂ ಕೂಡ ಇಲ್ಲ, ದೇವರು ನನ್ನ ಒಳಗಿದ್ದಾರೆ, ದೇವರು ನನ್ನ ನೋಡ್ತಾ ಇದ್ದಾರೆ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡಬಾರ್ದಂತ ನಾವು ಆತನ ನೋಡಿ ಆತನಿಗೋಸ್ಕರ ಜೀವಿಸ್ತಿದ್ದೇವೆ. ನಾವು ಯಾರಿಗೋಸ್ಕರ ಜೀವಿಸ್ತಾ ಇದ್ದೇವೆ? ನಾವು ತಂದೆಯ ದೇವ್ರಿಗೋಸ್ಕರ ಜೀವಿಸ್ಬೇಕು, ಮಗನ ದೇವ್ರಿಗೋಸ್ಕರ ಜೀವಿಸ್ಬೇಕು, ಸದಾಕಾಲ ಇರುವಂತ ಪರಿಶುದ್ಧಾತ್ಮ ದೇವ್ರಿಗೋಸ್ಕರ ನಾವು ಜೀವಿಸ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನ ಪ್ರಾಣ ಹೊಟ್ಟೋದ್ಮೇಲೆ ಶಿಷ್ಯರೆಲ್ಲ ಭಯಪಡ್ತಾರೆ. ಅಯ್ಯೋ, ನಮ್ಮ ಗುರು ಯಾರು ಇವಾಗ, ನಮ್ಮ ಜೊತೆಯಲ್ಲಿ ಯಾರಿರ್ತಾರೆ ಅಂದ್ರೆ ಯೇಸು ಕ್ರಿಸ್ತನ್ ಹೇಳ್ತಾರಂತೆ, ನೀವೆಲ್ಲ ಭಯಪಡುವಂತ ಅವಶ್ಯಕತೆ ಇಲ್ಲ, ನಿಮ್ಗಾಗಿ ತಂದೆಯ ದೇವರೊಬ್ರು ಸಹಾಯಕ ಕರ್ತನನ್ನು ಕಳಿಸಿಕೊಡ್ತಾರಂತ ಯೇಸು ಕ್ರಿಸ್ತನ್ ಹೇಳ್ತಾರೆ. ಹೌದು, ನಿಜ ಅಂದ್ರೆ ನಾವು ಕಾಂಪೌಂಡ್ ಬಿಟ್ಟು ಆ ಕಡೆ ಹೋದಾಗ ನಾವು ಲೋಕದಲ್ಲೇ ನಾವು ನಡೆಯುವುದು. ಯಾಕಂದ್ರೆ ಯಾವಾಗ್ಲೂ ಕೂಡ ಇದೇ ವಾತಾವರಣ, ಆಲಯ ವಾತಾವರಣ ನಮ್ಗೆ ಇರುವುದಿಲ್ಲ. ಯಾಕಂದ್ರೆ ನಾವು ಲೋಕದ ಕಾಂಪೌಂಡ್ ಆ ಕಡೆ ಹೋದಾಗ, ಲೋಕದಲ್ಲಿ ಹೋಗುವಾಗ ಲೋಕದ ಪಾಪ ಶಾಪಗಳು ಬಂದು ನಮಗೆ ಅಂಟುತ್ತಾ ಇರ್ತವೆ, ತಟ್ಟುತ್ತಾ ಇರ್ತವೆ, ನೋಡ್ತಾ ಇರ್ತವೆ. ಅವು ಕೂಡ ಪ್ರಯತ್ನ ಮಾಡ್ತಾ ಇರ್ತವೆ. ಈಗ ಇವನು ಆಲಯದಲ್ಲಿದ್ದ, ಈಗಷ್ಟೇ ಇವನು ಏನ್ ಮಾಡಿದ್ದಾನೆ, ಆರಾಧನೆ ಮುಗಿಸಿದ್ದಾನೆ, ಗುಡ್ ಫ್ರೈಡೆ ಆರಾಧನೆ ಮುಗಿಸಿದ್ದಾನೆ, ಸಬ್ಬತ್ ದಿನದ ಆರಾಧನೆ ಮುಗಿಸಿದ್ದಾನೆ, ಉಪವಾಸ ಪ್ರಾರ್ಥನಾ ಆರಾಧನೆ ಮುಗಿಸಿದ್ದಾನೆ.
ಇರ್ಲಿ ಅವನು ದೇವ್ರ ಬಳಿಯಲ್ಲಿ ಎಷ್ಟು ತನಕ ಇರ್ತಾನೆ. ನಾನು ನೋಡಿದೆ ಅಂತ ಸೈತಾನ್ ಹೊಂಚ ಹಾಕ್ತಾನೆ ಇರ್ತಾನೆ, ಹೊಂಚ ಕುತ್ಕೊಳ್ತಾನೆ ಇರ್ತಾನೆ. ಅವನು ಯಾವಾಗಲೂ ಹೊಂಚ ಹಾಕ್ತಾನೆ. ಯಾರಿಗೋಸ್ಕರ ಹೊಂಚ ಹಾಕ್ತಾನೆ? ದೇವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ ಹೊಂಚ ಹಾಕ್ತಾನೆ. ಯಾಗೋ ಯೇಸು ಕ್ರಿಸ್ತನ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟು ಯುದ್ಧ ಮಾಡಿ ಅಂತೂ ಜಯಿಸ್ಕೊಂಡ. ಈಗ ಇವ್ರನ್ನ ಜಯಿಸ್ಕೊಳ್ಬೇಕಲ್ಲ. ನೋಡೋಣ ಇವ್ರು ಎಷ್ಟು ತನಕ ತಮ್ಮೊಳಗಾಗಿರ್ತಾರೋ, ತಮ್ಮ ದೇವ್ರ ಒಳಗಡೆ ಇರ್ತಾರೋ, ದೇವ್ರು ಇವ್ರ ಒಳಗಡೆ ಇರ್ತಾರೋ ಅಂತ ನೋಡೋಣ ಅಂತ ಅವನು ಕೂಡ ಹಣ ತೊಟ್ಟಿ, ಹಠ ತೊಟ್ಟಿ, ತೊಡೆ ತಟ್ಟಿ ನಿಲ್ತಾನಂತ. ಯಾತಕ್ಕಾಗಿ? ನಮ್ಮನ್ನು ಪಾಪಕ್ಕೋಸ್ಕರ ಎಳುವುದಕ್ಕಾಗಿ, ಪಾಪ ಮಾಡೋದಕ್ಕೋಸ್ಕರ. ನಾವ್ ಎಷ್ಟು ಅನ್ಕೊಳ್ತೀವಿ, ದೇವ್ರೆ ಇವತ್ತು ಗುಡ್ ಫ್ರೈಡೆ ಅಲ್ಲ, ದೇವ್ರೆ ಫುಲ್ ನೈಟ್ ಪ್ರೇಯರ್ ಅಲ್ಲ, ನ್ಯೂ ಇಯರ್ ಅಲ್ಲ, ಇವತ್ತು ಸಬ್ಬಾ ದಿನ ಅಲ್ಲ, ದೇವ್ರೆ ಬೇಡಪ್ಪ, ನಾಳೆಯಿಂದ ನನ್ನಲ್ಲಿರುವಂತ ಯಾವ್ದು ದುರಭ್ಯಾಸ ಆಗ್ಲಿ, ದುಶ್ಚಟ ಆಗ್ಲಿ, ನಿನಗೆ ವಿರೋಧವಾದಂತ ಕಾರ್ಯಗಳು ಯಾವುದು ಕೂಡ ಮಾಡುವುದಿಲ್ಲಪ್ಪ ದೇವ್ರೆ ಅಂತ ಬಂದು ನಾವು ಅನ್ಕೊಳ್ತೀವಿ. ಅಥವಾ ಮನೆಯಲ್ಲಿ ಪ್ರಾರ್ಥನೆ ಮಾಡೋದು ಮೊಣಕಾಲು ಹಾಕೋವಾಗ ನಾವು ಅನ್ಕೊಳ್ತೀವಿ, ಬೈಬಲ್ ಓದುವಾಗ ನಾವು ಅನ್ಕೊಳ್ತೀವಿ. ಎಷ್ಟು ತನಕ ಅನ್ಕೊಳ್ತೀವಿ ನಾವು? ಬಾಳ ಅಂದ್ರೆ 1 ತಾಸು ಪ್ರಾರ್ಥನೆ ಮಾಡ್ತೇವಾ? ಅಷ್ಟು ತನಕ ಅನ್ಕೊಳ್ತೀವಿ. ಬಾಳ ಅಂದ್ರೆ 3 ತಾಸು ಆರಾಧನೆ ನಡೀತದ, 3 ತಾಸು ಅನ್ಕೊಳ್ತೀವಿ. ಬಾಳ ಅಂದ್ರೆ ಬೆಳಗಿಂದ 3 ಗಂಟೆ 4 ಗಂಟೆ ತನಕ ಗುಡ್ ಫ್ರೈಡೆ ಆರಾಧನೆ ಅಷ್ಟು ತನಕ ಅನ್ಕೊಳ್ತೀವಿ. ಆಮೇಲೆ ನಾವೇನ್ ಮಾಡ್ತೀವಿ? ಇದನ್ನ ಬಿಟ್ಟು, ಆರಾಧನೆ ಬಿಟ್ಟು ನಾವು ಆಲೆಯನ್ನು ಬಿಟ್ಟು ಹೊರಗಡೆ ಹೋಗ್ಬೇಕಾಗಿ ಬರ್ತದೆ, ಕೆಲ್ಸಕ್ಕಾಗಿ ಹೊರಗಡೆ ಹೋಗ್ಬೇಕಾಗಿ ಬರ್ತದೆ, ಮನೆ ಬಿಟ್ಟು ದುಡಿಲಿಕ್ಕಂತ ಹೋಗ್ಬೇಕಾಗಿ ಬರ್ತದೆ. ಅವು ದಾರಿ ಮೇಲೆ ಎಲ್ಲ ಕಾಣಿಸ್ತಾ ಇರ್ತವೆ. ಏನ್ ಕಾಣಿಸ್ತವೆ? ಸೈತಾನನ ಒಂದು ರಾಜ್ಯ. ಯಾವ ರೀತಿ ಕಾಣಿಸ್ತವೆ? ಬಾ ನೀನು, ಬಾ ಇಲ್ಲಿ ಬಾ, ಖುಷಿ ಕೊಡ್ತದೆ, ಬಾ ಇಲ್ಲಿ ಬಾ, ಕುಡಿ ಬಾ ತಿನ್ ಬಾ ಸೇದ್ ಬಾ ಸಿಗರೇಟ್ ಸೇದ್ ಬಾ, ನೀನು ಖುಷಿ ಕೊಡ್ತದೆ ಬಾ ಅಂತ ಹೇಳ್ತಾ ಇರ್ತಾನೆ. ಸೈತಾನ ಹೇಳ್ತಾ ಇರ್ತಾನೆ. ಎಷ್ಟು ಮಟ್ಟಿಗೆ ಅವ್ನು ಹೇಳ್ತಾನೆ ಅಂದ್ರೆ, ನಾವು ಹೋಗಿ ಕಾಲು ಹಾಕೋ ತನಕ ಅವ್ನು ಹೇಳ್ತಾನೆ. ಒಂದ್ ವೇಳೆ ನಾವು ಮುಂದ್ಗಡೆ ಕಾಲು ಹಾಕಲಿಲ್ಲ, ನಾವು ಹಿಂದ್ಗಡೆ ಕಾಲು ಹಾಕಿದ್ರೆ ನಮ್ಮ ದೇವರು ನಮ್ಮ ಜೊತೆಲಿ ಬಂದು ನಮ್ಮ ಬೆನ್ನು ತರ್ತಾನೆ. ಮಗ ನೀನ್ ಹೋಗುದಿಲ್ಲ, ನಾನು ನಿನ್ ಕಳಿಸ್ಕೊಡುದಿಲ್ಲ, ಬಾ, ನೀನ್ ಯಾವತ್ತೂ ಒಂದ್ ಮಾತು ಕೇಳ್ಬೇಡ, ಬಾ, ನಾನು ನಿನಗೆ ಶಕ್ತಿ ಕೊಡ್ತೇನೆ, ಬಾ, ನಾನು ಯಾವಾಗ್ಲೂ ನಿನ್ನ ಸಹಾಯಕ್ಕಾಗಿರ್ತೇನೆ, ಬಾ ಅಂತ ನಮ್ಮನ್ನು ಪರಿಶುದ್ಧಾತ್ಮ ದೇವರು ನಮ್ಮನ್ನು ಪ್ರೇರೇಪಿಸಿ ಪಾಪದಲ್ಲಿ ಬೀಳಲಾರ್ದಂಗೆ ನಮ್ಮನ್ನು ಪರಿಶುದ್ಧವಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾನೆ. ಯಾವಾಗ ನಡೆಸುತ್ತಾನೆ? ನಾವು ಕೂಡ ಮನಸ್ಸು ಮಾಡ್ಬೇಕಲ್ಲ ಪ್ರೇರೆ, ಹೌದು ಇದು ಪಾಪ, ಇದು ಬೇಡ, ಇದ್ರ ಜೊತೆ ನಮ್ಗೆ ಸಹವಾಸ ಬೇಡ, ಇದ್ರ ಜೊತೆ ನಮ್ಗೆ ಒಡನಾಟ ಬೇಡ ಅಂತ ನಮಗೂ ಕೂಡ ಮನ್ಸಿರ್ಬೇಕು. ನಮಗ್ ಮನ್ಸಿದ್ರೆ ದೇವ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಪ್ರೇರೆ. ನಾವು ಕೂಡ ಮನ್ಸು ಮಾಡ್ಬೇಕು, ಹೌದು ಬೇಡ ಅನ್ನೋ ಮನಸ್ಸು ನಮ್ಮಲ್ಲಿ ಕೂಡ ಬರ್ಬೇಕು. ಆ ಮನಸ್ಸು ನಮಗೆ ಇಲ್ಲದೆ ಹೋದ್ರೆ ದೇವ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ದೇವ್ರು ಬರ್ತಾನೆ, ನನ್ನ ಮಗನನ್ನ ರಕ್ಷಿಸ್ಬೇಕು, ನನ್ನ ಮಗನನ್ನ ಕಾಪಾಡ್ಬೇಕು, ಇದನ್ನ ದುರಾಭ್ಯಾಸದಲ್ಲಿ ಬೀಳಬಾರ್ದು ಅಂತ ದೇವ್ರು ಬರ್ತಾನೆ. ಆದ್ರೆ ನಾವು ಓಡೋಗ್ಬಿಟ್ರೆ ಅವ್ನು ಸೈತಾನ ಹೇಳ್ತಾನೆ, ಏನ್ ಮಾಡ್ಲಿ, ನಿನ್ ಮಗ ನನ್ನ ಹತ್ರ ಬರ್ತಾ ಇದ್ದ, ನಾನು ಅವನಿಗೆ ಕರಿತಾ ಇಲ್ಲ, ನೀನ್ ತಾಕತ್ತಿದ್ರೆ ನನ್ನ ಮಗನ ಎಳ್ಕೊಂಡು ಹೋಗು ಅಂತ ಸೈತಾನ್ ದೇವರಿಗೆ ಸವಾಲ್ ಹಾಕ್ತಾನೆ. ಅವಾಗ ದೇವ್ರು ಅಂತಾನೆ, ಹೌದು ನನ್ನ ಮಗನ ಹತ್ರ ನಾನು ಹೋಗಿ ನಾನು ಎಳ್ಕೊಂಡು ಬರ್ಬೇಕಂತ ಇದ್ದೇನೆ, ಆದ್ರೆ ಇವನೇ ಹೋಗ್ತಾ ಇದ್ದಾನಲ್ಲ, ಏನ್ ಮಾಡುದು ಇವಾಗ, ಏನ್ ಮಾಡುದು, ನನ್ನ ಕೈ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ದೇವ್ರು ಕೂಡ ಕೈ ಕಟ್ಕೊಂಡು ಸುಮ್ಮನೆ ಕುತ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಸೈತಾನನು ನಮ್ಮ ಹೃದಯದಲ್ಲಿ ವಾಸ ಮಾಡೋ ತನಕ ದೇವರು ನಮ್ಮ ಜೊತೆಗೆ ಬಂದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಪ್ರೇರೆ. ಹೌದು, ಸೈತಾನನ್ನು ನಾವು ಬಿಟ್ಟು ಬಾಳ್ಬೇಕು. ಅವನ ದುರಭ್ಯಾಸಗಳು, ಅವನ ದುಶ್ಚಟಗಳು, ಅವನ ಕ್ರಿಯೆ ಕಾರ್ಯಗಳು, ಅವನ ವ್ಯಭಿಚಾರದ ಕೃತ್ಯಗಳು, ಅವನ ಅವಿಧೇಯತೆಗಳು, ಕುಟುಂಬದ ಭಾರ ಇಲ್ಲದೆ ಇರುವುದು, ಜವಾಬ್ದಾರಿ ಇಲ್ಲದೆ ಇರುವುದು, ತಂದೆ ತಾಯಿ ಗೌರವ ಕೊಡದೇ ಇರುವುದು, ಅತ್ತೆ ಸೊಸೆಗೆ ಗೌರವ ಕೊಡೋದು, ಸೊಸೆ ಅತ್ತೆನ ಪ್ರೀತಿ ಮಾಡದೇ ಇರುವುದು, ಎಲ್ಲ ಕೆಟ್ಟ ಕ್ರಿಯೆಗಳು, ಎಲ್ಲ ಕೆಟ್ಟ ಮಾತುಗಳು, ಎಲ್ಲ ಒಂದು ಅವಲಕ್ಷಣಗಳು, ಎಲ್ಲ ಲಕ್ಷಣ ಕಾರ್ಯಗಳೆಲ್ಲ ಅಲ್ಲ. ಇದ್ರಲ್ಲಿ ಒಂದಾದ್ರೂ ನಮ್ಮಲ್ಲಿ ಇದ್ರೆ ದೇವರು ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಏನ್ ಮಾಡ್ಬೇಕು? ಅವಳೆಲ್ಲ ಅದು ಬೆಳೆಸ್ಕೊಂಡ್ಬಿಟ್ಟಾಳಲ್ಲ, ಅವಳಿಗೂ ಕೂಡ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಒಂದು ದಿನ ಆಗ್ತದೆ, ಇಲ್ಲ ಅಂತಿಲ್ಲ, ಆದ್ರೆ ಅದಾಗೋ ತನಕ ಪಯಣ ತುಂಬಾ ದೂರ ಹೋಗ್ಬಿಟ್ಟಿರ್ತದೆ ನಮ್ದು. ಒಂದು 50 ಕಿಲೋಮೀಟರ್ ಹೋದ ನಂತರ ದೇವರೇ ನನ್ನನ್ನು ಕರಿ, ದೇವರೇ ನನ್ನನ್ನು ಎಳ್ಕೊ ಅಂದ್ರೆ ದೇವರು ಕೂಡ ದೂರ ನಿಂತಿರ್ತಾರೆ. ಸಹಿತ ನಾವ್ ಇನ್ನೂ ಹತ್ರ ಆಗ್ಬಿಟ್ಟಿರ್ತೇವೆ. ಯಾಕಂದ್ರೆ ಒಂದು ಸಲ ಮನುಷ್ಯ ಚಟ ಅಂತ ಹತ್ತಿ ಬಿಟ್ರೆ ಚಟಕ್ಕೆ ಹೋಗೋ ತನಕ ಬಿಡುದಿಲ್ಲ ಅಂತ ನಮ್ ಕನ್ನಡದಲ್ಲಿ ಹೇಳ್ತಾರೆ. ಚಟ ಆದ್ರೆ ಚಟಕ್ಕೆ ಹಸೋ ತನಕ ದೆವ್ವ, ಆ ಸೈತಾನ ಅವನನ್ನು ಬಿಡುದಿಲ್ಲ. ಚಟಕ್ಕೆ ಹತ್ಬೇಕು, ಚಟ ಬಿಟ್ಟು ಹೊಡ್ಬೇಕಂತ ಕನ್ನಡದಲ್ಲಿ ಹೇಳ್ತಾರೆ. ಅದಕ್ಕಾಗಿ ನಾವು ಯಾವುದೇ ಒಂದು ಕೆಟ್ಟ ಚಟ ಮಾಡೋದಾಗ್ಲಿ, ಯಾವುದೋ ಒಂದು ಕೆಟ್ಟ ಕ್ರಿಯೆ, ಕೆಟ್ಟ ಕಾರ್ಯ ಮಾಡುವುದಾಗ್ಲಿ ನಮ್ಮಲ್ಲಿ ಯಾವುದು ಕೂಡ ಇರಬಾರ್ದು. ಯಾಕಂದ್ರೆ ತಂದೆ ಆದೇವರು ಅದ್ಯಾವುದು ಕೂಡ ನಮ್ಮಲ್ಲಿ ಇರಬಾರ್ದು ಅಂತಲೇ ಶಿಲ್ಬೆ ಮೇಲೆ ತನ್ನ ಮಗನನ್ನ ತಾನೇ ಪ್ರಾಣ ಕೊಡ್ಲಿಕ್ಕೆ ಆಜ್ಞಾಪನೆ ಮಾಡಿದ್ದು, ತನ್ನ ಮಗನನ್ನ ತಾನೇ ಬಲಿ ಮಾಡಿಸಿದ್ದು, ಸುಮ್ಮನೆ ಬಲಿ ಮಾಡಿಸಿದ್ದು. ಸೈತಾನ್ ಜೊತೆ ಯುದ್ಧ ಮಾಡಿ ಸೈತಾನ್ ತಲೆ ಜಡುದಕ್ಕೆ, ಸೈತಾನಿಂದ ಬಿಡಿಸ್ಕೊಳಕ್ಕೆ ಸುಮ್ಮನೆ ತನ್ನ ಮಗನನ್ನು ಕಳಿಸ್ಕೊಟ್ಟಿದ್ದು. ಯಾಕೆ ಕಳಿಸ್ಕೊಟ್ಟಿದ್ದು ದೇವರು? ನಮಗೋಸ್ಕರ ಕಳಿಸ್ಕೊಟ್ಟಿದ್ದು ದೇವರು. ದೇವರು ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಮಗನನ್ನು ಕಳಿಸ್ಕೊಟ್ರು. ಮತ್ತು ನಾವು ಸುಮ್ಮನೆ ತಂದೆ ಆದೇವ್ರ ಚಿತ್ತನ ಅರ್ಥ ಮಾಡ್ಕೊಳ್ಳದೆ, ಮಗನಾದ ದೇವ್ರ ಚಿತ್ತನ ಅರ್ಥ ಮಾಡ್ಕೊಳ್ಳದೆ, ಪರಿಶುದ್ಧಾತ್ಮನ ಆಸೆನ ಅರ್ಥ ಮಾಡ್ಕೊಳ್ಳದೆ ನಾವು ಮತ್ತೆ ಲೋಕದಲ್ಲಿ ಪದೇ ಪದೇ ಬೀಳ್ತಾ ಹೋದ್ರೆ ಏನ್ ಅರ್ಥ ಇದೆ ಪ್ರಿಯರೇ? ಯೇಸು ಕ್ರಿಸ್ತನ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಕ್ಕೆ ಏನ್ ಅರ್ಥ ಇದೆ? ಏನು ಅರ್ಥ ಇಲ್ಲ ಅಂತಾನೆ ಆಯ್ತಲ್ಲ. ಅರ್ಥ ಇದೆ ಅಂದ್ರೆ ನಾವು ಕೂಡ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು, ಭೂಮಿ ಮೇಲೆ ಬದುಕಬೇಕು. ಇವತ್ತಿಲ್ಲ ನಾಳೆ ನಾವು ಭೂಮಿಯನ್ನು ಬಿಟ್ಟು ಹೋಗೋರೆ, ಯಾರು ಕೂಡ ಇಲ್ಲಿ ಶಾಶ್ವತರಲ್ಲ. ನಾವು ಭೂಮಿಯನ್ನು ಬಿಟ್ಟು ಹೋಗುವಾಗ ನಮಗೊಂದು ಇದನ್ನ ಇರಬೇಕು. ಯೇಸು ಕ್ರಿಸ್ತನ ಕೊನೆಗ ಒಂದು 7ನೇ ಮಾಸಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಾರೆ ಏನಂದ್ರೆ, ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತಾ ಇದ್ದೇನೆ. ಯಾಕೆ ಒಪ್ಪಿಸ್ತಾರೆ? ತಂದೆ ದೇವರ ಚಿತ್ತ ನೆರವೇರಿಸಿದಕ್ಕೆ ತಾನೆ ಮಗನು ತನ್ನ ಆತ್ಮವನ್ನು ತಂದೆ ದೇವರ ಕೈಗೆ ಒಪ್ಪಿಸ್ಕೊಟ್ರು. ಒಂದು ವೇಳೆ ತಂದೆ ದೇವರ ಚಿತ್ತ ನೆರವೇರಿಸದೆ ಹೋದ್ರೆ ಯಾವ ಧೈರ್ಯದಿಂದ ಯೇಸು ಕ್ರಿಸ್ತನು ಕೂಡ
ದೇವರೇ ನನ್ನ ಆತ್ಮ ನಿನ್ನ ಕೈ ಒಪ್ಪಿಸ್ತೇನೆ ಅಂತ ಹೇಳ್ತಾ ಇದ್ರು? ಇಲ್ಲ, ಹೇಳಿ ಸಾಧ್ಯನೇ ಇಲ್ಲ. ಅವರು ತಂದೆ ಆ ದೇವರ ಚಿತ್ತ ನೆರವೇರಿಸಿದ್ದಕ್ಕೆ ದೇವರೇ ನನ್ನ ಚಿತ್ತ ನನ್ನ ಆತ್ಮನು ನಿನ್ನ ಕೈಲಿ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ನಾವು ಕೂಡ ಒಂದಿನ ಸಾಯ್ಬೇಕಾಗಿ ಬರ್ತದೆ. ಸಾಯುವಂತ ಸ್ಥಿತಿಯಲ್ಲಿ ನಮ್ಮ ಎಲ್ಲಾ ಜೀವನದ ನೆನಪುಗಳು ನಮ್ಗೆ ನೆನಪಾಗ್ತಾ ಇರ್ತವೆ. ಇನ್ನೇನು ನಾವು 3 ದಿನನೂ ಸಾಯುದು, 4 ದಿನನೂ ಸಾಯುದು, ಅಥವಾ 1 ತಾಸು ಅಂದ್ರೆ ಸಾಯುದು. ಪ್ರತಿಯೊಂದು ದೇವರ ನಂಬಲಿ ಅಥವಾ ದೇವರ ನಂಬದೇ ಇರಲಿ, ಪ್ರತಿ ಮನುಷ್ಯನು ತನ್ನ ಜೀವನದ ಒಂದು ಪುಟವನ್ನು ಆತನು ಎತ್ ಹಾಕ್ತಾನೆ ಇರ್ತಾನೆ. ನಾನು ಹುಟ್ಟಿದವಾಗಿಂದ ಏನ್ ಮಾಡಿದೆ ದೇವರೇ? ನಾನು ಯಾವ ರೀತಿ ಬದುಕದೆ, ಸರಿಯಾಗಿ ಬದುಕಿದ್ರೆ, ಕರ್ತನ ಚಿತ್ತದಂತೆ ಬದುಕಿದ್ರೆ, ಯಾವಾಗ ನನ್ನ ಪ್ರಾಣ ಹೋಗ್ತದೋ, ಯಾವಾಗ ನಾನು ದೇವರನ್ನು ನೋಡ್ಲಿಕ್ಕೆ ಸಂತೋಷದಿಂದ ಇರ್ತಾನೆ. ಒಂದು ವೇಳೆ ಕರ್ತನ ಮಾತಿಗೆ ಅವಿಧರಾಗಿ ನಡೆದ್ರೆ ಅವನು ಪ್ರಾಣ ಬಿಡಕ್ಕೂ ಕೂಡ ಭಯ ಪಡ್ತಾನೆ. ಅಯ್ಯೋ ದೇವ್ರೆ, ನಾನು ದೇವರಿಗೆ ತಪ್ಪು ಮಾಡಿಬಿಟ್ಟಿಲ್ಲ, ಪಾಪ ಮಾಡಿಬಿಟ್ಟಿಲ್ಲ, ಹಾಗೆ ನನ್ನ ಪ್ರಾಣವನ್ನು ಹೋಗುದು, ಯಾವ ರೀತಿ ನನ್ನ ಪ್ರಾಣವನ್ನು ದೇವರ ಕೈಗೆ ಸಮರ್ಪಣೆ ಮಾಡುದಂತ ಭಯ ಪಡ್ತಾನೆ. ಪ್ರಿಯರೇ, ಮರಣದ ಭಯ ಇರಬಾರ್ದಂತಾನೆ ಯೇಸು ಕ್ರಿಸ್ತನು ತಾನೇ ಶಿಲ್ಬೆ ಮೇಲೆ ಮರಣದ ಭಯವನ್ನು ಜಯಿಸಿ ನಮಗೆ ಜೀವದಾನ ಮಾಡಿದ್ದಾರೆ. ಮತ್ತೆ ಆ ಭಯ ನಮ್ಗೆ ಯಾಕೆ? ಆ ಭಯ ನಮ್ಗೆ ಯಾಕೆ ಬರ್ತದೆ ಅಂದ್ರೆ ನಾವು ಕರ್ತನ ಮಾತಿನಂತೆ ನಡೆದುಕೊಳ್ಳುವುದಿಲ್ಲ, ಕರ್ತನ ಚಿತ್ತದಂತೆ ನಡೆದುಕೊಳ್ಳುವುದಿಲ್ಲ, ಅವಾಗಲೇ ಭಯ ಬರ್ತದೆ. ಕರ್ತನ ಚಿತ್ತದಂತೆ ನಡ್ಕೊಂಡ್ರೆ ನಮ್ಗೆ ಭಯ ಬರ್ತದ? ಎಷ್ಟು ಮಾತ್ರಕ್ಕೂ ಬರುವುದಿಲ್ಲ. ಯಾಕೆ ಬರ್ತದೆ ಭಯ? ನಾವು ಸಂತೋಷ ಪಡ್ತೀವಿ, ಅಯ್ಯೋ ಯಾವಾಗ ನನ್ನ ಪ್ರಾಣ ಯಾವಾಗ ಹೋಗ್ತದಪ್ಪ, ಯೇಸು ಕ್ರಿಸ್ತನ ಯಾವಾಗ ನೋಡ್ಲಿ ಅಂತ ನಾವು ಏನ್ ಮಾಡ್ತೇವೆ? ಸಂತೋಷ ಪಡ್ತೇವೆ. ಒಂದ್ ವೇಳೆ ಆತ ನಾವು ಚಿತ್ತದಂತೆ ನಡ್ಕೊಳ್ಳದೆ ಹೋದ್ರೆ ಭಯ ಬಿಡ್ತೇವೆ. ಯಾವ ಭಯ ನಮ್ಮಲ್ಲಿ ಇರಬಾರ್ದು ಅಂತ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟು ತಿರುಗಿ ಎದ್ದು ಬಂದು ಮರಣವು ನಮ್ಮ ಮೇಲೆ ಇವಾಗ ಇಲ್ಲ ಅಂತ ದೇವರು ಹೇಳ್ತಾರೆ. ಆ ಮರಣ ನಮ್ಮ ಮೇಲೆ ಬೇಡ, ಆ ಪಾಪ ಶಾಪ ನಮ್ಮ ಮೇಲೆ ಬೇಡ, ಯಾವುದು ನಮ್ಮ ಮೇಲೆ ಬೇಡ ಅಂದ್ರೆ ನಾವೇನ್ ಮಾಡ್ಬೇಕು? ಗುಡ್ ಫ್ರೈಡೆ ದಿನ ಮಾತ್ರ ದೇವರನ್ನ ಆರಾಧನೆ ಮಾಡಿ ಶಿಲ್ಬೆ 7 ಮಾತು ಧ್ಯಾನಿಸಿ ಹೋಗುವುದಲ್ಲ ಬೇರೆ. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ, ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ, ಜೀವನದ ಪ್ರತಿ ಘಟ್ಟದಲ್ಲೂ ಆತನು ನುಡಿದಿರಂತ 7 ಮಾತುಗಳು, ಸಪ್ತ ಮಾತುಗಳು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ನಾವು ಅದನ್ನ ಏನ್ ಮಾಡ್ಬೇಕು? ಅನುಭವಿಸಬೇಕು. ಆತನನ್ನ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ನಡೆದ್ರೆ ನಮ್ಮ ದೇವರು ಬೇಜಾರು ಮಾಡ್ಕೊಳ್ತಾರೆ, ಹಾಗೆ ನಡೆದ್ರೆ ನಮ್ಮ ದೇವರು ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕಾಗಿ ನಾವು ದೇವರು ಏನ್ ಹೇಳ್ತಾರೆ ಅದ್ರ ಪ್ರಕಾರನೇ ನಾವು ನಡೆಯೋಣ. ಯಾಕಂದ್ರೆ ತಂದೆ ಆದ ದೇವರು ಹಳೆ ಒಡಂಬಡಿಕೆಯಲ್ಲಿ ನಮ್ಮ ಪಿತೃಗಳಿಗೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಮಾತು, ನೀವು ಈ ದೇಶದಿಂದ ಆ ದೇಶಕ್ಕೆ ಹೋಗ್ಬೇಕಂದ್ರೆ ನಿಮಗೊಬ್ಬ ನಾನು ಸಹಾಯಕ ದೂತನನ್ನು ಕಳಿಸ್ಕೊಡ್ತೇನೆ. ಆ ಸಹಾಯಕನ ದೂತನ ಮಾತನ್ನು ಕೇಳಬೇಕು. ನೀವು ಕೇಳಿದ್ರೆ ನಿಮ್ಗೆ ಶುಭವಾಗ್ತದೆ. ಒಂದು ವೇಳೆ ನೀವು ಕೇಳದೆ ಹೋಗಿದ್ರೆ ನಿಮಗೆ ಕಷ್ಟ ಆಗ್ತದೆ. ನೀವು ದೇವರ ಮಾತು ಕೇಳಿದ್ರೆ ನಿಮ್ಮ ಶತ್ರುಗಳು ಆತನ ಶತ್ರುಗಳಾಗ್ತಾರೆ ಮತ್ತು ನಿಮ್ಮನ್ನು ಪೀಡಿಸುವವರನ್ನು ಆತನು ಪೀಡಿಸುತ್ತಾನೆ. ಅದಕ್ಕಾಗಿ ನೀವು ಸಹಾಯಕನ ಮಾತನ್ನು ಕೇಳಬೇಕು ಅಂತ ತಂದೆ ಆದರೂ ನಮ್ಮ ಪಿತೃಗಳಿಗೆ ಹೇಳ್ತಾರಂತೆ ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಸಹಾಯಕ ದೂತ ಯಾರಂದ್ರೆ ಯೇಸು ಕ್ರಿಸ್ತನು. ಆ ಸಹಾಯಕ ದೂತನನ್ನು ಯಾವಾಗ್ಲೂ ಆತನ ಮಾತನ್ನು ಕೇಳಬೇಕು. ಹೌದು, ಲೋಕ ತುಂಬಾ ಇದು ಕೆಟ್ಟದಾಗಿದೆ, ಪಾಪ ತುಂಬಿದೆ, ಸೈತಾನ್ ತುಂಬಿದ್ದಾನೆ ಲೋಕದಲ್ಲಿ. ನಮಗೆ ಬದುಕುವುದಕ್ಕೆ ತುಂಬಾ ಕಷ್ಟ ಆಗ್ತದೆ, ಬಾಳೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಹೆಜ್ಜೆಜ್ಜು ಕೂಡ ಪಾಪ ಇದೆ, ಹೆಜ್ಜೆಜ್ಜು ಕೂಡ ಸೈತಾನ್ ಇದ್ದಾನೆ. ಸೈತಾನ್ ಸಿಂಹಾಸನ ಹಾಕೊಂಡಿದ್ದಾನೆ. ಇಲ್ಲಿ ಆಲೆ ಆವರಣದಲ್ಲಿ ಅವನಿಲ್ಲ, ಆದ್ರೆ ಆಲೆ ಆವರಣ ಬಿಟ್ಟು ಆ ಕಡೆ ಹೋದ್ರೆ ಅವನು ಎಲ್ಲೆಲ್ಲೂ ಇರ್ತಾನೆ. ಅವನು ಇಲ್ಲದೆ ಇರುವಂತ ಸ್ಥಳ ಒಂದು ಕೂಡ ಇಲ್ಲ ಪ್ರೇರಿ, ಎಲ್ಲ ಸ್ಥಳದಲ್ಲಿ ಇದ್ದಾನೆ. ಅವನು ಚಿಕ್ಕ ಮಕ್ಕಳ ಹೃದಯದಲ್ಲಿ ಹಿಡ್ಕೊಂಡು ವೃದ್ಧರ ಹೃದಯ ತನಕ ಅವನು ತನ್ನ ಸಿಂಹಾಸನ ಹಾಕೊಂಡಿದ್ದಾನೆ. ಒಂದು ಗೌರ್ಮೆಂಟ್, ಒಂದು ಹೋಲ್ಡರ್ ಹಿಡ್ಕೊಂಡು, ಒಂದು ರಾಜ್ಯ ಹಿಡ್ಕೊಂಡು, ಒಂದು ಪ್ರಪಂಚ ಹಿಡ್ಕೊಂಡು, ಒಂದು ವಿಶ್ವಸಂಸ್ಥೆ ಹಿಡ್ಕೊಂಡು, ಒಂದು ಎಲ್ಲಾ ಒಂದು ಪ್ರಾಪಂಚಿಕವಾದ ಒಂದು ಕ್ರಿಯೆ ಕಾರ್ಯಗಳಲ್ಲಿ ಸೈತಾನ ಇದ್ದೇ ಇರ್ತಾನೆ. ಮತ್ತೆ ಇಂಥದ್ರಲ್ಲಿ ನಾವು ನಡೆಯೋದು ಕೂಡ ಕಷ್ಟನೇ ಆಗ್ತದೆ. ಆದ್ರೆ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ಯಾರು ಇರ್ತಾರೆ? ಸಹಾಯಕ ಒಬ್ರು ಇರ್ತಾನಲ್ಲ, ಪರಿಶುದ್ಧಾತ್ಮ ದೇವರು. ಆ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆಲಿ ಇರುವುದರಿಂದಲೇ ನಾವ್ ಯಾವುದಕ್ಕೂ ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಆದ್ರೂ ಸ್ವಲ್ಪ ಮನಸ್ಸು ಮಾಡ್ಬೇಕಷ್ಟೇ. ದೇವರೇ, ನಾನು ತಪ್ಪು ಮಾಡಿದ್ದೇನಪ್ಪ, ನನ್ನ ತಪ್ಪನ್ನು ಕ್ಷಮಿಸು, ಮತ್ತು ಈ ತಪ್ಪನ್ನ ಮರಳಿ ಮಾಡ್ಲಾರ್ದಂಗೆ ಶಕ್ತಿ ಕೊಡು ದೇವ್ರ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಪ್ರಾರ್ಥನೆ ಮಾಡಿದರೆ ಅದನ್ನ ಎಂದಿಗೂ ಕೂಡ ನಮ್ಮನ್ನು ಕೈ ಬಿಡುವುದಿಲ್ಲ. ಯಾವಾಗಲೂ ಕೂಡ ಆತನ ಆತ್ಮ ನಮ್ಮ ಜೊತೆಗಿಟ್ಟು, ಸಹಾಯಕನ ಆತ್ಮ ನಮ್ಮ ಜೊತೆ ಕಳುಹಿಸಿ, ಹೌದು ನನ್ನ ಮಗ ಹೋಗ್ತಾ ಇದ್ದಾನೆ, ಸಹಾಯಕ ಆತ್ಮನ ಯಾವಾಗಲೂ ಆತನ ಜೊತೆ ಇರಬೇಕು. ಆತನ ಪಾಪದಲ್ಲಿ ಬೀಳಾರ್ದಂಗೆ ನಾನು ಆತನನ್ನ ಎತ್ತಿಕೊಂಡು ಆತನನ್ನು ನಾನು ನಡೆಸಬೇಕು. ಅವನು ನಡೆಯುವುದಿಲ್ಲ, ನಾನು ನಡೆಸಬೇಕು. ಯಾವಾಗ ಸಹಾಯಕನ ಆತ್ಮ, ದೇವರ ಆತ್ಮ ನಮ್ಮ ಜೊತೆಲಿ ಬರ್ತಾನಂತ ಸೈತಾನ್ ನಮ್ಮ ವಿರೋಧಿ ಗೊತ್ತಾಗ್ತದೋ, ಅವನು ಎಷ್ಟು ಮಾತ್ರಕ್ಕೂ ಯಾವ ಚಟಕ್ಕೂ ನಮ್ಮನ್ನು ಎಳೆಯುವುದಿಲ್ಲ, ಯಾವ ಚಟಕ್ಕೂ ಅವನು ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಸಿಂಗಲ್ ಆಗಿ ಹೋಗುವಾಗ ಅವ್ನು ಯುದ್ಧಕ್ಕೆ ಬರ್ತಾನೆ ಪ್ರಿಯರೇ. ನಾವು ನಮ್ಮ ಜೊತೆಯಲ್ಲಿ ದೇವ್ರು ಇಟ್ಕೊಂಡು ಹೋದ್ರೆ ಅವ್ನು ಯುದ್ಧಕ್ಕೆ ಬರ್ತಾನ. ಆಲ್ರೆಡಿ ಅವ್ನು ಸೋಲಲ್ಪಟ್ಟಂತ ಶತ್ರುವಾಗಿದ್ದಾನೆ, ಶಿಲ್ಬೆ ಮೇಲೆ ಸೋತಿದ್ದಾನ ಅವನು. ಶಿಲ್ಬೆ ಮೇಲೆ ದೇವರು ಪ್ರಾಣ ಕೊಟ್ಟು ರಕ್ತ ಸುರಿಸಿ ಆತನನ್ನು ಸೋಲಿಸಿದ್ದಾನೆ. ಮತ್ತೆ ಆತನಿಗೆ ಎಂತ ಜಯ ಸಿಗುವುದು? ಯಾವಾಗ ನಮ್ಮನ್ನು ಬೆಳೆಸ್ತಾನೋ ಅವನಿಗೆ ಜಯ ಸಿಗ್ತದೆ. ಅದನ್ನ ನಮ್ಮನ್ನು ಬೆಳೆಸೋದಕ್ಕೆ ಎಷ್ಟು ಮಾತ್ರ ದೇವರು ಕೊಡುವುದಿಲ್ಲ. ಅದಕ್ಕೆ ನಾವು ಕೂಡ ಮನಸ್ಸು ಮಾಡ್ಬೇಕು. ಹೌದು, ನಾವು ಎಷ್ಟು ಮಾತ್ರಕ್ಕೂ ಸೈತಾನ್ ಮಾತನ್ನ ಕೇಳಬಾರ್ದು, ಸೈತಾನ್ ಮಾತಿಗೆ ನಾವು ಬಿದ್ದು ಹೋಗ್ಬಾರ್ದು. ಸೈತಾನ್ ಮಾತನ್ನು ಜಯಿಸ್ಕೊಳ್ಬೇಕು, ದೇವರನ್ನು ನಾವು ಕರಿಬೇಕು ಅಂತ ನಾವು ಮನಸ್ಸು ಮಾಡ್ಬೇಕು ಪ್ರಿಯರೇ. ನಾವು ಮನಸ್ಸು ಮಾಡಿದ ಹೊರತು ಏನು ಮಾಡ್ಲಿಕ್ಕಾಗಲ್ಲ. ನಾವು ಮನಸ್ಸು ಮಾಡಿದನು ದೇವರು ನೋಡ್ತಾನೆ, ನಾವು ಮನಸ್ಸು ಮಾಡದಿರೋದನ್ನು ಕೂಡ ದೇವ್ರು ನೋಡ್ತಾನೆ ಇರ್ತಾನೆ. ಮನಸ್ಸು ಯಾವಾಗ್ಲೂ ಕೂಡ
ಆತನ ಪರೀಕ್ಷೆ ಮಾಡೋನು ಒಬ್ನು ಇರ್ತಾನೆ. ಮನುಷ್ಯನ ನೋಡುದಿಲ್ಲ ಮನಸ್ಸು. ಯಾರು ನೋಡ್ತಾರೆ? ನಮ್ಮ ಮನಸ್ಸು. ದೇವ್ರು ನೋಡ್ತಾರೆ ನಮ್ಮ ಮನಸ್ಸು. ದೇವ್ರೊಬ್ನೇ ನಮ್ಮ ಮನಸ್ಸು ನೋಡೋದು. ಮನಸ್ಸು ನೋಡೋ ದೇವರನ್ನೇ ನಾವು ಯಾವಾಗಲೂ ಕರಿತಾ ಇರ್ಬೇಕು. ಹೆಂಡತಿ ಮುಂದೆ ಚೆನ್ನಾಗಿ ನಟನೆ ಮಾಡಿ, ಗಂಡನ ಮುಂದೆ ಚೆನ್ನಾಗಿ ನಟನೆ ಮಾಡಿ, ಅತ್ತೆ ಮುಂದೆ ಚೆನ್ನಾಗಿ ನಟನೆ ಮಾಡಿ, ಮಕ್ಕಳ ಮುಂದೆ ಚೆನ್ನಾಗಿ ನಟನೆ ಮಾಡಿ, ಉದ್ಯೋಗದಲ್ಲಿ ಚೆನ್ನಾಗಿ ನಟನೆ ಮಾಡಿ, ಕೊನೆಗೆ ನಮ್ಮ ಆತ್ಮಿಕ ಜೀವಿತ ಒಬ್ಬಟ್ಟಿಲ್ಲದ ಆತ್ಮಿಕ ಜೀವಿತನ ಹಾಳು ಮಾಡ್ಕೊಂಡ್ರೆ ಅವನಿಗೆ ತಾನೇ ಜಯ ಸಿಗುವುದು. ಎಷ್ಟು ಮಾತ್ರ ಅವನಿಗೆ ಆ ರೀತಿ ಆಗ್ಲಿಕ್ಕೆ ನಾವು ಬಿಡಬಾರ್ದು. ಯಾಕಂದ್ರೆ ದೇವರು ಎಲ್ಲಾ ವಿಷಯದಲ್ಲೂ ಎಲ್ಲಾ ವಿಧದಲ್ಲೂ ಬರುವಂತ ಶೋಧನೆ ಆಗ್ಲಿ, ಸಮಸ್ಯೆ ಆಗ್ಲಿ, ಕಷ್ಟ ಆಗ್ಲಿ, ಪಾಪ ಆಗ್ಲಿ, ಶಾಪವಾಗ್ಲಿ ಎಲ್ಲವನ್ನು ಜಯಿಸ್ಕೊಳ್ಬೇಕಂತಾನೆ ಮಗನಾದ ದೇವರನ್ನು ಭೂಮಿ ಮೇಲೆ ಕಳಿಸ್ಕೊಟ್ಟಿದ್ದಾರೆ. ನಾವು ಅದನ್ನು ಗ್ರಹಿಸಿಕೊಳ್ಳದೆ ನಮ್ಮ ಬುದ್ಧಿಯಿಂದ ನಾವು ನಡ್ಕೊಂಡು ಸೈತನ ಕೈ ಸಿಕ್ಕಾಕೊಂಡು ಪಾಪ ಮಾಡಿ ಶಾಪ ಮಾಡಿ ಕೊನೆಗೆ ಒಂದು ದಿನ ಮರಣ ಬಂದಾಗೆ ಅಯ್ಯೋ ಮರಣ ಬಂತಲ್ಲ ಭಯದಿಂದ ಇದ್ರೆ ನಮ್ಗೆ ಏನ್ ತಾನೇ ಲಾಭ? ಹಾಗಾದ್ರೆ ಯೇಸು ಕ್ರಿಸ್ತನ ಶಿಲ್ಪೆ ಮೇಲೆ ಪ್ರಾಣ ಕೊಟ್ಟು ಏನ್ ತಾನೇ ಲಾಭ ಆಯ್ತು? ಯಾರಿಗೋಸ್ಕರ ಪ್ರಾಣ ಕೊಟ್ಟರು ದೇವರು? ನಮಗೋಸ್ಕರ ತಾನೇ ಪ್ರಾಣ ಕೊಟ್ಟಿದ್ದು ದೇವರು. ನಮಗೋಸ್ಕರ ಪ್ರಾಣ ಕೊಟ್ಟ ಮೇಲೆ ನಾವು ತಾನೇ ಆತನ ಚಿತ್ತದಂತೆ ನಡ್ಕೊಳ್ಬೇಕು, ಆತನ ಉದ್ದೇಶದಂತೆ ನಾವು ಕೂಡ ನಡ್ಕೊಳ್ಬೇಕು. ತಂದೆ ಆದ ಚಿತ್ತ ಮಗನು ನೆರವೇರಿಸಿದ್ರು ಮತ್ತು ಮಗನ ಉದ್ದೇಶ ಯಾರು ನೆರವೇರಿಸೋರು? ಯಾರು? ನಾವು ತಾನೇ ನೆರವೇರಿಸೋದು. ನಾವು ನೆರವೇರಿಸಬೇಕು. ಅವಾಗಲೇ ನಿಜವಾಗಿಯೂ ದೇವರು ಸಂತೋಷ ಪಡೋದು. ನಿಜವಾಗಿಯೂ ದೇವರು ದುಃಖ ಪಡ್ಲಿಲ್ಲ. ತನ್ನ ಮಗ ಸಾಯ್ಬೇಕಾದ್ರೆ ದುಃಖ ಪಡ್ಲಿಲ್ಲ, ಸಂತೋಷ ಪಟ್ರು. ಯಾಕಂದ್ರೆ ಲೋಕವೆಲ್ಲ ನನ್ನ ಮಗನ ಪ್ರಾಣ ಹೋಗುವಾಗ ಲೋಕವೆಲ್ಲ ರಕ್ಷಣೆ ಆಯ್ತು ಅಂತ ಸಂತೋಷ ಪಟ್ರು. ಮತ್ತೆ ನಾವು ಲೋಕದಲ್ಲಿ ಬಿದ್ದು ಪಾಪ ಮಾಡುವಾಗ ದೇವರು ದುಃಖ ಪಡೋದಿಲ್ಲ. ಇನ್ನು ಪ್ರೇರೆ, ನಾವು ಲೋಕದಲ್ಲಿ ಬಿದ್ದು ಪಾಪ ಮಾಡಿದಾಗ ದೇವರು ದುಃಖ ಪಡ್ತಾರೆ. ನಾವು ನಿಜವಾಗಿಯೂ ಲೋಕವನ್ನು ಪಾಪವನ್ನು ಎದುರಿಸಿ ನಿಂತಾಗ ತಂದೆ ದೇವರು ಸಂತೋಷ ಪಡ್ತಾರೆ. ಆತನ ಸಂತೋಷಕ್ಕೆ ನಾವು ಯಾವಾಗಲೂ ಕೂಡ ತಲೆಬಾಗಿ ನಡಿಬೇಕು, ಆತನನ್ನು ಸಂತೋಷ ಪಡಿಸಬೇಕು. ಅವಾಗಲೇ ದೇವರು ನಮ್ಗೆ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಮಾಡುವನು ಪ್ರೇರೆ. ಈ ಗುಡ್ ಫ್ರೈಡೆ ನಿಜವಾಗ್ಲೂ ಇದು ಒಳ್ಳೆ ಶುಭಕರವಾದ ದಿನ. ಇದು ಅಶುಭ ಆಗಿತ್ತು, ಎಲ್ಲ ಅಶುಭ ಆಗಿತ್ತು. ತಂದೆ ದೇವರ ಪ್ಲಾನ್ ಮುಖಾಂತರ ತಂದೆ ದೇವರ ಒಂದು ಚಿತ್ತದ ಪ್ರಕಾರ ಎಲ್ಲವೂ ದೇವರು ನಮಗೋಸ್ಕರ ಏನ್ ಮಾಡಿದೆ? ಶುಭ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರೇರೆ, ಒಂದು ಊರಲ್ಲಿ ಒಂದು ಬೇರೆ ದೇಶದಲ್ಲಿ ಭೂಕಂಪ ಆಯ್ತಂತೆ. ಭೂಕಂಪ ಆದಾಗ ಎಲ್ಲ ಕಟ್ಟಡಗಳು ಕುಸಿದು ಬಿದ್ದ ನಂತರ ಏನ್ ಮಾಡಿದಂದ್ರೆ, ಮತ್ತೆ ಭೂಕಂಪ ಆಗುವಾಗ ಯಾರು ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕೆಲಸ ಮಾಡ್ಲಿಕ್ಕೆ ಹೋಗೋರೆ ಅವರು ಸಾಯ್ಬೇಕಾಗದಂತ ಸ್ಥಿತಿ ಬರ್ತದೆ. ಆದ್ರೆ ಎಲ್ಲ ಭೂಕಂಪ ನಿಂತ ಮೇಲೆ ಮತ್ತೆ ಹೋಗಿ ನೋಡ್ಬೇಕಲ್ಲ ಏನಾಯ್ತಂತ ಸರ್ಕಾರ ಕೂಡ ಅಲ್ಲಿನ ಜನರು ಕಳಿಸ್ಕೊಡ್ತದೆ. ಎಲ್ಲ ಸಾಮಾನುಗಳು ಮತ್ತೆ ಎಲ್ಲ ಬಿಲ್ಡಿಂಗ್ಸ್ ಅಲ್ಲಿ ಬಿದ್ದಂತ ಎಲ್ಲ ವಸ್ತುಗಳನ್ನೆಲ್ಲ ಇಟ್ಟಂಗಿ ಆಗ್ಲಿ ಅವೆಲ್ಲ ತೆಗೆದು ಕೆದಕಿ ಎಲ್ಲ ನೋಡುವಾಗ ಒಂದು ಸ್ತ್ರೀಯ ಶವ ಅಲ್ಲಿ ಆ ಒಂದು ಇದರಲ್ಲಿ ಹುದುಗಿಕೊಂಡಿತ್ತಂತೆ. ಸ್ತ್ರೀ ಶವ ಅವರು ತೆಗೆದ್ರು, ಹೊರಗಡೆ ತೆಗೆದ್ರು, ನೋಡಿದ್ರು ಸ್ತ್ರೀ ಸತ್ತೋಗಿದ್ರು. ಆಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಸ್ತ್ರೀ ಸತ್ತೋಗಿದ್ದಾರಲ್ಲ, ಮತ್ತೀಗ ನಾವು ಅಂತ್ಯ ಸಂಸ್ಕಾರ ಮಾಡ್ಬೇಕಲ್ಲ, ಆಯ್ತು ಅಂತ್ಯ ಸಂಸ್ಕಾರ ಕಳಿಸ್ಕೊಡೋಣ ಸ್ತ್ರೀ ಶವ ಅಂತ ಯೋಚನೆ ಮಾಡಿ ಏನ್ ಮಾಡಿದ್ರು, ಸ್ತ್ರೀ ಶವನ ಅಂತ್ಯ ಸಂಸ್ಕಾರ ಕಳಿಸ್ಕೊಡ್ತಾ ಇದ್ರು. ಆದ್ರೆ ಏನೋ ಸ್ವಲ್ಪ ಮೂವ್ ಆದಂಗಾಯ್ತು, ಅಲ್ಗಾಡ್ದಂಗಾಯ್ತು ಆ ಸ್ತ್ರೀ ಒಂದು ದೇಹದಲ್ಲಿ. ಅವ್ರೇನ್ ಅನ್ಕೊಂಡ್ರು, ಇವ್ ಸ್ತ್ರೀ ಬದುಕಿದ್ದಾಳೆ, ನೋಡ್ರಿ ಏನಾಯ್ತು, ನೋಡ್ರಿ ಸ್ವಲ್ಪ ಜೀವ ಇದೆ, ಹೇಗಾದ್ರೂ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಬದುಕಿಸೋಣ, ನೋಡ್ರಿ ಅಂತೇಳಿ ಎಲ್ಲರೂ ಗಾಬರಿಯಾಗಿ ಹುಡುಕ್ತಾ ಇದ್ವು. ಸ್ತ್ರೀ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಸ್ತ್ರೀ ಎಲ್ರಿ ಎದ್ದೇಳ್ತಾಳೆ, ಪಾಪ ಅವ್ರು ತೀರ್ಕೊಂಡಿದ್ರು. ಅವಳು ಏನ್ ಮಾಡಿದ್ಲು ಅಂದ್ರೆ, ಚಿಕ್ಕ ಮಗು ಇತ್ತು, ಆ ಚಿಕ್ಕ ಮಗುನ ಮೇಲೆ ಪಾಪ ಬಿದ್ದೋಗ್ಬಿಟ್ಟಿದ್ಲು. ಬಿದ್ರೆ ಎಲ್ಲ ಬಿಲ್ಡಿಂಗ್ ಬಿದ್ರೆ ನನ್ನ ಮೇಲೆ ಬೀಳಿ, ಮಗು ಮೇಲೆ ಮಾತ್ರ ಬಿಡೋದ್ಬೇಡ ಅಂತ ಮಗು ಪ್ರಾಣ ಉಳಿಸೋದಕ್ಕಾಗಿ ತನ್ನ ಪ್ರಾಣವನ್ನು ಬಲಿ ಕೊಟ್ಬಿಟ್ಲು, ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಟ್ಲು. ಅಲ್ಲಿ ಮಗು ಉಳಿದಿತ್ತು, ಮಗು ಏನೂ ಆಗಿರ್ಲಿಲ್ಲ. ಅವರು ನಿಜವಾಗ್ಲೂ ಅನ್ಕೊಂಡ್ರು, ನೋಡ್ರಿ ಒಂದು ತಾಯಿ ತನ್ನ ಮಗುಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಬಿಟ್ಲು, ತನ್ನ ಮಗುನ ಬದುಕಿಸ್ಕೊಂಡ್ಲು ಅನ್ಕೊಂಡು ಅವರೆಲ್ಲರೂ ಪಾಪ ತಾಯಿಯನ್ನು ಅವರು ಗೌರವಿಸಿದ್ರು. ತಾಯಿ ಪ್ರೀತಿ ಬಗ್ಗೆ ಅವರು ಹಾಡಿ ನಡೆಸಿದ್ರು, ಅವ್ರು ಹೊಗಳಿದ್ರು. ಅದೇ ರೀತಿಯಾಗಿ ನಿಜ ಅಂದ್ರೆ ಪಾಪ ಮಾಡಿದ್ಮೇಲೆ ನಾವು ಸಾಯ್ಬೇಕಾಗಿತ್ತು. ದೇವರು ನಮ್ಮನ್ನು ಶಿಲ್ಬೆ ಮೇಲೆ ಮರೆ ಮಾಡಿಕೊಂಡು ನಾವು ಅನುಭವಿಸಬೇಕಾದಂತ ಮರಣವನ್ನು ಅವ್ರು ಅನುಭವಿಸಿ ನಮಗೆ ಜೀವದಾನ ಮಾಡಿದ್ದಾರೆ ಪ್ರಿಯರೇ. ಎಲ್ಲಾ ದಾನಕ್ಕಿಂತ ಜೀವದಾನ, ಆತ್ಮವನ್ನು ರಕ್ಷಣೆ ಮಾಡುವಂತ ದಾನ ಯಾರು ಕೊಡ್ತಾರೆ ಭೂಮಿ ಮೇಲೆ? ಯಾರು ಕೊಡ್ಲಿಕ್ಕಾಗಲ್ಲ. ತಂದೆ ಕೊಡ್ಲಿಕ್ಕಾಗಲ್ಲ, ತಾಯಿ ಕೊಡ್ಲಿಕ್ಕಾಗಲ್ಲ, ಹೆಂಡತಿ ಮಕ್ಕಳ ಗಂಡ ಯಾರು ಕೊಡ್ಲಿಕ್ಕಾಗಲ್ಲ, ಬಂಧು ಬಳಗ ಯಾರು ಕೊಡ್ಲಿಕ್ಕಾಗಲ್ಲ. ಅದು ಕೊಡುವವರೊಬ್ಬರೇ ಯೇಸು ಕ್ರಿಸ್ತರು. ಅಂತ ಯೇಸು ಕ್ರಿಸ್ತ ನಮಗೆ ಜೀವದಾನ ಮಾಡಿದ್ದಾರೆ, ನಿತ್ಯ ಜೀವ ಕೊಟ್ಟಿದ್ದಾರೆ. ಆತನ ನಮ್ಮವರು ಒಬ್ಬರಾದ್ರೂ ನಶಿಸಿ ಹೋಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡ್ಕೊಂಡವರಾಗಿದ್ದಾರೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು ಪ್ರಿಯರೇ. ನಾವೆಲ್ಲರೂ ಕೂಡ ಆತನ ನಂಬೋಣ, ಆತನ ಮಾರ್ಗದಲ್ಲಿ ನಡೆಯೋಣ, ಆತನ ಚಿತ್ತದಂತೆ ನಡೆಯೋಣ. ಒಂದೇ ವಿಷಯ ಏನಂದ್ರೆ, ನಾವ್ಯಾರು ಕೂಡ ಆತನ ಚಿತ್ತಕ್ಕೆ ವಿಧೇಯರಾಗಿ ನಡ್ಕೊಳ್ಳೋದು ಬೇಡ, ಆತನ ಚಿತ್ತಕ್ಕೆ ವಿಧೇಯರಾಗಿ ನಡ್ಕೊಳ್ಳೋಣ. ಏನ್ ಭಾಳ ದೊಡ್ಡ ಕಾರ್ಯಗಳು ಮಾಡ್ಬೇಕಂತಿಲ್ಲ, ಆತನಾಗೆ ನಾವೇನು ಪ್ರಾಣ ತ್ಯಾಗ ಕೊಡ್ಬೇಕಂತಿಲ್ಲ. ಯೇಸು ಕ್ರಿಸ್ತನಿಗೆ ಕೆನೆ ಮೇಲೆ ಬಾರಿಸಿದ್ರು, ನಮ್ಗೆ ಯಾರು ಕೆನೆ ಮೇಲೆ ಹೊಡೆಯೋರಿಲ್ಲ. ಯೇಸು ಕ್ರಿಸ್ತನ ಮುಳ್ಳಿನ ಕಿರೀಟ ಇಟ್ರು, ನಮ್ಗೆ ಯಾರು ಮುಳ್ಳಿನ ಕಿರೀಟ ಇಡುವವರಿಲ್ಲ. ನಮ್ಗೆ ಯಾರು ಕೈಕಾಲ ಮೇಲೆ ಮೊಳೆಗಳು ಜಡಿಯೋರಿಲ್ಲ. ಅಂತ ದೊಡ್ಡ ಶೋಧನೆ ನಮ್ಗೆ ಏನ್ ಬರಲ್ಲ. ಜಸ್ಟ್ ನಮ್ಮ ಕುಟುಂಬದಲ್ಲಿ ಎಲ್ಲರನ್ನು ಪ್ರೀತಿಸೋಣ, ಒಬ್ಬರನ್ನೊಬ್ರು ಹೊಂದಿಕೊಳ್ಳೋಣ. ಅತ್ತೆಯನ್ನು ಅಮ್ಮನಾಗಿ ಪ್ರೀತಿ ಮಾಡೋಣ, ಸೊಸೆಯನ್ನು ಮಗಳಾಗಿ ಪ್ರೀತಿ ಮಾಡೋಣ, ಗಂಡನನ್ನು ಯಜಮಾನಾಗಿ ಪ್ರೀತಿ ಮಾಡೋಣ, ಗೌರವ ಕೊಡೋಣ. ಹೆಂಡತಿ ಕೂಡ ಬಲೆಯಂತ ಗಂಡ ಕೂಡ ಅವಳನ್ನು ದ್ವೇಷ ಮಾಡೋದು ಬೇಡ, ಅವಳನ್ನು ಕೂಡ ಪ್ರೀತಿ ಮಾಡೋಣ. ನಮ್ಮ ಕುಟುಂಬದಲ್ಲಿ ಅವಳ ಪ್ರೀತಿ ನಾವು ತೋರಿಸಿಕೊಳ್ಳೋಣ. ಇದರಲ್ಲಿ ದೇವರು ಖುಷಿ ಪಡೋದು, ಸಂತೋಷ ಪಡೋದು. ಹೌದು, ನನ್ನ ಮಕ್ಕಳು ತುಂಬಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಆದ್ರೂ ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ದೇವರು ಖುಷಿ ಪಡೋದು. ಮತ್ತೆ ವಾರ ಸರಿಯಾಗಿ ನಾವು ಆಲಯಕ್ಕೆ ಬರೋಣ. ಆತನ ಮನಸ್ಸಿಗೆ ಗಾಯ ಮಾಡುವಂತ ಕೆಲಸಗಳು ಯಾವುದು ಕೂಡ ನಾವು ಮಾಡುವುದು ಬೇಡ.
ಇದರಲ್ಲೇ ದೇವ್ರು ಖುಷಿ ಪಡೋದು. ದೊಡ್ಡ ಮಾಡ್ಬೇಕಂತಿಲ್ಲ, ನಾವೇನು ಅಷ್ಟು ದೊಡ್ಡದು ಮಾಡಿ ದೇವರಿಗೆ ಖುಷಿ ತರುವಂಥದ್ದು ಏನಿಲ್ಲ. ಸಣ್ಣ ಸಣ್ಣ ಕೆಲಸದಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡಿ ದೊಡ್ಡ ದೇವರನ್ನು ಖುಷಿ ತರಿಸೋಣ, ದೊಡ್ಡ ದೇವರನ್ನು ಆರಾಧಿಸೋಣ ಮತ್ತು ಆತನಿಗೆ ಸಾಕ್ಷಿಯಾಗಿ ನಾವೆಲ್ಲರೂ ಬಾಳಿ ಈ ಶುಭ ಶುಕ್ರವಾರಕ್ಕೆ ನಿಜವಾದ ಅರ್ಥವನ್ನು ಕೊಟ್ಟು ನಾವೆಲ್ಲರೂ ಆತನ ಮಹಿಮೆಗೋಸ್ಕರ, ಆತನ ರಾಜ್ಯಕ್ಕಾಗಿ, ಆತನ ಸಾಕ್ಷಿಯಾಗಿ ಬಾಳೋಣ ಅಂತ ಹೇಳ್ತಾ ಇದ್ದೇನೆ. ಮತ್ತು ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ ಮತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಪಾಸ್ಟರ್ ಅವರು ಕೂಡ ವಂದನೆ ಹೇಳ್ತಾ ನನ್ನ ವಾಕ್ಯಗಳನ್ನು ಮುಗಿಸುತ್ತೇನೆ.